ಕಲಾವಿದರನ್ನು ಗುರುತಿಸುವುದರಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ವಿಫಲವಾಗಿವೆ. ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ನಾಟಕ, ಸಣ್ಣಪುಟ್ಟ ರಂಗಭೂಮಿಯ ಕಲಾವಿದರು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನ ಗುರುತಿಸುವುದರಲ್ಲಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ವಿಫಲವಾಗಿವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸ್ನೇಹಿತರು ಕಲಾ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ರಂಗಭೂಮಿ ದಿನಾಚರಣೆ ರಂಗ ಸ್ನೇಹಿತ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ನಾಯಕ್ ರವರು ಮಾತನಾಡಿ, ರಂಗಭೂಮಿಯು ಕಲಾವಿದರಿಂದ ವಿಶ್ವದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಸಾಧ್ಯವಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಕಷ್ಟು ಯೋಜನೆಗಳನ್ನು ಕಲಾವಿದರು ಪಡೆದುಕೊಳ್ಳಬೇಕು. ಪ್ರತಿ ವರ್ಷ ಈ ಸಂಘದ ವತಿಯಿಂದ ಒಬ್ಬ ಪುರುಷ ಮತ್ತು ಮಹಿಳೆಯರಿಗೆ ಪ್ರಶಸ್ತಿ ಪತ್ರ ನೀಡುವುದಕ್ಕೆ ಬರುವ ಖರ್ಚು ವೆಚ್ಚಗಳನ್ನು ಭರಿಸುವ ಭರವಸೆ ನೀಡಿದರು. ಡಿವಿ ಹಾಲ್ಬಾಮಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದ ಬಿ ಮಾರುತಿರವರು ಮಾತನಾಡಿ, ರಂಗಭೂಮಿಯ ಕಲಾವಿದರ ಮುಖಾಮುಖಿ ಮಾತನಾಡುತ್ತದೆ. ಚಿತ್ರಕಲೆಯನ್ನ ಜನರು ನೋಡಿ ನೂರಾರು ಕಾಲ್ಪನಿಕ ಕಥೆಗಳನ್ನ ತಿಳಿಸುತ್ತದೆ ಎಂದರು. ಡಾಕ್ಟರ್ ಶಿವಾನಂದ್ ಶೆಟ್ಟರ್ ಮಾತನಾಡಿ, ಕಲೆಗಾಗಿ ಕಲೆ ಅಲ್ಲ, ಬದುಕಿಗಾಗಿ ಕಲೆ ಇದೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಮಾಂತೇಶ್ ನರಗಲ್ ರವರು ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೃತ್ತಿ ರಂಗಭೂಮಿ ಹಿರಿಯ ನಟಿ ಮಾಲತಿ ಕುಂದಾಪುರ್ ಅವರಿಗೆ ರಂಗ ಸ್ನೇಹಿತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಿ ಮಾರುತಿ, ಗೋಪಾಲ್ ಉಣ್ಕಲ್, ಪ್ರಕಾಶ್ ಮಲ್ಗೆವಾಡ್, ಭೀಮನ್ಗೌಡ ಕಟಾವಿ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿದರು. ನಂತರ ಉಪಾಧ್ಯಾಯ ನೃತ್ಯ, ಕುಶಾಲ್ ಗಲ್ಗಲಿ ತಂಡದವರಿಂದ ಸಂಗೀತ, ರಂಗಭೂಮಿ ಹಿರಿಯ ನಟ ಸಿಎಸ್ ಪಾಟೀಲ್ ಕುಲಕರ್ಣಿ ಅವರಿಂದ ಕುರುಕ್ಷೇತ್ರದ ಏಕವ್ಯಕ್ತಿ ನಾಟಕ ಪ್ರದರ್ಶನ ನೀಡಿದರು. ಕುಮಾರಿ ದೀಪ್ತಿ ಪಾಟೀಲ್ ಪ್ರಾರ್ಥನೆ ಸಲ್ಲಿಸಿದಳು. ಸ್ನೇಹಿತರ ಕಲಾ ಸಂಘದ ಅಧ್ಯಕ್ಷರಾದ ವಿಜೇಂದ್ರ ಅರ್ಚಕ್ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುನಿಲ್ ಗಿರಡಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಾರ್ಪಣೆ ಮಾಡಿದರು. ಜಯ ಗಣನಾಯಕ ಜಯ ಶಿವ ಜಯ ಗಣನಾಯಕ ಜಯ ಶಿವ ಪ್ರಥಮ ವಂದನ ಗೌರಿ ನಂದನ ಜಯ ಗಣನಾಯಕ ಜಯ ಶಿವ. ಈ ವಿಶ್ವರಂಗಭೂಮಿ ದಿನಾಚರಣೆ 2026 ರಂಗ ಸ್ನೇಹಿತ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಸ್ನೇಹಿತರು ಕಲಾ ಸಂಘ 1985ರಿಂದ ಶ್ರೀ ಪ್ರಭಾಕರ್ ಲಾಲ್ಸಂಗಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಹಿಡಿಕೊಂಡು ಬೀದಿ ನಾಟಕಗಳ ಮುಖಾಂತರ, ರಂಗನಾಟಕಗಳ ಮುಖಾಂತರ, ಅನೇಕ ಪಠ್ಯ ನಾಟಕಗಳ ಮೂಲಕ ಕಲಾಭವನದಲ್ಲಿ ನಾವು ಶೋಕಚಕ್ರ ಮತ್ತು ಟೊಳ್ಳುಗಟ್ಟಿ ಅಂಥೇಳಿ ನಾಟಕವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅವನ್ನ ತೋರಿಸಿ ಅಲ್ಲೇ ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಇವನ್ನೆಲ್ಲ ನಾವು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನ ತನಕ ಅವಿರತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ತಂಡ 2008ರಲ್ಲಿ ರಿಜಿಸ್ಟ್ರೇಷನ್ ಆಯಿತು. ಅದರ ನಂತರ ನಾವು ಪ್ರತಿ ವರ್ಷ 2008ರಿಂದ ಇಲ್ಲಿಯ ತನಕ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಗೈದಂಥ ಅನೇಕ ಮಹನೀಯರಿಗೆ, ಅವರು ವೃತ್ತಿ ಇರ್ಬೋದು, ಹವ್ಯಾಸಿ ಇರ್ಬೋದು, ಯಾರೇ ಇರ್ಬೋದು, ಅವರಿಗೂ ಕೂಡ ನಾವು ಪ್ರತಿ ವರ್ಷ ಈ ಒಂದು ರಂಗ ಸ್ನೇಹಿತ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಅದು ನಮ್ಮ ತಂದೆಯವರ ಹೆಸರಿನಲ್ಲಿ, ನಮ್ಮ ತಂದೆಯವರು ಅನಂತ ಮೂರ್ತಿ ಅರ್ಚಕ್ ಅಂತೇಳಿ ಅವರು ಕೂಡ ಕಲಾವಿದರಿದ್ದರು. ಅವರ ಹೆಸರಿನಲ್ಲಿ ನಾನು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇನೆ. ನಮ್ಮ ಸದಸ್ಯರುಗಳು ಎಲ್ಲರೂ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಅವಿರತವಾಗಿ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಮುಂದೆಯೂ ಕೂಡ ಹೀಗೆ ನಡೀಲಿ ಅಂತ ನೀವೆಲ್ಲ ಹಾರೈಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ವಿಲಿಯಂ ಡೆಪೋ ರವರ ವಿಶ್ವ ರಂಗಭೂಮಿ ದಿನದ ಸಂದೇಶ 2026. ನಾನು ಮೂಲತಃ ಒಬ್ಬ ನಟ, ಮುಖ್ಯವಾಗಿ ಸಿನಿಮಾ ನಟನಾಗಿ ಈ ಪ್ರಪಂಚಕ್ಕೆ ಪರಿಚಿತನಾಗಿದ್ದರೂ ನನ್ನ ಬೇರುಗಳು ರಂಗಭೂಮಿಯಲ್ಲಿವೆ. 1977ರಿಂದ 2003ರವರೆಗೆ ನಾನು ದ ಬೂಸ್ಟರ್ ಗ್ರೂಪ್ ಎಂಬ ರಂಗಭೂಮಿ ತಂಡದ ಸದಸ್ಯನಾಗಿದ್ದು ನ್ಯೂಯಾರ್ಕ್ ನಗರದಲ್ಲಿನ ದ ಪರ್ಫಾರ್ಮಿಂಗ್ ಗ್ಯಾರೇಜ್ನಲ್ಲಿ ಹಲವು ಕೃತಿಗಳನ್ನು ತಂಡವಾಗಿ ರಚಿಸಿ ಪ್ರದರ್ಶಿಸಿದ್ದೆವು ಮತ್ತು ಈ ತಂಡದ ಜೊತೆ ಜಗತ್ತಿನಾದ್ಯಂತ ಪ್ರವಾಸ ಮಾಡಿದ್ದೆವು. ನಾನು ರಿಚರ್ಡ್ ಫೋರ್ಮನ್, ರಾಬರ್ಟ್ ವಿಲಿಯಂ,
ಮತ್ತು ರೋಮನ್ ಕ್ಯಾಸ್ಟಲಿಶಿ ಅವರೊಂದಿಗೆ ಸಹ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ನಾನು ವೆನಿಷಿಯನ್ ಥಿಯೇಟರ್ ಬಿನೈನಲ್ಲಿಯ ಕಲಾ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನದಾದ ಈ ತೊಡಗಿಸಿಕೊಳ್ಳುವಿಕೆ, ಜಗತ್ತಿನ ವರ್ತಮಾನದ ಆಗುಹೋಗುಗಳು ಹಾಗೂ ಮತ್ತೆ ರಂಗಭೂಮಿಗೆ ಮರಳುವ ನನ್ನ ಆಸೆ, ಇವೆಲ್ಲವೂ ನನ್ನಲ್ಲಿ ರಂಗಭೂಮಿಯ ಬಗೆಗಿನ ವಿಶಿಷ್ಟ ಸಕಾರಾತ್ಮಕ ಶಕ್ತಿ ಮತ್ತು ಅದರ ಮಹತ್ವದ ಕುರಿತಾದ ನನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿವೆ. ದ ವೂಸ್ಟರ್ ಗ್ರೂಪ್ನಲ್ಲಿ ನನ್ನ ವಿನಮ್ರವಾದ ಪ್ರಾರಂಭಿಕ ದಿನಗಳಲ್ಲಿ ನಮ್ಮ ಪ್ರದರ್ಶನಗಳಿಗೆ ಕೆಲವೊಮ್ಮೆ ತುಂಬ ಕಡಿಮೆ ಪ್ರೇಕ್ಷಕರು ಮಾತ್ರ ಬರುತ್ತಿದ್ದರು. ಕೆಲವೊಮ್ಮೆ ಕಲಾವಿದರಿಗಿಂತಲೂ ಪ್ರೇಕ್ಷಕರು ಕಡಿಮೆ ಇದ್ದರೆ ಪ್ರದರ್ಶನ ರದ್ದುಪಡಿಸಬಹುದು ಎಂಬ ಅವಕಾಶವಿತ್ತು. ಆದರೆ ನಾವು ಎಂದಿಗೂ ಹಾಗೆ ಮಾಡಲಿಲ್ಲ. ನಮ್ಮ ನಾಟಕ ತಂಡದ ಸದಸ್ಯರಲ್ಲಿ ಹಲವರು ಯಾವುದೇ ರೀತಿಯ ವೃತ್ತಿಪರ ನಾಟಕ ತರಬೇತಿ ಪಡೆದ ರಂಗಭೂಮಿ ಕಲಾವಿದರು ಆಗಿರಲಿಲ್ಲ. ಅವರೆಲ್ಲ ವಿಭಿನ್ನ ಕ್ಷೇತ್ರಗಳಿಗೆ ಸೇರಿದ ರಂಗಭೂಮಿ ಪ್ರೀತಿಯ ಸಮಾನ ಮನಸ್ಕರಾಗಿದ್ದರು. ಪ್ರದರ್ಶನ ಮುಂದುವರಿಯಲೇಬೇಕು ಎಂಬುದು ನಮ್ಮ ಮಂತ್ರವಾಗಿರಲಿಲ್ಲವಾದರೂ ಪ್ರೇಕ್ಷಕರೊಂದಿಗೆ ನಮ್ಮ ಮುಖಾಮುಖಿಯ ಮುಂದುವರಿಯಬೇಕೆನ್ನುವುದು ನಮ್ಮ ಆಶಯವಾಗಿತ್ತು. ನಾವು ಹಗಲಿನ ವೇಳೆಯಲ್ಲಿ ನಾಟಕ ಅಭ್ಯಾಸ ಮಾಡಿ ಸಂಜೆಗೆ ಅದನ್ನೇ ಇನ್ನೂ ಅಭ್ಯಾಸದಲ್ಲಿರುವ ಕೃತಿ ಎಂದು ಪ್ರದರ್ಶಿಸುತ್ತಿದ್ದೆವು. ಕೆಲವೊಮ್ಮೆ ಒಂದು ಪ್ರದರ್ಶನಕ್ಕಾಗಿ ವರ್ಷಗಳ ಕಾಲ ಕೆಲಸ ಮಾಡುತ್ತಿದ್ದೆವು ಮತ್ತು ಜೀವನೋಪಾಯಕ್ಕಾಗಿ ಹಳೆಯ ನಾಟಕಗಳನ್ನು ಪ್ರದರ್ಶಿಸುತ್ತಾ ಪ್ರವಾಸ ಮಾಡುತ್ತಿದ್ದೆವು. ಒಮ್ಮೆಮ್ಮೆ ವರ್ಷಗಳ ಕಾಲ ಒಂದೇ ಕೃತಿಯಲ್ಲಿ ತೊಡಗಿಸಿ ನಮ್ಮ ನೀರಸ ಭಾವನೆ ಮೂಡಿಸುತ್ತಿತ್ತು. ಆದರೆ ಈ ಅಭ್ಯಾಸ ಕೃತಿಯ ಪ್ರದರ್ಶನಗಳು ಸದಾ ಉತ್ಸಾಹ ನೀಡುತ್ತಿದ್ದವು. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಎನ್ನುವುದು ಪರಿಗಣಿಸಬೇಕಾದ ವಿಚಾರವಲ್ಲ. ಪ್ರೇಕ್ಷಕರು ಸಾಕ್ಷಿಗಳಾಗಿ ಹಾಜರಾಗುವುದೇ ರಂಗಭೂಮಿಗೆ ನಿಜವಾದ ಅರ್ಥ ಮತ್ತು ಜೀವಂತಿಕೆ ನೀಡುವ ವಿಚಾರ ಎಂಬ ಸತ್ಯ ದರ್ಶನ ನನಗಾದುದು ಇದೇ ಸಂದರ್ಭದಲ್ಲಿ. ಗೆಲ್ಲಲು ನೀವು ತೊಡಗಿಸಿಕೊಳ್ಳಬೇಕು ಎಂಬುದಾಗಿ ಜೂಜಿನ ಕೇಂದ್ರದ ಫಲಕದಲ್ಲಿ ಬರೆದಿರುವಂತೆಯೇ ಒಂದು ಸೃಜನಶೀಲ ಕೃತಿಯ ಸೃಷ್ಟಿಯ ಸಂದರ್ಭದಲ್ಲಿ ಹಂಚಿಕೊಳ್ಳುವ ಸೃಜನಾತ್ಮಕ ಅನುಭವ, ಪ್ರತಿ ಬಾರಿಯೂ ವಿಭಿನ್ನವಾಗಿ ದೊರಕುವ ಅನುಭವಗಳು ರಂಗಭೂಮಿಯ ನಿಜವಾದ ಶಕ್ತಿ. ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಮತ್ತು ನಮ್ಮ ಜಗತ್ತನ್ನು ಅರಿತುಕೊಳ್ಳಲು ರಂಗಭೂಮಿಯು ಹಿಂದೆಂದೂ ಕೂಡ ಇಂದಿನಷ್ಟು ಮಹತ್ವಪೂರ್ಣವಾಗಿ ಮಾಧ್ಯಮವಾಗಿರಲಿಲ್ಲ. ಇದು ಹೇಗೆಂದರೆ ಕೋಟಡಿಯಲ್ಲಿರುವ ಆನೆಯ ಹಾಗೆ. ಅಂದರೆ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಂಪರ್ಕದ ಭರವಸೆಯನ್ನು ನೀಡುತ್ತವೆ. ಜೊತೆಯಲ್ಲಿ ಜನರನ್ನು ಒಬ್ಬರಿಗೊಬ್ಬರು ದೂರ ಮಾಡುತ್ತಿರುವಂತೆಯೂ ಕಾಣುತ್ತದೆ. ನಾನು ಪ್ರತಿದಿನ ಕಂಪ್ಯೂಟರ್ ಬಳಸುತ್ತೇನೆ. ಸಾಮಾಜಿಕ ಜಾಲತಾಣಗಳಿದ್ದಾಗಲೂ ನನ್ನ ಬಗ್ಗೆ ಗೂಗಲ್ನಲ್ಲಿ ಹುಡುಕಿದ್ದೇನೆ. ಮಾಹಿತಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿದ್ದೇನೆ. ಆದರೆ ಇಂಥ ಅತಿರೇಕಗಳು ಉಂಟು ಮಾಡುತ್ತಿರುವ ಅಪಾಯಗಳ ಕುರಿತು ಜಾಣ ಕುರುಡುತನವನ್ನು ಪ್ರದರ್ಶಿಸುವುದು ಸರಿಯಲ್ಲ. ಈ ಆಧುನಿಕ ಸಾಧನಗಳ ಮೂಲಕ ಬದಲಾಗುತ್ತಿರುವ ಮಾನವ ಸಂಬಂಧಗಳ ಅಪಾಯದ ಅರಿವು ನಮ್ಮಲ್ಲಿರಬೇಕು. ತಂತ್ರಜ್ಞಾನವು ಇಂದು ಬಹಳವಾಗಿ ನಮ್ಮ ಸೇವೆಗೆ ಒದಗುತ್ತದೆ. ಆದರೆ ಈ ಸಂಪರ್ಕದ ಮತ್ತೊಂದು ತುದಿಯಲ್ಲಿ ಯಾರು ಇದ್ದಾರೆ ಎಂಬ ಅಸ್ಪಷ್ಟತೆಯ ಸತ್ಯ ಮತ್ತು ವಾಸ್ತವದ ಸಂಕಟವನ್ನು ಗಂಭೀರಗೊಳಿಸುತ್ತದೆ. ಆಧುನಿಕತೆಯ ಈ ಅವಕಾಶಗಳು ನಮಗೆ ಪ್ರಶ್ನೆಗಳನ್ನು, ಮಾಹಿತಿಗಳನ್ನು ಕೊಡಬಹುದು. ಆದರೆ ರಂಗಭೂಮಿ ಎಂಬ ಜೀವಂತಿಕೆಯ ಅವಕಾಶ ಉಂಟು ಮಾಡುವ ಸಂವೇದನಾ ಭಾವವನ್ನು ಅದು ಎಂದಿಗೂ ಕಟ್ಟಿಕೊಡಲಾರದು. ರಂಗಭೂಮಿಯು ನಮ್ಮಲ್ಲಿ ಅವಧಾನದ ಗುಣ, ನಿರಂತರ ತೊಡಗಿಸಿಕೊಳ್ಳುವಿಕೆ ಗುಣವನ್ನು ಬೆಳೆಸುತ್ತದೆ. ಒಬ್ಬ ನಟನಾಗಿ ಮತ್ತು ರಂಗ ಸೃಷ್ಟಿಕರ್ತನಾಗಿ ನನ್ನ ರಂಗಭೂಮಿಯ ಮೇಲೆ ನನಗೆ ಅತೀವ ನಂಬಿಕೆ ಇದೆ. ಯಾಂತ್ರಿಕತೆ, ಪರಸ್ಪರ ಅಪನಂಬಿಕೆ ಮತ್ತು ಹಿಂಸೆಯ ದಿಕ್ಕಿಗೆ ಜಗತ್ತನ್ನು ಇಂದು ಸಾಗುತ್ತಿರುವಾಗ ರಂಗಭೂಮಿಯನ್ನು ಕೇವಲ ವ್ಯಾಪಾರಿಕ ಮನರಂಜನೆಗೆ ಅಥವಾ ಪರಂಪರೆಗೆ ಒಣ ಸಂರಕ್ಷಣೆಗೆ ಸೀಮಿತಗೊಳಿಸದೆ ಜನರು, ಸಮುದಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಂಪರ್ಕಿಸುವ ಶಕ್ತಿಯನ್ನಾಗಿ ಬೆಳೆಸುವುದು ನಮ್ಮ ಮುಂದಿರುವ ಸವಾಲು. ನಮ್ಮ ಕನಸುಗಳೇನು ಎಂಬುದನ್ನು ಕಲ್ಪಿಸಲು ನಿಜವಾದ ರಂಗಭೂಮಿ ಪ್ರೇರೇಪಿಸುತ್ತದೆ. ನಾವು ಸಮಾಜ ಜೀವಿಗಳು, ಜಗತ್ತಿನೊಂದಿಗೆ ತೊಡಗಿಸಿಕೊಳ್ಳಲು ಜೀವಶಾಸ್ತ್ರೀಯವಾಗಿ ರೂಪುಗೊಂಡವರು. ನಮ್ಮ ಪ್ರತಿಯೊಂದು ಇಂದ್ರಿಯವು ವಿವಿಧ ಅನುಭವಗಳನ್ನು ಪಡೆದುಕೊಳ್ಳಲು ಹೊಂದಿರುವ ಅವಕಾಶ ಮತ್ತು ಈ ಮೂಲಕ ನಾವು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಜಿಜ್ಞಾಸೆಯಾದ ನಾನು ಯಾರು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುವಂತಹದ್ದು ಕಥನ, ಸೌಂದರ್ಯಶಾಸ್ತ್ರ, ಭಾಷೆ, ಚಲನ, ದೃಶ್ಯ, ವಿನ್ಯಾಸಗಳ ಸಮಗ್ರ ಕಲಾರೂಪವಾದ ಈ ರಂಗಭೂಮಿ ನಮಗೆ ಹಿಂದೆ ಏನು ಇತ್ತು, ಈಗ ಏನು ಇದೆ ಮತ್ತು ಜಗತ್ತು ಹೇಗಿರಲು ಸಾಧ್ಯವಿದೆ ಎಂಬುದನ್ನು ತೋರಿಸುವ ಒಂದು ಅನನ್ಯವಾದ ಚೇತೋಹಾರಿ ಅವಕಾಶ. ವಿಲಿಯಂ ಡೆಪೋ, ಕನ್ನಡ ಅನುವಾದ ಪ್ರಶಾಂತ್ ಅವಂತಾರಿ. ನಮಸ್ಕಾರ. ಏನೊಂದು ಈಗಾಗಲೇ ನಮಗೆ ಹಿರಿಯ ಒಂದು ನಟಿ ಶ್ರೀಮತಿ ಮಾಲತಿ ಕುಂದಾಪುರ ಮೇಡಮ್ ಅವರಿಗೆ ಒಂದೇನೋ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಿಜಕ್ಕೂ ನಾವು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಒಂದು ವಿಶ್ವರಂಗಭೂಮಿ ದಿನಾಚರಣೆ ಮಾಡುವಂಥ ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಪ್ರತಿ ವರ್ಷ ಮಾರ್ಚ್ 27ರಂದು ಮಾಡಿಸಿ
ಆ ದಿನವನ್ನು ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ತಾ ಅದು ಮುಖ್ಯ ಉದ್ದೇಶ ಕಲಾವಿದರನ್ನು ಪ್ರೋತ್ಸಾಹ ಮಾಡೋದು. ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ಒಂದು ಏನು ರಂಗಭೂಮಿಯ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಾಗಿ ಒಂದು ವಿಶೇಷ ಉಪನ್ಯಾಸ ಏರ್ಪಡಿಸುವುದು, ಆಮೇಲೆ ನೈತಿಕ ಮೌಲ್ಯಗಳನ್ನು ಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಮತ್ತು ವಿವಿಧ ದೇಶಗಳ ಸಂಸ್ಕೃತಿ ಮತ್ತು ಕಲೆಯನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ, ಕಲಾವಿದರು, ನಿರ್ದೇಶಕರು ಮತ್ತು ಲೇಖಕರ ಕೊಡುಗೆಯನ್ನು ಗೌರವಿಸ್ತಕ್ಕಂಥ ನಿಟ್ಟಿನೊಳಗೆ ಒಂದು ನಾಟಕ ಪ್ರದರ್ಶನ ಮಾಡೋದಿರ್ಬೋದು, ಆಮೇಲೆ ರಂಗಭೂಮಿ ಕುರಿತು ವಿಶೇಷ ಉಪನ್ಯಾಸ, ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ, ಸಾಹಿತ್ಯ ಮತ್ತು ಸಂಸ್ಕೃತಿ ಚರ್ಚೆಗಳು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದೆ. ಆ ನಿಟ್ಟಿನೊಳಗೆ ಇವತ್ತೇ ನಮ್ಮ ಅರ್ಚಕರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರು ಕೇಳಿದ ತಕ್ಷಣ ಇಲ್ಲಿ ಸಾಧ್ಯವಿಲ್ಲ. ನನ್ನ ಉದ್ದೇಶ ಅಂದರೆ ಸಾಹಿತ್ಯ ಪರಿಷತ್ತಲ್ಲಿ ಯಾರು ಒಂದು ಸಾಹಿತ್ಯ ಕಾರ್ಯಕ್ರಮ, ಒಂದು ಏನು ರಂಗದ ಕಾರ್ಯಕ್ರಮ, ನಾಟಕ ಇರ್ಬೋದು, ಬಟ್ ಯಾರೇ ಏನಾದರೂ ಸಮಾಜಮುಖವಾಗಿ ಮಾಡ್ತಕ್ಕಂಥ ಯಾರೇ ಬಂದರೂ ಈ ಪರಿಷತ್ತು ಓಪನ್ ಆಗಿ ಅವ್ರಿಗೆ ನಾವೆಲ್ಲ ಅವಕಾಶವನ್ನು ಮುಕ್ತವಾಗಿ ಒಂದು ಒದಗಿಸ್ಕೊಡ್ತೇವೆ ಅಂತ ನಮಗಂತಿ ಬಹಳ ಗಿಡಿಗೇರ್ ಸರ್ ಅಂತ ಏನು ಇಡೀ ಸಮುದಾಯಕ್ಕೆ 50 ವರ್ಷ ಆಗಿದೆ ಅಂತ ತ್ಯಾಗ ಜೀವನ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಗೋಬೋದು. ಆದರೆ ಅವ್ರಿಗೆ ನಮ್ಮ ಈಗಿನ ವ್ಯವಸ್ಥೆಯೊಳಗೆ ಅಂಥವ್ರು ರಿಕಗ್ನೈಸ್ ಮಾಡೋದಿಲ್ಲ. ಎಲ್ಲ ಒಂದು ನಮಗೆ ಇದು ಮಾಡಿಬಿಡ್ತಾರಲ್ಲ, ನಮಗೆ ಅವ್ರನ್ನೆಲ್ಲ ಇವೆಲ್ಲ ಎಡಪಂಥಿ ಬಂದಿರ್ತೇಳಿ ನಮಗೆ ಅಷ್ಟಕ್ಕೆ ಸಿಂಪಲ್ ಮಾಡಿಬಿಡ್ತಾರಲ್ಲ. ಏನೇನೇ ಅಂತಂದ್ರೆ ಏನೋ ರಂಗ ನಿರ್ದೇಶಕರು ಏನೂ ಗೊತ್ತಿರೋದಿಲ್ಲ ಅಂಥವ್ರಾಗಿರ್ತಾರೆ. ಭಾಳ ಕಡಿಮೆ ಆದೇಶ ಆಗುತ್ತೆ. ಯಾವುದು ಮಕ್ಕಳು ಏನೂ ಕೆಲಸ ಮಾಡಿದ್ರೆ ಅಂಥವೆಲ್ಲ ಆಗಿರ್ತಾವೆ. ನಮಗೆಲ್ಲ ರೆಕಾರ್ಡ್ ಆದರೂ ಚಿಂತಿಲ್ಲ. ಅಂದ್ರೆ ಹೇಳೋ ಉದ್ದೇಶ ಸರ್ಕಾರದ ಒಂದು ಏನು ಚಲಾವಣೆ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಏನು ಅಕಾಡೆಮಿಯ ಸದಸ್ಯರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನೋವು ಅನಿಸುತ್ತಲ್ಲ. ಯಾರು ಭಾಳ ಅಕಾಡೆಮಿ ಕೆಲಸ ಮಾಡ್ತಾರೆ ಅಂಥವ್ರು ಮಾಡಬೇಕು, ಯಾರು ರಂಗದ ಕೆಲಸ ಅಂತ ಮಾಡಬೇಕು, ಏನೇನು ಮಾಡಿ ಎಲ್ಲ ಇದೆ. ಅದು BJP-ನವರೇ, ಕಾಂಗ್ರೆಸ್ ಆಗ ಎಲ್ಲ ಅವರೇ ಅದ. ನನ್ನ ಒಂದು ಅನುಭವದ ಪ್ರಕಾರ ಯಾರೂ ಸರಿಯಾಗಿ ನ್ಯಾಯವನ್ನು ಒದಗಿಸ್ಕೊಡ್ತಾ ಇಲ್ಲ ಅಂತಕ್ಕಂಥ ಭಾಳ ನಾನು ನೋವಿನಿಂದ ಹೇಳ್ತಾ ಇದ್ದೇನೆ. ಹೀಗಾಗಿ ಅಂದರೆ ಆ ಒಂದು ಇದಕ್ಕೆ ಏನು ನಿಗಮ ಆಗಲಿ, ಆ ನಿಗಮ ಯೋಗ್ಯ ವ್ಯಕ್ತಿ ಮಾಡಿದ್ರೆ ಸಾಧನೆ ಮಾಡ್ಬೋದು. ಏನೋ ಇಲ್ಲದೆ ಅಂತ ವ್ಯಕ್ತಿಗಳು ಮಾಡಿದ್ರೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯವಿದೆ. ಹೀಗಾಗಿ ನನಗೆ ಬಹಳ ಗೌರವ ಇರೋದು ನಮ್ಮ ಗಿಳಿಗೇರವರು ಅಂತಕ್ಕಂಥದ್ದು. ಅವರ ಒಂದು ಪ್ರಾಮಾಣಿಕತೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಇದನ್ನು. ಹೀಗಾಗಿ ಅವ್ರನ್ನೂ ಸಹಿತ ನಿರ್ದೇಶಕ ಮಾಡೋ ಪ್ರಯತ್ನ ಮಾಡಿದ್ವಿ. ಬಟ್ ಫೈಲ್ ಇಲ್ಲೇ ದಾಡೋದೇ ಇಲ್ಲ ಅದು. ಹೀಗಾಗಿ ಗೊತ್ತಿದೆ ಯಾರು CM ಆಫೀಸ್ನಾಗ ಏನೇನು ಕೆಲಸ ಮಾಡ್ತಾರೆ ಏನು ಅಂತವ್ರೆ ಆಗಿದ್ದು ಎಲ್ಲ ಉದಾಹರಣೆ ಇದ್ದಾವೆ ಅಂತಕ್ಕಂಥ ಮಾತಾಡಿ ಹೀಗಾಗಿ ಒಟ್ಟಿನಲ್ಲಿ ನನಗೆ ಇಂಥ ಪ್ರತಿ ವರ್ಷ ಏನೋ ಒಂದು ವಿಶ್ವ ರಂಗಭೂಮಿಯನ್ನು ದಿನಾಂಕದ ಆಚರಣೆ ಮಾಡ್ತೀವಿ. ಅಂಥವ್ರನ್ನ ನಿಲ್ಲಿಸ್ತಕ್ಕಂಥ ನಿಜಕ್ಕೂ ನನಗೆ ಏನು ಮೇಡಮ್ ಅವರು ಮಾಲತಿ ಕುಂದಾಪುರ ಮೇಡಮ್ ಅವರಿಗೆ ನೀವು ಒಂದೇನು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ನಿಜಕ್ಕೂ ಒಳ್ಳೆಯದು. ಮತ್ತೆಲ್ಲ ಈಗ ಏನು ಅದರ ಉದ್ದೇಶ ಏನಿದಿಲ್ಲ, ಆ ಉದ್ದೇಶಕ್ಕೆ ಅನುಗುಣವಾಗಿ ನೀವೆಲ್ಲ ಏನೋ ಒಂದು ನೃತ್ಯ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ, ಸಂಗೀತ ಕಾರ್ಯಕ್ರಮ, ಏಕ ವ್ಯಕ್ತಿ ಇದೇ ರೀತಿ ಇಂಥ ಒಂದು ಪ್ರೋತ್ಸಾಹ ಮಾಡೋ ಸಲುವಾಗಿ ಅದನ್ನು ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ನನಗೂ ಭಾಳ ಕೆಲಸದ ಒತ್ತಡ ಇತ್ತು, ಇನ್ನೂ ಸಹ ಕುಂದಿರಲಿಲ್ಲ. ಯಾಕಂದ್ರೆ ನಾಡ್ದೆ ನಮಗೆಲ್ಲ ಗೊತ್ತಿದೆ ಜಿಲ್ಲಾ ಸಮ್ಮೇಳನ. ಈಗಂತೂ ಈ ಸಲ ಭಾಳ ನಮಗೆ ಸಮಸ್ಯೆ ಚಾಲೆಂಜ್ ಆಗಿದೆ. ಯಾಕೆ ಈ ಹಿಂದೆ 10 ಸಮ್ಮೇಳನ ಮಾಡಿದ್ರೆ ಏನೂ ತೊಂದರೆ ಆಗಿದ್ದಿಲ್ಲ. ಯಾಕಂದ್ರೆ ನಮಗೆ ನಮಗೇನು ಕನ್ನಡ ಸಾಹಿತ್ಯ ಪರಿಷತ್ 5 ಲಕ್ಷ ಬರ್ತಾಯಿತ್ತು. ಯಾರಿಗೂ ನಾ ಕೈ ಹೊಡಿದ್ದಿಲ್ಲ, ಯಾರನ್ನೂ ಕೇಳಿದ್ದಿಲ್ಲ. ಇವನ್ ನಾವು 40-50 ಸಾವಿರ ರೂಪಾಯಿ ಉಳಿತಾಯ ಮಾಡ್ತಿದ್ವಿ ನಾವು, ಅಷ್ಟು ಸಿಂಪಲ್ ಆಗಿ. ಬಟ್ ಈ ಸಲ ನನಗೆ 1 ವರ್ಷದಿಂದ ನಮ್ಮ ಏನು ಸಾಹಿತ್ಯ ಪರಿಷತ್ತಿಂದ ಇದಕ್ಕೆ ಸಾಹಿತ್ಯ ಪರಿಷತ್ತಿಗೆ ಏನೂ ಅನುದಾನ ಇಲ್ಲ. ಇಲ್ಲಿ ಸಿಬ್ಬಂದಿಗೆ ವೇತನ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಲೈಟ್ ಏನೂ ಇಲ್ಲ. ಅಂಥ ಒಂದು ಸ್ಥಿತಿ ಒಳಗೆ 1 ವರ್ಷ ಹೆಂಗೆ ಮಾಡೇನೋ ನೀವೆಲ್ಲ ಗೊತ್ತಿದೆ. ಈಗ ಇಂಥ ಒಂದು ಪರಿಸ್ಥಿತಿ ಏನೋ ನಮ್ಗೆ ಅನುಕೂಲ ಐತಿ. ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಅಂತಲ್ಲ, ಎಷ್ಟೋ ನಿನ್ನ ಪೇಪರ್ ಆಯ್ತು ಸಾಹಿತ್ಯ ಪರಿಷತ್ ಕೀಲಿ ಹಾಕುವಂಥ ಸ್ಥಿತಿ ಬಂದಿತ್ತು ಅಂತೇಳಿ. ನಾ ಕೀಲಿ ಹಾಕುವಂಥ ಸ್ಥಿತಿ ಬಂದಿಲ್ಲ. ಏನೋ ನನಗೆ ಪೆನ್ಷನ್ ಚಲೋ ಐತಿ, ಮಕ್ಕಳು ಚಲೋ ಅದಾರ, ಯಾರೇನು ಅಪೋಸ್ ಮಾಡೋದಿಲ್ಲ. ಏನೋ ಹಾಗೆ ನನಗೊಂದು ಖುಷಿ ಅವನು ಚಟ. ಈಗ ಕೆಲವು ಮಂದಿ ಇಸ್ಪೀಟ್ ಆಡಿ ಚಟ ಇರ್ತಾವ, ಕೆಲವು ಮಂದಿ ಅಂತ ಚಟ ಇರ್ತಾವ. ನನಗೊಂದೊಂದು ಚಟ ಅದು ಖುಷಿ. ನನಗೆ ಸಮಾಧಾನ ಇಲ್ಲ. ಈಗ ನನಗೊಂದು ಸಮಾಜಕ್ಕೆ ಕೆಲಸ ಮಾಡಿದೆ. ಈಗ ನೋಡ್ರಲ್ಲ, ನಾವು ಸುಮಾರು 3-4 ಲಕ್ಷದ ಬಜೆಟ್ ಹಾಕೊಂಡು ನಾನು 1,000 ಮಂದಿಗೆ ಊಟ ಇಟ್ಕೊಂಡಿವಿ. ಬೆಳಿಗ್ಗೆ 600 ಮಂದಿಗೆ ಟಿಫಿನ್, ಸಂಜೆ ಮುಂದೆಲ್ಲ ಹಾಕಿ ಹೆಂಗೆ ಹಾಕೋದಿಲ್ಲ. ನಮ್ಗೆ ಕೊಡೋದು ಮಹಾನಗರ ಪಾಲಿಕೆಯವ್ರು 1 ಲಕ್ಷ ಕೊಡ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ 1 ಲಕ್ಷ ಕೊಡೋದು, ಇನ್ನೂ 2-3 ಲಕ್ಷ ಆಕತಿ. ಹೀಗಾಗಿ ಈ ಸಂದರ್ಭದಲ್ಲಿ ನನಗೆ ಏನಾಗಲಿ ಒಳ್ಳೇದಾಕತಿ, ಯಾವ್ದಾರ ಅರ್ಜೆಸ್ ಏನೋ ಬರ್ತಾವೆ. ಹೀಗಾಗಿ ನಾನು ಕೌನ್ಸಿಲ್ ಸೇರ್ಕೊಂಡು ಮಾತಾಡ್ಕೊಂಡು ಏನೋ ಎಲ್ಲರೂ ನಾವು ಮಾಡಿ ಮುಗಿಸ್ಬಿಡೋದು. ಇವೆಂಟ್ ಮುಂದೆ ಸರ್ಕಾರ ಕೊಡ್ತಾರೆ ಏನು ಗೊತ್ತಿಲ್ಲ, ಕೆಲಸ ಮಾಡೋದು. ಹೀಗಾಗಿ ಇಂಥ ನನಗೊಂದು ಖುಷಿ ಅನ್ನಿಸ್ತಾ ಇದೆ. ಭಾಳ ನಾನು ಮಾಡಿದ್ದೀನಿ. ಇಡೀ ನಮ್ಮ ವಿದ್ಯಾರ್ಥಿ ದಶೆಯಿಂದ ನಮಗೆ ಕೂಡಿಸಿಡ್ಬೇಕಂತ ಇಲ್ಲ ನನಗೆ. ಏನು ಬರ್ತೈತೆ ಹಾಕಿಬಿಡೋದು. ಯಾಕಂದರೆ ವಾಟ್ ಎವರ್ ಐ ಆಮ್ ರಿಸೀವಿಂಗ್ ದ ಅಮೌಂಟ್, ಇಟ್ ಮೇ ಬಿ ಪೆನ್ಷನ್ ಆರ್ ಪೇಮೆಂಟ್, ಇಟ್ ಈಸ್ ದ ಟ್ಯಾಕ್ಸ್ ಪೇಡ್ ಬೈ ದ ಪಬ್ಲಿಕ್. ಸಾರ್ವಜನಿಕರು ತೆರಿಗೆ ಕೊಟ್ಟಂತ ಹಣದೊಳಗೆ ನಾವು ಇದನ್ನು ಮಾಡ್ತೀವಿ. ಹಂಗೆ ನೋಡಿದ್ರೆ ನಮಗೆ ಎಷ್ಟೋ ಜನಕ್ಕೆ ಏನೂ ಇಲ್ಲ. ನನಗೆ 90,000 ಪೆನ್ಷನ್ ತೊಗೊಂಡೆ ನಾನು. ಅದಕ್ಕೆ ನಾವು ಯೋಗ್ಯತೆ ಇಲ್ಲ ಗೊತ್ತಿಲ್ಲ. ಆದ್ರೆ ನಾನು ಹೇಳೋ ಉದ್ದೇಶ ಅಂದ್ರೆ ಎಷ್ಟೋ ಜನರಿಗೆ ಏನೂ ಇಲ್ಲ ಪಾಪ. ಹಳ್ಳಿ ಒಳಗೆ ರೈತರ ಜೀವನ ನೋಡಿದಾರೆ ಪಾಪ. ಮುಂಜಾನೆ ಸಂಜೆ ದುಡಿರ್ತಾರೆ. ಪಾಟೀಲ್ ಪುಟ್ಟಪ್ಪ ಹೇಳಿದ್ರು ಈ ದೇಶದೊಳಗೆ ನಿಜವಾದ ವ್ಯಕ್ತಿ ಅದರ ರೈತರು ಮಾತ್ರ ಅಂತ. ಉಳಿದಾರ ವ್ಯಾಪಾರಸ್ಥರು ಮೋಸ ಮಾಡೋರಲ್ಲ.
ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿರ್ತಾರಲ್ಲ, ಬಾರ್ ಇಟ್ಟವರು ಅದನ್ನ ಮಾಡಿದವರು ಅಂಥವ್ರೆಲ್ಲ ಸಿಕ್ಕಷ್ಟು ಬರ್ತಾರೆ. ಅದು ನಿಜಕ್ಕೂ ನಮ್ಮ ಹಳ್ಳಿಯ ಜನರಿಗೆ ನಾವು ಗೌರವಿಸ್ಬೇಕು. ಯಾಕಂದ್ರೆ ಪಾಟೀಲ್ ಪುಟ್ಟೊಬ್ಬರು ಹೇಳ್ತಾರೆ ಅವು ಅಂಥ ಒಂದು ಹಳ್ಳಿ ಎಲ್ಲ ನಾವು ಎಕನಾಮಿಕ್ಸ್ ಕಲಿಸಿ ಅಷ್ಟು ಆದೆ, ಓನ್ಲಿ ಕಲಿಸೋದು ಅಷ್ಟೇ ಆಗೈತೆ. ಬಟ್ ಏನಾಗೈತಿ ನಾವು ಹೇಳ್ತೇವೆ ಎಕನಾಮಿಕ್ಸ್ ಪೂವರ್ ಬಿಕಮ್ ಪೂವರ್, ರಿಚ್ ಬಿಕಮ್ ರಿಚ್ ಅನ್ನುವಂಥದ್ದು. ಬಡವಿದ್ದಾಗ ಬಡವಾಗೆ ಸಾಯ್ತಾನೆ, ಶ್ರೀಮಂತರಿಂದ ಆಗ್ತಾನೆ. ಏನು ವ್ಯವಸ್ಥೆ ಸುಧಾರಣೆ ಆಗಿಲ್ಲ, ಎಲ್ಲ ಅನ್ನೋದು ರಾಜಕೀಯ ವ್ಯವಸ್ಥೆ ಕಟ್ಟಿದ್ದೇ ಇದಾಗಿದ್ದ. ಯಾಕಂದ್ರೆ ಇಂಥ ವಿಶ್ವರಂಗ ಭೂಮಿಯಲ್ಲಿ ಅದಕ್ಕೆ ಒಳ್ಳೆಯ ವ್ಯಕ್ತಿಗಳಿಗೆ ರಿಟರ್ನ್ ಮಾಡಬೇಕು, ಒಳ್ಳೆಯ ವ್ಯಕ್ತಿಗಳನ್ನ ನಿರ್ದೇಶಕರು ಮಾಡಬೇಕು. ಅಂದಾಗ ಮಾತ್ರ ಯಾವುದೇ ಸರ್ಕಾರ ಆಗಲಿ ಮಾಡಬೇಕು. ಬಟ್ ನನಗೆ ಅನಿಸಿದ ಮಟ್ಟಿಗೆ ಎಲ್ಲ ಹದಗೆಟ್ಟು ಹೋಗಿದ್ದಲ್ಲ. ನಾವೆಲ್ಲ ಎಷ್ಟು ದಿನ ನಾವೆಲ್ಲ ಯೂನಿವರ್ಸಿಟಿ ಒಳಗೆ ಸೆನೆಟ್ ಮೆಂಬರ್, ಸಿಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್, ನಾವು 3ಕ್ಕೆ ಎಲೆಕ್ಟ್ ಆಗಿದೆ. ಗಾಟ್ ಹೈಯೆಸ್ಟ್ ವೋಟ್ ಬೈ ದ ವರ್ಕ್ ಆಫ್ ದ ಪಬ್ಲಿಕ್. ಎಲ್ಲ ಯಾವ ಅದನ್ರಿಗೆ ಆ ಸಿಂಡಿಕೇಟ್ ಮೆಂಬರ್ ಅಲ್ಲಿ ಹೋಗಿ ಕುಂತ್ಬಿಡ್ತಾರಲ್ಲ ಯೂನಿವರ್ಸಿಟಿಯಾಗೆಲ್ಲ. ಏನು ಬಾಧಕ್ಕೆ ಬರ್ದವ್ರು ಸಿಂಡಿಕೇಟ್ ಮೆಂಬರ್ ಮಾಡ್ಯಾರಲ್ಲ. ನೋವು ಅನಿಸ್ತದೆ ನನಗೆ. ಏನು ಮಾತಾಡೋಕೆ ಬರಲ್ಲ ಅವ್ರಿಗೆ. ಅಂಥ ವ್ಯಕ್ತಿಗಳು ದಟ ನನಗೆ ಭಾಳ ಕಾರ ಅಂತ ನನಗೇನೋ ಯಾರಿಗೆ ಅಂಜಿಕಿಲ್ಲ. ನಾವೆಲ್ಲ ಸಿಂಡಿಕೇಟ್ ಮೆಂಬರ್ದಾಗ ಸ್ವಯಂ ಸೆಂಟರ್ ಗೊತ್ತಿದೆ. ಪಠಾಣ್ ಸಾಹೇಬ್ರಿಗೆ ಗೌರವಿಸ್ತದೆ ನಾವು. ಯಾವ್ದಾರು ಏನಾಗಿದ್ರೆ ಇಮಿಡಿಯೇಟ್ ಆಗಿ ಹಂಗೆ ಮಾಡ್ತೀವಿ. ಒಂದು ವಿಷಯ ಮುಗಿಸ್ತಾ ಇದ್ದಾನೆ. ನಾವು ಸಂಗನೂರ, ಲಿಂಬಿಕಾ 3 ಮಂದಿ ಸಿಂಡಿಕೇಟ್ ಮೆಂಬರ್ ಇದ್ವಿ. ನಾವು ಏನೇ ಇದ್ರು ಮಾತಾಡ್ಕೊತಿದ್ವಿ. ನನಗೆ ಸಂಗನೂರು ಬೆಳಿಗ್ಗೆ ಫೋನ್ ಮಾಡಿದ್ರು ನನಗೆ ಗದಗಿನಿಂದ. ಅಂಗಡಿಯವರು ಒಂದು ನಾನ್ ಟೀಚಿಂಗ್ ಟ್ರಾನ್ಸ್ಫರ್ ಬರ್ತಾ ಇದೆ, ಅದಕ್ಕೆಲ್ಲರೂ ಕೊಡ್ಕೊಂಡು 3 ವರ್ಷಕ್ಕಿಂತ ಜಾಸ್ತಿ ಅವ್ರು ಮಾಡ್ತಾರೆ. ಅಲ್ಲಿ ಅಲ್ಲೊಬ್ಬ ವ್ಯಕ್ತಿ 5-6 ವರ್ಷ ಆಯ್ತು ಅವ್ನು ಚೇಂಜ್ ಮಾಡಬೇಕು ಅಂತಂದ್ರೆ ಆಯ್ತು ಬಿಡು ಅಂತೆಲ್ಲ ಮಾಡಿಕೊಂಡು ಮಾತಾಡಿದ್ರೆ ಒನ್ ಬೈ ಒಂದು ಅಜೆಂಡಾ ಬಂದು ಒಂದು ಅದು ಹೇಳ್ಬಿಡ್ತಾವ್ರಲ್ಲ. ಅಲ್ಲಿ ಹರೀಶ್ ಅಂತ ಒಳ್ಳೆ ಇದ್ರು, ಇವಾಗಿಂದ ಏನೋ ಇದು ವಿ ಸಿ ಆಫೀಸ್ ಆಗಿತ್ತು. ಭಾಳ ದಿವಸದಿಂದ ಯಾರೋ ಇದ್ರು ಪೇಪರ್ ಧುನಿದ್ದೆ ವಿ ಸಿ ಹರೀಶ್ ಆರ್ ಪಠಾಣ್ ಅಂತೆಲ್ಲ ಹೋಯ್ತು. ಹೀಗೆಲ್ಲ ಬಂದಾಗ ನಾನು ಡಿಸ್ಕಷನ್ ಬಂತು. ನಾನು ಸರ್ ಇವ್ನ ಯಾವಾಗ ಚೇಂಜ್ ಮಾಡ್ತಾರೆ? ಅಂಗಡಿ ಅವ್ರು ನಾಟ್ ವೇಲ್ ಟಾಕ್, ಇಟ್ ಇಸ್ ಮೈ ಪರ್ಸನಲ್. ಅಲ್ಲ ಸರ್, ಐ ಆಮ್ ಎಲೆಕ್ಟೆಡ್ ಮೆಂಬರ್, ಐ ನಾಟ್ ಕಮ್ ಫಾರ್ ಟೇಕಿಂಗ್ ಟಿ ಆ್ಯಂಡ್ ಡಿ. ಯಾವ ಟೇಕ್ ಡಿಸಿಷನ್ ಅಂದ್ಬಿಟ್ಟು ಭಾಳ ಭಯಂಕರ ಜೋರಾಗಿ ಎಲ್ಲರೂ ನನ್ನ ಪರವಾಗಿದ್ರು. ಸಂಕನೂರಲ್ಲಿ ಎದ್ದು ಅಂಗಡಿಯವರ ಡಿಸಿಷನ್ ತಗೋ ಏನು ಮಾತಾಡ್ತಾರೆ ಸಂಕನೂರಲ್ಲಿ. ನಾನು ಮುಂಜಾನೆ ಫೋನ್ ಮಾಡಿ ಹಿಂಗೆ ಅಂತಾರೆ ಇಸ್ ನಾಟ್ ಗುಡ್ ಅಂತ ಹೇಳಿ. ಈ ರೀತಿಯಾಗಿ ವಿಶ್ವವಿದ್ಯಾಲಯ ಕುಲಪತಿ ವಿರುದ್ಧ ಹೋರಾಟವನ್ನು ಮಾಡಿ ಅದನ್ನು ಇಮಿಡಿಯೇಟ್ ಅವ್ರು ಟ್ರಾನ್ಸ್ಫರ್ ಮಾಡ್ತೀನಿ ನಾನು. ಈ ರೀತಿಯಾಗಿ ನಾನು ಹೇಳೋ ಉದ್ದೇಶ ಅಂದರೆ ಅಷ್ಟು ನನಗೆ ಒಂದು ಶಕ್ತಿ ಇದೆ. ನಾವು ಅಷ್ಟೇ ಅಲ್ಲ, ಗುಲ್ಬರ್ಗಾದಲ್ಲಿ ಶರಣಬಸಪ್ಪ ಇದು ವಿಷಾಂತರ ಆಗ್ಬೋದು, ಅಲ್ಲಿ ಜೂನಿಯರ್ ಮೋಸ್ಟ್ ಪ್ರಿನ್ಸಿಪಲ್ ಮಾಡಿದ್ರು. ಅವ್ರ ವಿರುದ್ಧ ಹೋರಾಟ ಮಾಡಿ ಸೀನಿಯರ್ ಮೋಸ್ಟ್ ಪ್ರಿನ್ಸಿಪಲ್ ಪೋಸ್ಟ್ ಕೊಡ್ಸಿದ್ರು. ನಾವು ಹೇಳೋ ಉದ್ದೇಶ ಅಂದರೆ ಯಾರಿಗೂ ಬಗ್ಗೋದಿಲ್ಲ ಅವ್ರ ಸ್ವಾಮಿಗಳು, ಯಾರು ಶರಣಬಸಪ್ಪ ಅಂಥ ಸ್ವಾಮಿ ವಿರುದ್ಧ ಹೋರಾಟ ಮಾಡಿ ನಾವೆಲ್ಲ. ಅದಕ್ಕೆ ಹೆಂಗೆ ಬರುತ್ತಂದ್ರೆ ನಾವು ವಿದ್ಯಾರ್ಥಿ ಸಂಘಟನೆಯೊಳಗೆ ಪ್ರಾಮಾಣಿಕತೆ ಕಲಿಸಿದ್ದು ನಮಗೆ SF ಅಂತಂದ್ರೆ. ನಾವು ಹೇಳೋ ಉದ್ದೇಶ ಅಂದ್ರೆ ಯಾವ ಸಂಘಟನೆಯಲ್ಲಿ ಪ್ರಾಮಾಣಿಕತೆ ಇದೆ ಅಂಥ ವ್ಯಕ್ತಿಗೆ ಯಾರಿಗೂ ಅಂಜೋಲ್ಲ. ಯಾವಂಗೆ ಅಂಜಕ್ಕೆ ಹೋಗೋದಿಲ್ಲ ನಾನು ಬೇಕಾದ ಬಂದಿರ್ಸೋದಕ್ಕೆ ನಾನು ಐ ಆಮ್ ಗೋಯಿಂಗ್ ಟು ಟಾಕ್ ಅಂತ ಒಂದು ನಾವು ಉದ್ದೇಶ ಅಂದ್ರೆ ಈ ರೀತಿಯಾಗಿ ಒಳ್ಳೆಯ ಜನರನ್ನು, ಒಳ್ಳೆಯ ಸಮಾಜವನ್ನು ಮಾಡ್ತಕ್ಕಂಥ ನಿಟ್ಟಿನೊಳಗೆ ನನಗಂತೂ 3 ಅವಧಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ ನಿಜಕ್ಕೂ ಹೆಮ್ಮೆ ಇದೆ, ಖುಷಿ ಇದೆ. ಎಲ್ಲಿ ಕಪ್ಪು ಚುಕ್ಕಿಲ್ಲ, ಏನಿಲ್ಲ. ಅದು ಲಾಸ್ಟ್ ಒಂದು ಆಗಿತ್ತು. ಹೀಗಾಗಿ ಇಲ್ಲ, ಹಣ ಇದ್ದಾಗ ಮಾಡೋದು ಮುಖ್ಯ ಅಲ್ಲ, ಬೇಕಾದ್ರೆ ಮಾಡ್ಬೋದು. ಹಣ ಇಲ್ದಾಗ ಮಾಡೋದು ಭಾಳ ಮುಖ್ಯ. ಹಣ ಇದ್ರೆ ಹಾಕದು ಏನ್ರ ಅಂಗಡಿ ಹೊಡೆದ ರೊಕ್ಕ ಹಂಗೆ ಮಾಡೋದು ಅಂತ ಅನ್ನುವಂತ ಆಗ್ಬೋದು. ಬಟ್ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನದಲ್ಲಿ ಯಾರು ಕಟ್ಟಿದ್ರೆ ಸಾಯಿ ಮಟ್ಟ ಯಾರು ತೊಗೊಳಕ್ಕೆ ಹೋಗೋದು. ನಾನು ಇಷ್ಟ ಸಾಕು, ನಮಗೂ ಆಸೆ ಇರ್ತಾವೆ. ಬಟ್ ನಮ್ಮಂಥ ವ್ಯಕ್ತಿಗೆ, ಇಡಿಗರಂಥ ವ್ಯಕ್ತಿಗೆ ಅಲ್ಲಿ ಎಲ್ಲೋ ವಿಧಾನಸೌಧಗೆ ವಿಧಾನ ಪರಿಷತ್ ಹೋಗುವಂಥ ಅವಕಾಶ ಸಿಗೋದಿಲ್ಲ. ಅದೇನೋ ಅಕಸ್ಮಾತ್ ಮುಂದೆ ಬದಲಾವಣೆ ಆಗಿ ಅತಿ ಪ್ರಾಮಾಣಿಕ, ಹಣ ಇಲ್ಲದೆ ಇರ್ತಂಥ ವ್ಯಕ್ತಿಗೆ ಏನೋ ಮನಸ್ಸು ಮಾಡಿದ್ರೆ ಆಗ್ಬೋದು. ಅಂಥ ಕಾಲಂತೂ ಏನು ಯಾರೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಅಂತ. ಒಟ್ಟಿನಲ್ಲಿ ಇವತ್ತಿನ ರಂಗಭೂಮಿ ದಿನಾಚರಣೆ ಯಶಸ್ವಿಯಾಗಲಿ, ಶುಭ ಕೋರ್ತಾ. ದಯವಿಟ್ಟು 30 ಮತ್ತು 31ಕ್ಕೆ ಏನು ಒಂದು ಸಮ್ಮೇಳನಕ್ಕೆ ದಯವಿಟ್ಟು ಅದರ್ಸೋದಕ್ಕೆ ಮಾಡಿದ ಹೇಮಾ ಪಟೇಲ್ ಶೆಟ್ಟಿ ಅವರು ನಮ್ಮ ಹಿರಿಯರು. ನಮ್ಮ ನೇಮ್ ಏನಂದ್ರೆ ಇದೇ ಜಿಲ್ಲೆ ಹುಟ್ಟಿರ್ಬೇಕು, ಇಲ್ಲೇ ಅಂಥ ಇದಕ್ಕೆಲ್ಲ ಸ್ಯಾಜ್ ದಟ್ ಏನು ಕ್ವಾಲಿಫಿಕೇಶನ್ ಅದಕ್ಕೆಲ್ಲ ಆಯ್ಕೆ ಮಾಡೀವಿ. ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಮಾಡೀವಿ, ಯಾರಿಗೂ ಏನೂ ಕಡಿಮೆ ಆಗೋದಿಲ್ಲ. ಭಾಳಷ್ಟು ಒಳ್ಳೆಯ ಗೋಷ್ಠಿ ಇದ್ದಾವೆ, ರಾಜ್ಯ ಮಟ್ಟದಲ್ಲಿ ಮಾಡುವಂಥ ಗೋಷ್ಠಿ ಇದೆ. ಇದಕ್ಕೆಲ್ಲ ಶಾಲೆ ಅಂಥ ಒಳ್ಳೆಯ ವ್ಯಕ್ತಿಗಳು ಕರೆಸಿದ್ದೇವೆ. ಅದಕ್ಕೆಲ್ಲ ಬರ್ಬೇಕಂತ ಹೇಳ್ತಾ ಬೆಳಿಗ್ಗೆ ಸಂಜೆವರೆಗೆ ಕುಟುಂಬ ಸಮೇತ ನಮ್ಮ ಜೊತೆಗೆ ಬರಂತ ಹೇಳ್ತಾ ಇಂಥ ಉದ್ಘಾಟನೆ ಒಂದು ಅವಕಾಶ ಕೊಟ್ಟಂತ ಹರ್ಷಕ್ ಅವ್ರು ಭಾಳ ಒಳ್ಳೆಯ ವ್ಯಕ್ತಿ. ನಿಮ್ಗೆ ಖುಷಿ ಅನ್ನಿಸ್ತಾ ಇದಲ್ಲ. ಈಗ ಅವ್ರಿಗೆ ಹೇಳಿದ್ರಪ್ಪ ಅಡಿಗೆ ಬೇಡಪ್ಪ ನೀವು ಕೊಡೋದು, ಟಿಫಿನ್ ನಾನೇ ಟಿಫಿನ್ ಕೊಡ್ತಂತ ಹೇಳಿ. ಯಾಕೆ ನಮ್ಮದು ದತ್ತಿ ಕಾರ್ಯಕ್ರಮ ಇದ್ದು ಅದು ಆತಲ್ಲ ಅಂತೇಳಿ ನಮ್ಮದು ಸ್ವಪ್ಪ ಏನಂತಾರೆ ಈಗ ನನಗೂ ದತ್ತಿ ಮಾಡಿದ್ದಕ್ಕಾಯ್ತು. ಮತ್ತು ಅವ್ರಿಗೆ ಹೇಳೇನ ದತ್ತಿ ದಾಣಿಗಳಿಗೆ ಎಲ್ಲ ಹೇಳೇನು ಸರ್ ಹಿಂಗೆ ಅದಾಗಿ ಮುಗಿಸಬೇಕಾಗಿದೆ. ಮತ್ತು ಮುಂದೆ ಏಪ್ರಿಲ್ ಮೇದೊಳಗೆ ಮತ್ತೆ ಒಳ್ಳೆಯ ಚೋಲ ಅವ್ರು ಒಪ್ಪಿಗೆ ತಗೊಂಡ ಇದನ್ನು ಮಾಡಿ ಅಂತ ಹೇಳ್ತಾ ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆ ಒಂದು ನಿಟ್ಟಿನಲ್ಲಿ ರಂಗಕಲೆಯನ್ನು ನೆನೆಸುವಂಥ ಕಾರ್ಯಕ್ರಮ, ರಂಗಕಲೆಯನ್ನು ಬೆಳೆಸುವಂಥ ಕಾರ್ಯಕ್ರಮ, ರಂಗಕಲೆಗೆ ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಜಗತ್ತಿನಲ್ಲಿ ಬಹಳಷ್ಟು ಕಲೆಗಳನ್ನು ನೋಡ್ತೀವಿ. ಯಾವುದೇ ಕಲೆಯನ್ನು ನೋಡಿ, ಎಲ್ಲ ಕಲೆಯನ್ನು ಒಂದು ಕಡೆ ಕೂಡಿದಾಗ ಸಮಾಜ ಸುಧಾರಣೆ ಮಾಡುವಂಥ ಯಾವುದಾದ್ರೂ ಕಲೆ ಇದ್ರೆ ಅದು ನಾಟಕ ಕಲೆ. ಸಮಾಜದಲ್ಲಿ ಇರುವಂಥ ಅಂಕು ಡೊಂಕುಗಳನ್ನು ತಿದ್ದುವಂಥ ಯಾವುದಾದ್ರೂ ಒಂದು ಕಲೆ ಇದ್ರೆ ಅದು ನಾಟಕ ಕಲೆ. ನಾವು ಜೀವನದಲ್ಲಿ ಯಾವ ರೀತಿ ಒಬ್ಬ ಹುಡುಗ ಅಥವಾ ಹುಡುಗಿ ಯಾವ ರೀತಿ ನಾನು ಸಮಾಜದಲ್ಲಿ ನಡ್ಕೋಬೇಕು ಅಂತ ಏನಾದರೂ
ಸಂಸ್ಕೃತಿ ಪ್ರಬುದ್ಧತೆಯನ್ನಾದರೂ ಬೆಳೆಸ್ಕೋಬೇಕಾದ್ರೆ ಅದು ನಾಟಕ ಕಲೆ. ಈ ಎಲ್ಲರೂ ಗೊತ್ತಿದೆ, ಚಿತ್ರಗಳನ್ನು ನೋಡಿ ನಮ್ಮ ಮಕ್ಕಳು ಎಷ್ಟು ದಾರಿ ಬಿಟ್ಟಿದ್ದಾರೆ, ಟಿವಿಗಳನ್ನು ನೋಡಿ ಎಷ್ಟು ನಮ್ಮ ಮಕ್ಕಳು ದಾರಿ ಬಿಟ್ಟಿದ್ದಾರೆ, ಸಮಾಜದಲ್ಲಿರುವಂಥ ಈಗ ರೀಸೆಂಟ್ ಟೆಕ್ನಾಲಜಿಯನ್ನು ನೋಡಿ ಎಷ್ಟು ದಾರಿ ಬಿಟ್ಟಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ನಾಟಕವನ್ನು ನೋಡಿ ಬದುಕಿ ಬೆಳೆದವರು, ನಾಟಕವನ್ನು ನೋಡಿ ಬದುಕಿ ಬೆಳೆದವರು. ನಾನು ನಮ್ಮ ಅಜ್ಜ ನಾಟಕದಿಂದಲೇ ಸುಮಾರು 100 ವರ್ಷಗಳ ಹಿಂದೆ ನಮ್ಮ ಸುತ್ತಮುತ್ತಲ ಬಳ್ಳಾರಿ ಜಿಲ್ಲೆಯಲ್ಲಿ ರಕ್ತರಾತ್ರಿ ಮತ್ತು ಕುರುಕ್ಷೇತ್ರ ನಾಟಕ ಆಡಬೇಕಾದ್ರೆ ಅದರಲ್ಲಿ ಭೀಮನ ಪಾತ್ರ ಮಾಡಬೇಕಾದ್ರೆ ನಮ್ಮ ಅಜ್ಜನೇ ಬೇಕು. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿನ ಕಾಲದಲ್ಲಿ ನನಗೆ ನೋಡ್ಲಿಕ್ಕೆ ಅದು ಅವಕಾಶ ಸಿಕ್ಕಿಲ್ಲ, ಬಟ್ ನಮ್ಮ ಅಜ್ಜನ ಬಗ್ಗೆ ನಾವು ಕೇಳ್ತಾ ಇದ್ವಿ. ಭೀಮನ ಪಾತ್ರ ಅವರು ಆಳು 6 ಫೂಟಿನ ಆಳು, ಇಷ್ಟು ದಪ್ಪ ಗದೆಯನ್ನು ನೋಡಿ ಇದೆ. ಆ ಭೀಮ ಹೆಂಗಿದ್ದೋ ಗೊತ್ತಿಲ್ಲ, ನಮ್ಮ ಸುತ್ತಲೂ ಜನ ಹೇಳ್ತಾರೆ ನಿಜವಾದ ಭೀಮನೇ ಬಂದ ಅಂತ ಹೇಳಿ ಅಂತ ಇದ್ರಂತೆ ನಮ್ಮ ಅಜ್ಜಗೆ. ಸೊ ಆ ರೀತಿಯಾಗಿ ಸುಮಾರು ಒಂದು 20 ಬಾರಿ ಕುರುಕ್ಷೇತ್ರ ನಾಟಕವನ್ನು ಆಡಿದ್ದು, ರಕ್ತರಾತ್ರಿ ನಾಟಕದಲ್ಲಿ ಕೂಡ ಭೀಮನ ಪಾತ್ರ ಮಾಡಿದಂಥ ನಮ್ಮ ಅಜ್ಜ. ಹಾಗಾಗಿ ನಾನು ಕೂಡ ಎಲ್ಲೋ ಒಂದು ಕಡೆ ನಾಟಕಕ್ಕೆ ನಂಟನ್ನು ಇಟ್ಟುಕೊಂಡಂಥ ಒಂದು ಪೀಳಿಗೆಯಿಂದ ಬಂದಂಥದ್ದು ನಾನು ಕೂಡ. ತದನಂತರ ನಮ್ಮ ತಂದೆಯವರು ಕೂಡ ಶಿಕ್ಷಕರಿದ್ದರು ಕೂಡ, ಪ್ರಾಥಮಿಕ ಶಿಕ್ಷಕರು. ಅವರು ಕೂಡ ಪ್ರತಿ ವರ್ಷ ಒಂದು ನಾಟಕವನ್ನು ಆಡ್ತಾ ಇದ್ದಾರೆ. ಎಲ್ಲ ಶಿಕ್ಷಕರು ಕೂಡಿ, ಊರಿನ ಹಿರಿಯರು ಕೂಡಿ ಒಂದು ನಾಟಕ ಮಾಡೋದು. ಸೊ ಆ ನಾಟಕಗಳಲ್ಲಿ ನಾನು ಕೂಡ ನಮ್ಮ ತಂದೆಯವರ ಸುಮಾರು 8-10 ನಾಟಕಗಳನ್ನು ನಾನು ನೋಡಿದ್ದೇನೆ. ಸೊ ಎಲ್ಲೋ ಒಂದು ಕಡೆ ನಾಟಕಕ್ಕೆ ಅವಾಗ ನಾವು ನಾಟಕಕ್ಕೆ ತಾಲೀಮ್ ನೋಡೋಕೆ ಹೋಗ್ತಾ ಇದ್ವಿ. ತಾಲೀಮ್ ಅಂತಂತಾರಲ್ಲ, ಬೆಳಗ್ಗೆ 4 ಗಂಟೆಗೆ ಎಲ್ಲ ಶಿಷ್ಯಂದರು ಬಂದು 4 ಗಂಟೆಗೆ ಒಂದು ಪ್ರಾರ್ಥನೆ ಹಾಡಿ ಮಾಡೋದಾಗಿರ್ಬೋದು, ರಾತ್ರಿ 12 ಗಂಟೆಗೆ ಒಂದು ಆಗಿರೋದಾಗಿರ್ಬೋದು. ಆಗ ತಾಲೀಮು ಮಾಡಬೇಕಾದ್ರೆ ಈ ಮಕ್ಕಳೆಲ್ಲ ಬಂದು ನಾನು ಕೂಡ ಸಣ್ಣ ಮಗು ಕೂತಾ ಇದ್ದೆ. ಈಗ ಈ ನಾಟಕ ಕಲೆ ಯಾವ ರೀತಿ ಸಂಸ್ಕೃತಿ ಕೊಡುತ್ತೆ ಅಂತಂದರೆ, ನಾಟಕ ಒಂದೇ ದಿವಸ ಆಗೋದಿಲ್ಲ, ಸುಮಾರು ಒಂದು 2 ತಿಂಗಳು 3 ತಿಂಗಳು ನಮ್ಮ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದರೆ ಅಲ್ಲಿ ಒಂದು ತಂದೆ ತಾಯಿ ಮಗಳು ಯಾವ ರೀತಿ ತಂದೆ ತಾಯಿ ಗೌರವ ಕೊಡ್ತಾಳೆ, ಸೊಸೆ ಯಾವ ರೀತಿ ಅತ್ತೆ ಮಾವ ಗೌರವ ಕೊಡ್ತಾಳೆ, ಅದು ಏನು ಅದು ಮಕ್ಕಳು ನೋಡ್ತಾರಲ್ಲ, ಓ ಸಮಾಜ ಸುಧಾರಿತ ಸಮಾಜ ಅಂದರೆ ನಾವು ಹೀಗೆ ನಡ್ಕೋಬೇಕು ಅನ್ನೋದು ಮಕ್ಕಳಲ್ಲಿ ಪರಿಜ್ಞಾನವನ್ನು ಮೂಡಿಸುವಂಥ ಏನಾದರೂ ಆಗಿನ ಕಾಲದಲ್ಲಿ ಮೀಡಿಯಾ ಇತ್ತಂದರೆ ನಾಟಕ ಮಾತ್ರ. ಇವತ್ತಿನ ದಿವಸ ಸಿನಿಮಾ ಹೆಂಗಿದೆ, ಸಿನಿಮಾದಲ್ಲಿ ಅವರು ಯಾರಾದರೂ ಹಾಡ್ತಾ ಇದ್ರೆ, ನಮ್ಮ ಮಕ್ಕಳು ಹಾಡ್ತಾ ಇದ್ದಾರೆ, ನಮಗೆ ಮುಜುಗರ ಆಗುತ್ತೆ. ಸಿನಿಮಾದ ಈಗಿನ ಹಾಡುಗಳು. ಈಗ ಕಳೆದ ವಾರ ಒಂದು ಯಾವುದೋ ಒಂದು ಪಿಕ್ಚರ್ ರೆಡಿ ಆಯಿತು, ಯಾವುದೋ ಒಂದು ಈಗ ಬಹುಶಃ ನೀವು ಟಿವಿಯಲ್ಲಿ ಫ್ರೀಯಲ್ಲಿ ಸರಸೆ ಅಂತ ಹೇಳಿ ಒಂದು ಹಾಡಿನ ಮುಖಾಂತರ. ಸೊ ಇದು ಅತ್ಯಂತ ಲೋ ಲೆವೆಲ್ ಸಿಟಿಜನ್ಶಿಪ್ ಅನ್ನು ಡೆವಲಪ್ ಮಾಡುವಂಥ ಪ್ರವೃತ್ತಿ. ಆದರೆ ನಾಟಕ ಕಲೆ ಏನಿದೆಯಲ್ಲ, ಅದು ನಿಜವಾದಂಥ ಪ್ರಬುದ್ಧವಾದಂಥ ಸಿಟಿಜನ್ಶಿಪ್ ಡೆವಲಪ್ ಮಾಡಲಿಕ್ಕೆ ಕಲಿಯೋದಾದರೆ ನಾಟಕ ಕಲೆ. ಆದ್ದರಿಂದ ಇವತ್ತು ನಾಟಕವನ್ನು ನಂಬಿದಂಥ ಬಂಧುಗಳು ನಾವೆಲ್ಲರೂ ಕೂಡ ಒಂದು ಕಡೆ ಕೂಡಿ ಶ್ರೀಯುತ ಅರ್ಚಕವರು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನಿಮಿತ್ತವಾಗಿ ಇವತ್ತು ಒಂದು ಪ್ರಶಸ್ತಿಯನ್ನು ಘೋಷಿಸಿ ಇವತ್ತು ನಮ್ಮನ್ನೆಲ್ಲರೂ ಇಲ್ಲಿ ಒಂದು ಕಡೆ ಕೂಡಿದ್ದಾರೆ. ನಾಟಕ ಅಂತೂ ನೆಗೆಟಿವ್ ಅಂತೂ ಏನೂ ಇಲ್ಲ, ನಾಟಕ ಪಾಸಿಟಿವ್ ಇದೆ. ಆಮೇಲೆ ಡ್ರಾಮಾ, ನಾನು ಕೂಡ ಸಣ್ಣ ಹುಡುಗಿದ್ದಾಗ 2-3 ತಿಂಗಳು ಡ್ರಾಮಾಗಳನ್ನು, ಸಾಮಾಜಿಕ ಡ್ರಾಮಾಗಳನ್ನು ನೋಡಲಿಕ್ಕೆ ನಾನು ಕೂಡ 2-3 ತಾಸು ಕುದುರ್ತಾ ಇದ್ದೆ. ಆ ಪೆಟ್ಟಿಗೆ ಮಾಸ್ತರ್ ಎದ್ದು ಹೋದ್ಮೇಲೆ ಅವ್ರು ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ ಏನು ಬಾರಿಸ್ತಾರೆ ಅಂತ. ಸೊ ರಫ್ಪಾಗಿ ಪೆಟ್ಟಿಗೆ ಸುಮ್ಮನೆ ಸರಿಗಮ ಪಾದ ದಿವಸ ಅದು ಬಾರಿಸಿ ನಾನೇನು ಕಲ್ತಿಲ್ಲ ಸಂಗೀತ. ಆದರೆ ಆ ತಾಲೀಮಿನಲ್ಲಿ ಹೋದಾಗ ಕೂತು ಅವರೆಲ್ಲರೂ ಚಾ ಕುಡಿಯೋಕ್ಕೆ ಹೋದಾಗ ನಾನು ಪೆಟ್ಟಿಗೆ ಮೇಲೆ ಕೂತು ಬಾರಿಸೋತರ ಇವತ್ತು ಯಾವುದೇ ಸಭೆ ಸಮಾರಂಭಕ್ಕೂ ಪರ್ಫೆಕ್ಟಾಗಿ ಹಾರ್ಮೋನಿಯಂ ಬಾರಿಸ್ತೇನೆ. ಇದು ಒಂದು ಅವಕಾಶ ನನಗೆ ಒಳ್ಳೇದು ಎಲ್ಲಿ ಸಿಕ್ತಂದರೆ, ಈ ಡ್ರಾಮಾದಲ್ಲಿ ಕಲಿತಂಥ ಒಂದು ಡ್ರಾಮಾ. ನಾನು ಈಗಾಗಲೇ 12 ದೇಶಗಳಿಗೆ ಹೋಗಿ ವಿಸಿಟಿಂಗ್ ಪ್ರೊಫೆಸರಾಗಿ ಕೆಲಸ ಮಾಡಿದ್ದೀನಿ. 2021ರಲ್ಲಿ ನೆದರ್ಲ್ಯಾಂಡ್ ದೇಶಕ್ಕೆ ನಾನು ಪೋಸ್ಟ್ ಡಾಕ್ಟರೇಟ್ ಮಾಡಲಿಕ್ಕೆ ಹೋಗಿದ್ದೆ. 2001ರಲ್ಲಿ 23 ವರ್ಷಗಳ ಹಿಂದೆ ನೆದರ್ಲ್ಯಾಂಡ್ ದೇಶದಲ್ಲಿ ಪೋಸ್ಟ್ ಡಾಕ್ಟರೇಟ್ ಮಾಡೋಕ್ಕೆ ವ್ಯಾಗನಿಂಗ್ನಲ್ಲಿ ಹೋಗಿದ್ದೆ. ಆಗ ಹೋದಾಗ ನಾನು ಸುಮಾರು 8 ದೇಶಗಳಲ್ಲಿ ನಾನು ಪರ್ವಟನೆ ಮಾಡಿದ್ದೀನಿ. ಅಷ್ಟು ದೇಶಗಳ ಮಧ್ಯೆ ಒಂದು ಹೇಗ್ ಟೌನ್ ಅಂದರೆ ನೆದರ್ಲ್ಯಾಂಡಿನ ಆಮ್ಸ್ಟರ್ಡಾಮ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಕ್ವಾರ್ಟರ್. ಆದರೆ ಹೇಗ್ ಟೌನ್ ಅಂದ್ರೇನು, ಅಂತಾರಾಷ್ಟ್ರೀಯ, ಈಗೆಲ್ಲರೂ ಕೋರ್ಟ್ ವಿವಾದ ಮಾಡ್ತೀವಿ, ಅಂತಾರಾಷ್ಟ್ರೀಯ ಕೋರ್ಟ್ ಎಲ್ಲಿದೆ, ಅದು ಹೇಗ್ ಟೌನ್ನಲ್ಲಿದೆ, ನೆದರ್ಲ್ಯಾಂಡ್ಗೆ ಇರುತ್ತೆ ಹೇಗ್ ಟೌನ್ನಲ್ಲಿ. ಅಲ್ಲಿ ಅಂತಾರಾಷ್ಟ್ರೀಯ ರಾಣಿ ಎಲ್ಲಿರ್ತಾಳೆ, ಅದೇ ಹೇಗ್ ಟೌನ್ನಲ್ಲಿ ರಾಣಿ ಇರ್ತಾಳೆ. ಒಂದು ಸಲ ನಾವು ನೆದರ್ಲ್ಯಾಂಡ್ ಹೋದಾಗ ಹೇಗ್ ಟೌನ್ನ ರಾಣಿಯನ್ನು ಭೇಟಿ, ನಾವು 40 ದೇಶದ ವಿಜ್ಞಾನಿಗಳನ್ನು ಹೋಗಿದ್ದು ತಂಡ, 40 ದೇಶದ ವಿಜ್ಞಾನಿಗಳ ತಂಡ ಹೋದಾಗ ರಾಣಿಯನ್ನು ಭೇಟಿ ಮಾಡಬೇಕಂತ ನಾವು ಪ್ಲಾನ್ ಮಾಡಿದಾಗ 11ನೇ ಅಂತಸ್ತಿನ ಮಹಡಿಯಲ್ಲಿ ರಾಣಿಯರಿದ್ರು. ಮಹಾರಾಣಿ, ಇಂಗ್ಲೆಂಡಿನ ಮಹಾರಾಣಿ ಭೇಟಿ ಮಾಡಬೇಕಂತ ಎಲ್ಲ ಪ್ರೋಟೋಕಾಲನ್ನು ಪರ್ಮಿಷನ್ ತಗೊಂಡು ಹೋದಿ. ಅಲ್ಲಿ
ಎಲ್ಲರೂ ಕೂಡ ಅದರ ಬಗ್ಗೆ ಕ್ರಿಶ್ಚಿಯನ್ನಲ್ಲಿ ಏನಾಗುತ್ತೆ, ರಾಣಿಯ 11ನೇ ಫ್ಲೋರಲ್ಲಿ ಕ್ರಿಶ್ಚಿಯನ್ ದಿವಸ ಒಂದು ಈ ಹಾರ್ಮೋನಿಯಮನ್ನು ಬಾರಿಸಿದ್ರೆ ಇಡೀ ನಮ್ಮ ನಗರವೆಲ್ಲ ಎದ್ದು ನಿಂತು ಈ ಹಾರ್ಮೋನಿಯಂ ಸೌಂಡಿಂಗ್ ಎದ್ದು ನಿಂತು ಕೇಳ್ತಾರೆ ಅನ್ನುವಂಥ ರಾಣಿ ನಾನು ಸ್ಪೀಚ್ ಕೊಡ್ತಾ ಇದ್ರು. ಅವಾಗ ನನ್ನ 40 ದೇಶದ ಏನು ನಾವು ಬಂಧುಗಳಿದ್ವಲ್ಲ ಎಲ್ಲರಿಗೂ ಕೂಡ ಗೊತ್ತಿತ್ತು, ನಾನು ಯಾವುದೇ ಒಂದು ಸಭೆಗೆ ಬಂದಾಗ ನಾನು ಹಾಡು ಹೇಳ್ತಾ ಇದ್ದೆ, ಹಾರ್ಮೋನಿಯಂ ಬಾರಿಸ್ತಾ ಇದ್ದೆ. ನನಗೆ ಬರಲಿ ಬಿಡಲಿ ಅದು ವೆಸ್ಟರ್ನಲ್ಲಿ ನಮ್ಮ ಹಾರ್ಮೋನಿಯಂ ಗೊತ್ತಾಗ್ತಿರಲಿಲ್ಲ. ಬಟ್ ಯಾರೊಬ್ಬರು ನೇಪಾಳದ ಒಬ್ಬ ನನ್ನ ಸ್ನೇಹಿತ, ಓ ಹಾರ್ಮೋನಿಯಂ ಎಲ್ಲ ಇಡೀ ದೇಶ ಟೌನೇ ಕೇಳಿಸಿದ, ಡಾಕ್ಟರ್ ನಾಯಕ್ ವೈ ಕಾಂಟ್ ಟು ಪ್ಲೇ ದಟ್ ಹಾರ್ಮೋನಿಯಂ ಅಂತಂದ್ರು. ಸೊ ಅವಾಗ ಮಹಾರಾಣಿ, ಇಂಗ್ಲೆಂಡಿನ ಮಹಾರಾಣಿ ಅವ್ರು ಏಂದ್ರು, ಡು ಯು ನೋ ಹೌ ಟು ಪ್ಲೇ ಇಟ್ ಅಂತಂದ್ರು. ಯಾ ಐ ನೋ ಇಟ್. ಸೊ ಎಲ್ಲಿ ಮಹಾರಾಣಿ ಕೂತು ಹಾರ್ಮೋನಿಯಂ ಬಾರಿಸ್ತಾ ಇದ್ರಲ್ಲ ಅಲ್ಲಿ ಯಾರಿಗೂ ಕೂಡ್ಲಿಕ್ಕೆ ಅವಕಾಶ ಇಲ್ಲ. ಮಹಾರಾಣಿ ಅಷ್ಟೇ ಕ್ರಿಶ್ಚಿಯನ್ ದಿವಸ ಕ್ರಿಸ್ಮಸ್ ದಿವಸ ಮಹಾರಾಣಿ ಕೂತು 11ನೇ ಫ್ಲೋರಲ್ಲಿ ಸುಮಾರು 20 ಫೂಟ್ನ ಉದ್ದದ 10 ತುತ್ತೂರಿಗಳು ಫಿಕ್ಸ್ ಆಗಿದೆ. ಅದಕ್ಕೆ ಅಲ್ಲಿ ಅವಕಾಶ ಹೇಗಿರುತ್ತೆ ಅಂದರೆ, ನಾಟಕ ನನಗೆ ಕೊಟ್ಟಂತ ಒಂದು ಭಿಕ್ಷೆ ಏನಿದೆ ಅಂತಂದ್ರೆ, ಮಹಾರಾಣಿ ಕೂಡುವಂತ ಹಾರ್ಮೋನಿಯಂ ಮಧ್ಯೆ ಕುಂತು ಆಗ 23 ವರ್ಷಗಳ ಹಿಂದೆ ಜಾನೆ ಕಹಾ ಗಯೇ ವೋ ದಿನ ಅಂತ ಒಂದು ಹಾರ್ಮೋನಿಯಂ ಬಾರಿಸಿದೆ ನಾನು. ಅವತ್ತು ಇಡೀ ಊರಿಗೆಲ್ಲ ಕೇಳಿಸಿತ್ತು. ನನಗೆ ಸಾರ್ಥಕತೆ ಎಲ್ಲಿ ಅನಿಸಿತ್ತಂತಂದ್ರೆ, ಇದು ಮಹಾರಾಣಿ ಕೂಡುವಂತ ಚೇರ್ನಲ್ಲಿ ಕೂತು ನಾನು ಇವತ್ತು ಜಾನೆ ಕಹಾ ಗಯೇ ವೋ ದಿನ ಅಂತ ಏನು ಹಾಡನ್ನು ಬಾರಿಸಿದ್ದಲ್ಲ, ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು. ಬಟ್ ನನಗೆ ವಿಶೇಷವಾದಂಥ ಗೌರವ ಎಲ್ಲಿ ಇತ್ತಂತಂದ್ರೆ, ಇದು ಎಲ್ಲ ಆಗಿದ್ದು ನಾಟಕ ಕಲೆಯಿಂದ, ನಾಟಕದ ತಾಲೀಮಿನಲ್ಲಿ ಹೋಗ್ತಾ ಇದೆಯಲ್ಲ, ಈ ಒಂದು ಅವಕಾಶ, ತಾಲೀಮಿನ ಅವಕಾಶ ಪ್ರಪಂಚದಂತ ಇಂಗ್ಲೆಂಡಿನ ರಾಣಿ ಕೂತು ಬಾರಿಸುವಂಥ ಹಾರ್ಮೋನಿಯಲ್ಲಿ ನಾನು ಜಾನೆ ಕಹಾ ಗಯೇ ವೋ ದಿನ 2023 ವರ್ಷಗಳ ಹಿಂದೆ ಬಾರಿಸಿದ್ದು ಕೂಡ ಏನು ಹಾರ್ಮೋನಿಯಂ ಪ್ಲೇ ಮಾಡಿದ್ದಲ್ಲ, ಅದನ್ನು ಎಲ್ಲವರ ಕಡೆ ನನ್ನ ಜೀವನ ಉತ್ತುಂಗಕ್ಕೆ ಒಯ್ದಿದೆ ಈ ಡ್ರಾಮಾ ಕಲೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಅದನ್ನು ನಾನು ಹೇಳಬೇಕಾಗಿತ್ತು ಇವತ್ತು. ಮುಂದುವರೆದು ಈಗ ಅಧ್ಯಕ್ಷ ಸಾಹೇಬ್ರು ಹೇಳಿದರು, ನಾನು ಅಫ್ಕೋರ್ಸ್ ಬಹಳಷ್ಟು ದೊಡ್ಡ ಸಿಂಗರ್ ಅಂತ ಹೇಳಿದರು, ಬಟ್ ನಾನು ಬಾತ್ರೂಮ್ ಸಿಂಗರ್. ಹೌದು, ಬಾತ್ರೂಮ್ ಸಿಂಗರ್. ಅವಕಾಶ ಸಿಕ್ಕಾಗೆಲ್ಲ ಎಲ್ಲ ಸ್ಟೇಜ್ನಲ್ಲಿ ಕೂಡ ಹಾಡದವರು. ಬಟ್ ಒಂದು ನನ್ನ ಕೆಟ್ಟ ಚಟ ಅಂದರೆ, ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಹಾಡಿದ್ದೀನಲ್ಲ, ನನ್ನ ಕೆಟ್ಟ ಚಟ ಅಂದರೆ ಆ ಫಸ್ಟ್ ಪ್ರೈಸ್ ಯಾರಿಗೂ ಬಿಟ್ಕೊಟ್ಟಿಲ್ಲ ನನ್ನ ಜೀವನದಲ್ಲಿ. ಸೊ ನನ್ನ ಜೀವನದಲ್ಲಿ ನನಗೀಗ 61 ವರ್ಷ, ಐ ಆಮ್ 61 ಇಯರ್ಸ್ ಬಾಯ್. 61 ನನ್ನ ಜೀವನದಲ್ಲಿ ನಾನು ಹೋದಂಥ ಯಾವುದೇ ಸ್ಟೇಜ್ನಲ್ಲಿ ನಾನು ಪ್ರಥಮ ಬಹುಮಾನ ಇವತ್ತಿನವರೆಗೂ ಬಿಟ್ಕೊಂಡೆ. ಸ್ಟೂಡೆಂಟ್ ಲೈಫ್ ಆಯಿತು, ಸ್ಟಾಫ್ ಲೈಫ್ ಆಯಿತು. ಸೊ ಹಾಗಾಗಿ ಅದು ನಾನು ಒಬ್ಬ ಬಾತ್ರೂಮ್ ಸಿಂಗರ್ ಅಂತ ನನಗೆ ಕಾನ್ಫಿಡೆಂಟು. ತದನಂತರ ನಾನು ಡೈರೆಕ್ಟರ್ ಸ್ಟೂಡೆಂಟ್ ವೆಲ್ಫೇರ್ ಆದೆ. ಸುಮಾರು 5 ವರ್ಷಗಳ ಕಾಲ ಬಾಗಲಕೋಟೆ ವಿಶ್ವವಿದ್ಯಾಲಯ, ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 25 ವರ್ಷ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಆನಂತರ ನೇರ ನೇಮಕಾತಿ ಅಡಿಯಲ್ಲಿ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನಲ್ಲಿ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ವೆಲ್ಫೇರ್ ಆಗಿ ನಾನು ಬಾಗಲಕೋಟೆಗೆ 5 ವರ್ಷ ಇದ್ದಾಗ ರಾಷ್ಟ್ರಮಟ್ಟದ ಯೋಜನೋತ್ಸವ ನಡೀತದೆ. ರಾಷ್ಟ್ರಮಟ್ಟದ ಯೋಜನೋತ್ಸವ ನಿಮಗೆಲ್ಲ ಗೊತ್ತಿರಬೇಕು. ರಾಷ್ಟ್ರಮಟ್ಟದ ಯೋಜನೋತ್ಸವದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಸುಮಾರು 57 ವಿಶ್ವವಿದ್ಯಾಲಯ, ಟ್ರಾಡಿಷನಲ್ ಆಯಿತು, ಅಗ್ರಿ ಆಯಿತು, ಮೆಡಿಕಲ್ ಆಯಿತು, ಇಂಜಿನಿಯರಿಂಗ್, ಸುಮಾರು 57 ವಿಶ್ವವಿದ್ಯಾಲಯಗಳಲ್ಲಿ ಇವತ್ತಿನವರೆಗೆ ರಾಷ್ಟ್ರಮಟ್ಟದ ಯೋಜನೋತ್ಸವದಲ್ಲಿ ಗೋಲ್ಡ್ ಮೆಡಲಿಸ್ಟ್, ಓವರಾಲ್ ಚಾಂಪಿಯನ್ ಅಂತ ಆಗಿಲ್ಲ. ಕರ್ನಾಟಕ ಯಾವುದೇ ವಿಶ್ವವಿದ್ಯಾಲಯ ಆಗಿಲ್ಲ. 2023ರಲ್ಲಿ ನಾನು ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ವೆಲ್ಫೇರ್ ಬಾಗಲಕೋಟೆಯಲ್ಲಿ ಇದ್ದಾಗ ನಾನು ಸಣ್ಣ ಕಲಾವಿದ, ಅರ್ಚಕನಂತವ್ರನ್ನ ಸಾಹೇಬ್ರಂತವ್ರನ್ನ ಒಳ್ಳೆ ಕಲಾವಿದರ ಕೋಚ್ ಅಂತ ಆರಿಸಿ, ಡ್ರಾಮಕ್ಕೆ ಒಬ್ಬ ಸಪ್ರೇಟ್ ಕೋಚ್, ಸ್ಕಿಟ್ಗೆ ಪ್ರಾಸನಕ್ಕೆ ಒಂದು ಕೋಚ್, ಮೈಮಿಗೆ ಒಂದು ಕೋಚ್, ಎಲ್ಲದಕ್ಕೂ ಒಂದು ಕೋಚನ್ನು ಆರಿಸಿ, ಸಿಂಗಿಗೆ ಒಂದು ಕೋಚ್, ಭರತನಾಟ್ಯಕ್ಕೆ ಒಂದು ಕೋಚ್, ಸುಮಾರು ಒಂದು 3.5 ಲಕ್ಷ ನಾನು ಖರ್ಚು ಕೋಚ್ಗಳಿಗೆ ಕೊಟ್ಟು ಟೀಮನ್ನು ತಯಾರು ಮಾಡಿ ರಾಷ್ಟ್ರಮಟ್ಟಿಗೆ ಒಯ್ದೆ. ಈ ಸೆಂಚುರಿಯಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಓವರಾಲ್ ಚಾಂಪಿಯನ್ ರಾಷ್ಟ್ರಮಟ್ಟದಲ್ಲಿ ಆಗಿಲ್ಲ. 2023ರಲ್ಲಿ ಅರ್ಚಕರು ಸಾಹೇಬರು ಹೇಳಿದ ಹಾಗೆ ನಮ್ಮ ವಿಶ್ವವಿದ್ಯಾಲಯ ರಾಷ್ಟ್ರ ಮಟ್ಟದಲ್ಲಿ ಓವರಾಲ್ ಚಾಂಪಿಯನ್ ಗೋಲ್ಡ್ ಮೆಡಲ್ ನಾನು ಹೊತ್ಕೊಂಡ್ಬಂದು ನನ್ನ ಮುಂದಾಳತ್ವದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಹೊತ್ಕೊಂಡ್ಬಂದಿದೆ, ನನ್ನಲ್ಲಿ ಇರುವಂಥ ಒಂದು ಅಲ್ಪ ಕಲೆಯಿಂದ. ಸೊ ಇದನ್ನು ಹೇಳಲೇಬೇಕಾಯಿತು. ಸೊ ಇಷ್ಟೆಲ್ಲ ಆಯಿತು. ಕಲೆ ಬಗ್ಗೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಬಟ್ ಕಲೆ ಎಲ್ಲರೂ ಕೂಡ, ಧಾರವಾಡ ಇಸ್ ನೋನ್ ಫಾರ್ ಆರ್ಟ್. ಧಾರವಾಡದ ಮಣ್ಣು ಈ ರೀತಿಯಾದಂಥ ಒಂದು ಸಮೃದ್ಧಿ ಮಣ್ಣು ಇದೆಯಲ್ಲ, ಈ ಸಮೃದ್ಧ ಮಣ್ಣಲ್ಲಿ ಬರೀ ಎಜುಕೇಷನಿಸ್ಟ್ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಲಾವಿದರು, ಯಮಾಯಮಿ ಕಲಾವಿದರಿದ್ದಾರೆ. ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾಲ್ಗಾರ್ ಇದ್ದಾರೆ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬೆಳೆದಂಥ ನಾಡಿದು. ಅದಾದ ನಂತರ ಅವರ ಶಿಷ್ಯಂದರು ಎಂತೆಂಥ ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ. ಇಂಥ ಸಂಗೀತಗಾರ ಇರುವಂಥ ನಾಡಿನಲ್ಲಿ ಬಹಳಷ್ಟು ಮಂದಿಗೆ ಇಲ್ಲಿ ಗೊತ್ತಿಲ್ಲ. ಕಲಾವಿದರಿಗಾಗಿಯೇ ಹುಬ್ಬಳ್ಳಿ ಧಾರವಾಡದಲ್ಲಿ
ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಲಾವಿದರಿಗಾಗಿಯೇ ಸೈಟ್ ನಿವೇಶನಗಳು ರಿಸರ್ವೇಶನ್ ಇದೆ. ಎಷ್ಟು ಜನ ಗೊತ್ತಿದೆ? ಇಲ್ಲಿ ಕೈ ಎತ್ತಿ, ಎಷ್ಟು ಜನ ಗೊತ್ತಿದೆ? ಗೊತ್ತಿಲ್ಲ. ಕಲಾವಿದರಿಗಾಗಿಯೇ ಸೈಟ್ ರಿಸರ್ವೇಶನ್ ಇದೆ. ಸೊ ಈ ಸೆಂಚುರಿಯಲ್ಲಿ, ಕಳೆದ 100 ವರ್ಷದ ಸೆಂಚುರಿಯಲ್ಲಿ 2019ರಲ್ಲಿ ಕಲಾವಿದರಿಗಾಗಿ ಹುಬ್ಬಳ್ಳಿ ಧಾರವಾಡದವರು ನಗರಾಭಿವೃದ್ಧಿ ಪ್ರಾಧಿಕಾರದವರು 11 ನಿವೇಶಗಳನ್ನು ಕಲಾವಿದರಿಗೋಸ್ಕರ ಕರೀತಾರೆ. ಸುಮಾರು 500 ಸೈಟ್ ಕರೀತಾರೆ. ನಗರ 2019ರಲ್ಲಿ 500 ಸೈಟ್ ಕರೀತಾರೆ. ಅದರಲ್ಲಿ 11 ರಾಜ್ಯ ಮಟ್ಟದ ಪ್ರಖ್ಯಾತ ಕಲಾವಿದರಿಗಾಗಿ ಸೈಟನ್ನು ಕರೀತಾರೆ. ನಮ್ಮ ಧಾರವಾಡ ಮಣ್ಣು ಒಂದು ಕಣಗಳಲ್ಲಿ ಕಲಾವಿದರು ಕೂಡಿದ್ದಾರೆ. ಎಷ್ಟೆಷ್ಟು ಕಲಾವಿದರು, ಸಂಗೀತಗಾರರು, ವಿದ್ವಾಂಸರು, ತಬಲಾ ವಾದಕರು, ಕೊಳಲು ವಾದಕರು ಎಲ್ಲ ನಮ್ಮ ಧಾರವಾಡದ ನೆಲದಲ್ಲಿ ಬೆಳೆದವರು. ಡ್ರಾಮಾ, ಎಂತೆಂಥ ಡ್ರಾಮಾ ಆರ್ಟಿಸ್ಟ್ಗಳು ಇದ್ದಾರೆ. ಆದರೆ ಈ ಒಂದು ಪರಿಜ್ಞಾನವನ್ನು, ಈ ಒಂದು ಇದೆಯಂತ ಒಂದು ಸೌಲಭ್ಯ ಬಹಳಷ್ಟು ಕಲಾವಿದರಿಗೆ ಗೊತ್ತಿಲ್ಲ. ಅದು ನನಗೆ ಬಹಳಷ್ಟು ದುಃಖವನ್ನು ತರ್ತದೆ. ನಾನು ಆಗಲೇ ಬಂದಾಗ ನಾನು ಇಳಗೆ ಸಾಹೇಬ್ರಿಗೆ ಹೇಳಿದೆ, ಇದು ಹಾಗೇನಾ ಇದೆಯಾ? ನಮ್ಮ ಈ ಮಾನ್ಯರು ಕೂಡ ಹೇಳಿದರು ಹಾಗೆ ಅಂತೇಳಿ. ಅದು ಇದೆ. 2018-19ರಲ್ಲಿ 11 ಸೈಟನ್ನು ಕರೆದಾಗ ಎಂತೆಂಥ ಕಲಾವಿದರು ಅಂತಂದರೆ, ಸುಮಾರು 150 ಆಕಾಶವಾಣಿ ಕಚೇರಿ ನಡೆಸಿದಂಥ ಕಲಾವಿದರು ಅಪ್ಲಿಕೇಶನ್ ಹಾಕಿದ್ದಾರೆ. 50 ದೂರದರ್ಶನ ಕಚೇರಿಯನ್ನು ನಡೆಸಿದಂಥ ಕಲಾವಿದರು ಧಾರವಾಡದವರು ಅಪ್ಲಿಕೇಶನ್ ಹಾಕಿದ್ದಾರೆ. ಸುಮಾರು 500 ಡ್ರಾಮಾ ಮಾಡಿದ್ದೀನಿ, ಅದರಲ್ಲಿ ನಾನೇ ಹೀರೋ ಅಂತ ಹೇಳೋರು ಕೂಡ ಡ್ರಾಮಾ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ರೀತಿ ಸ್ಟೇಜ್ ಪರ್ಫಾರ್ಮೆನ್ಸ್ ಬಹಳಷ್ಟು ಕೊಟ್ಟಿರೋರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ನಾನು ಒಬ್ಬ ಬಾತ್ರೂಮ್ ಸಿಂಗರು, ಸಣ್ಣ ಕಲಾವಿದ, ಬಟ್ ನನ್ನ ಕೆಟ್ಟ ಚಾಳಿ ಪ್ರೈಸ್ಗಳು ನಾನು ಬಿಟ್ಟುಕೊಡ್ತಿರ್ಲಿಲ್ಲ. ಅವೆಲ್ಲರೂ ಕೂಡ ಸುಮಾರು 100 ಸರ್ಟಿಫಿಕೇಟ್ ನನ್ನ ಕಡೆ ಇದ್ದು 10 ಜೋಡಿ 11 ಅಂತೇಳಿ ನಾನು ಕೂಡ ಒಂದು ಅಪ್ಲಿಕೇಶನ್ ಹಾಕಿದೆ. 2019ರಲ್ಲಿ 11 ಸೈಟನ್ನು ಕರೆದಿದ್ರು ಕಲಾವಿದರ ಕೋಟದಲ್ಲಿ. 2001ರಲ್ಲಿ 500 ಸೈಟ್ ಅಲಾಟ್ ಆಯಿತು. ಕಲಾವಿದರ ಕೋಟದಲ್ಲಿ 11ರ ಪ್ರಕಾರ ಒಂದೇ ಒಂದು ಸೈಟ್ ಅಲಾಟ್ಮೆಂಟ್ ಆಯಿತು. ಅರ್ಥ, ಧಾರವಾಡದಲ್ಲಿ ಕಲಾವಿದರೇ ಇಲ್ಲವಂತ ಮಾಹಿತಿಯನ್ನು ಕೊಟ್ಟರು. ಒಂದೇ ಒಂದು ಸೈಟ್ ಅನ್ನು ಅಲಾಟ್ ಆಯಿತು. ಅಂದರೆ ಧಾರವಾಡದಲ್ಲಿ ಕಲಾವಿದರು ಇಲ್ಲವಂತ ಒಂದು ವೇವ್ಸ್ ಕೈ ಬಿಟ್ಬಿಟ್ರು. ಯಾಕೆ ಅಂತಂದರೆ, ಬಹಳಷ್ಟು ಕಲಾವಿದರು ಅದರ ವೆಬ್ಸೈಟನ್ನು ಡೌನ್ಲೋಡ್ ಮಾಡಿ ಯಾರು ಕೂಡ ಅಪ್ಲಿಕೇಶನ್ ನೀಟಾಗಿ ಅದಕ್ಕೆ ಏನು ಬೇಕು ಹಾಕ್ಕೊಂಡಿಲ್ಲ. ಬಟ್ 2018-19ರಲ್ಲಿ ಎಲ್ಲರೂ ಹಾಕಿದ್ರು, ನಾನು ಕೂಡ ಹಾಕಿದ್ದೆ. ನಾನು ಯೂನಿವರ್ಸಿಟಿ ಮಟ್ಟದ ಸರ್ಟಿಫಿಕೇಟ್ ಇದ್ದು, ಜೋನಲ್ ಮಟ್ಟದ್ದು ಕೂಡ ನಾನು ಪ್ರೈಸ್ ತಗೊಂಡಿದ್ದೆ, ರಾಜ್ಯ ಮಟ್ಟದಲ್ಲಿ ಕೂಡ ನಾನು ಪ್ರೈಸ್ ತಗೊಂಡಿದ್ದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾನು ಪ್ರೈಸ್ ಪಡೆದು, ಕೆಟ್ಟ ಚಾಳಿ ಇತ್ತಲ್ಲ ಪ್ರೈಸ್, ಅದೊಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾನು ಪ್ರೈಸ್ ತಗೊಂಡಿದ್ದೆ. ಅವೆಲ್ಲವೂ ಹಚ್ಚಿ ನಾನು ಆಮೇಲೆ ರಾಜ್ಯ ಮಟ್ಟದ ಯೋಜನೋತ್ಸವಗಳಿಗೆ ನಾನು ಜಡ್ಜ್ ಆಗಿ ಕೆಲಸ ಮಾಡಿದ್ದೆ. ಕರ್ನಾಟಕ ವಿಷಯಕ್ಕೆಲ್ಲ ನಾನು ಜಡ್ಜ್ ಆಗಿ ಕೆಲಸ ಮಾಡಿದ್ದೆ. ಅವನ್ನೆಲ್ಲವನ್ನು ಹಚ್ಚಿ ಒಂದು ಅಪ್ಲಿಕೇಶನ್ ಕೆಳಗೊಂದು 150 ಸರ್ಟಿಫಿಕೇಟ್ ಹಚ್ಚಿ ನಾನು ಕೂಡ ಹಾಕಿದ್ದೆ, ಒಂದು ಬಂಡಲ್ ಮಾಡಿ. ಬಟ್ ನನಗೆ ದುಃಖ ಆಗಿದ್ದು, ಖೇದ ಆಗಿದ್ದು ಅಂತಂದರೆ, 11 ಸೈಟ್ ಪ್ರಕಾರ ಒಂದೇ ಒಂದು ಅಲಾಟ್ ಆಗಿದ್ದು ಯಾರಿಗೆ ಅಂತ ನನಗೆ ದುಃಖ ಆಗಿತ್ತು. ನಾನು ಎಂಜಾಯ್ ಮಾಡಿಲ್ಲ. ಎಂತೆಂಥ ಕಲಾವಿದರು ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನಾನು ತೆಗೆದು ನೋಡಿದೆ, ನಂದೆಂಗರಿ ಅಲಾಟ್ ಆಯಿತು ಅಂತ ಹೋಗಿ ಕೇಳಿದಾಗ, ನಾನು 100 ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಲ್ಲ, ಅವರೆಲ್ಲರ ಪಾದದ ಧೂಳು ಆಗಿರಲಿಲ್ಲ. ನಾನು ಆ ಕಲಾವಿದರ ಪಾದದ ಧೂಳು ಆಗಿರಲಿಲ್ಲ. ಆದರೆ ಇದು ಸತ್ಯ. 60-40 ಸೈಟ್ ಬೇಂದ್ರೆ ನಗರ ಸಂಪಿಗೆ ಡಬಲ್ ರೋಡ್ನಲ್ಲಿ 60-40 ಸೈಟ್ ನನಗೆ ಕಲಾವಿದರು 2001ರಲ್ಲಿ ಅಲಾಟ್ಮೆಂಟ್ ಆಯಿತು. 60-40 ಸೈಟ್. ಅದೇ ಸೈಟ್ನಲ್ಲಿ ನಾನು ಇವತ್ತು ಪುಟ್ಟ ಮನೆಯನ್ನು ಕೂಡ ಕಟ್ಕೊಂಡಿದ್ದೇನೆ. ಬಟ್ ಇದೊಂದು ದೊಡ್ಡದಲ್ಲ. ತದನಂತರ 1ರಲ್ಲಿ ಬಹಳ ಚೆನ್ನಾಗಿ ಕೇಳಿದೆ, ಇದೇ ನೀನು ಏನು ಮಾಡಿದೆ, ಏನು ಮಂತ್ರ ಮಾಡ್ತಾನೆ, ಏನು ಮಾಡಿಲ್ಲ. ಅದಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್, ಅದರ ರೂಲ್ಸ್ ಸೆಕ್ಷನ್ ಫುಲ್ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದೆ, ಬಂತು. ನನ್ನ ಸ್ನೇಹಿತ ಒಬ್ಬ ಶಿವಮೊಗ್ಗದಲ್ಲಿದ್ದಾನೆ, ಹೇಮ್ಲಾ ನಾಯ್ಕ್, ಶಿವಮೊಗ್ಗದಲ್ಲಿದ್ದಾನೆ. ಅದು 2001ರಲ್ಲಿ ಆದಮೇಲೆ 2005ರಲ್ಲಿ ಮತ್ತೆ ಕರೆದ್ರು ಕಲಾವಿದರ ಕೂಟದಲ್ಲಿ ಉಳಿದ 10 ಸೈಟು ಪ್ಲಸ್ ಹೂಡ ಕರೆದ್ರು. ಆಗ ನನಗೆ ಗೊತ್ತಿರಲಿಲ್ಲ, ಯಾರ್ಯಾರಿಗೆ ಹೇಳ್ಬೇಕಂತ ಗೊತ್ತಿರಲಿಲ್ಲ. ನಾನು ಹೇಮ್ಲಾ ನಾಯ್ಕರು ಕೇಳಿದ್ರು, ಅಲ್ಲಪ್ಪ ನೀನು ಒಬ್ಬನೇ ಸೈಟ್ನವ್ರು ಕೂತ್ರ ಆಗೋದಿಲ್ಲ, ನನ್ನೊಂದು ಏನಾರು ಇಸ್ಲ ಮಾಡಿಸಲ್ಲ, ಅಪ್ಲಿಕೇಶನ್ ಹಾಕು, ನಿಂದೆಲ್ಲ ಸರ್ಟಿಫಿಕೇಟ್ ಕೊಡಿಸು. ಸೊ ಏನಾಯ್ತಂದರೆ, ಅವರ ಅಪ್ಲಿಕೇಶನ್ ಎಲ್ಲ ಸ್ಕ್ಯಾನ್ ಮಾಡಿ ಮೇಲ್ ಹಾಕ್ಸ್ಕೊಂಡು ನಾನೇ ಪ್ರಿಂಟ್ ತೆಗೆದು ನಾನೇ ಅಪ್ಲಿಕೇಶನ್ ಹಾಕಿ ನಾನೇ ಸೈನ್ ಮಾಡಿದ್ದೆ 2005ರಲ್ಲಿ. 2007ರಲ್ಲಿ 10 ಸೈಟ್ ಪ್ರಕಾರ ಮತ್ತೊಂದು ಅಲಾಟ್ ಆಯಿತು.
ಯಾರಿಗೆ? ಅದು ಹೇಮ್ಲಾ ನಾಯ್ಕ ಶಿವಮೊಗ್ಗದವರಿಗೆ. ಅದು ಅಪ್ಲಿಕೇಶನ್ ಹಾಕಿದ್ಯಾರು ನಾನು, ಸೈನ್ ಮಾಡಿದ್ಯಾರು ನಾನು, ಮೇಲ್ ತರಿಸ್ಕೊಂಡಿದ್ದು. ಅದಾದಮೇಲೆ ಇವತ್ತಿಗೂ ಕೂಡ 9 ಸೈಟು ಕಲಾವಿದರು ಕೊಡ್ತಿಲ್ಲ, ಧಾರವಾಡದಾಗ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ನಾನು ಆಗಾಗ ಗೂಡಾ ಕಡೆ ಹೋದಾಗ ಕಲಾವಿದರ ಸೈಟ್ ಯಾವ ಕರೀತೀರ ಅಂತ ಕೇಳ್ತೀನಿ. ಸೊ ಇದು ಮಾಹಿತಿ ಯಾಕೆ ಕೊಡ್ತೀವಿ ಅಂತಂದರೆ, ನೀವೆಲ್ಲರೂ ಏನು ಕೂತಿದ್ರಲ್ಲ, ನಿಮ್ಮೆಲ್ಲರ ಪಾದದ ಧೂಳಿಗೆ ಸಮ ನಾನು. ಯಾಕಂದರೆ ನಾನೇನು ದೊಡ್ಡ ಕಲಾವಿದ, ನಾನೊಬ್ಬ ಹಾಡುಗಾರ, ಒಬ್ಬ ಹಾಬಿ ಸಿಂಗರ್, ಸಿಂಗಿಂದ. ಬಟ್ ನಾನು ಹೋಗಿ ಕೇಳಿದೆ, ಯಾಕ್ರಿ ಇಂತಿಂಥ ದೊಡ್ಡ ಕಲಾವಿದರು, 95 ವರ್ಷದ ಕಲಾವಿದರು, 150 ಆಕಾಶವಾಣಿ, 50 ದೂರದರ್ಶನ ಇಂಥವ್ರನ್ನ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಒಂದು ತಿಳ್ಕೊಳ್ಳಿ, ಯಾಕೆ ಕೊಟ್ಟಿಲ್ಲ, ನನಗೆ ಯಾಕೆ ಕೊಟ್ಟರು ಅಂತಂದರೆ, ಅವರು 150 ಆಕಾಶವಾಣಿ ಪ್ರೋಗ್ರಾಮ್ ನಡೆಸಿದ್ದಾರೆ, 50 ದೂರದರ್ಶನ ಪ್ರೋಗ್ರಾಮ್ ನಡೆಸಿದ್ದಾರೆ. ಅವರಿಗೆ ಆಕಾಶವಾಣಿಯವರು ನೀವೇ ಪ್ರಥಮ ಅಂತ ಬಹುಮಾನ ಕೊಟ್ಟಿಲ್ಲ. ಕಚೇರಿ ನಡೆಸಿದ್ದಾರೆ, ಅವರಿಗೆ 1000 ರೂಪಾಯಿ ಹಾಂಡ್ರಮ್ ಕೊಟ್ಟಿದ್ದೇವೆ ಅಂತಷ್ಟೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 50 ಸಲ ದೂರದರ್ಶನ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, 50 ಸಲನೂ ಕೂಡ ನಿಮಗೆ 200 ರೂಪಾಯಿ ಹಾಂಡ್ರಮ್ ಕೊಟ್ಟಿದ್ದೇವೆ ಅಂತ ಕೊಟ್ಟಿದ್ದಾರೆ. ಆದರೆ ಎಲ್ಲಿ ಮಿಸ್ ಆಗಿತ್ತಂತಂದ್ರೇನು, 100 ಜನ ಕಾಂಪಿಟೇಷನ್ ಮಾಡೋದ್ರಲ್ಲಿ ನೀವೇ ಪ್ರಥಮ, ನೀವೇ ದ್ವಿತೀಯ ಅಂತೇಳಿ ಸರ್ಟಿಫಿಕೇಟ್ಗಳು ಅವಾರ್ಡ್ ಆಗಿರಲಿಲ್ಲ. ಅದು ಒಂದು ವೀಕ್ನೆಸ್ ಇಂದ ಎಲ್ಲದೂ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದ್ದು. ಬಟ್ ನನ್ನ ಕಡೆ ನಾನು ಎಲ್ಲೆಲ್ಲಿ ಬಹುಮಾನ ಪಡೆದಿಲ್ಲ ಎಲ್ಲ ಸರ್ಟಿಫಿಕೇಟ್ಗಳನ್ನು ಹಚ್ಚಿದ್ದೆ. ಬಹುಶಃ ಅದಕ್ಕೋಸ್ಕರ ಅದನ್ನು ಸೈಟ್ ಅಲಾಟ್ಮೆಂಟ್ ಆಯಿತು ಅಂತ ನೋಡಿ. ಸೊ ಈಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ಮನವಿಯನ್ನು ಕೊಡೋಣ. ಹೂಡಾಗೆ ಪ್ರೈಸ್ ಮೇಲೆ ಮನವಿ, ಸೈಟನ್ನು ಕೊಡೋದು ಬೇಡ, ಕಲೆಯನ್ನು ಗುರುತಿಸಿ, ಕಲೆ ಮತ್ತು ಸಂಸ್ಕೃತಿ ಗುರುತಿಸಿ, ಅವರ ವಯೋಮಾನದ ಏನಿದೆಯಲ್ಲ ಅವರ ಸಾಧನೆಯನ್ನು ನೋಡಿಸಿ ಸೈಟನ್ನು ಕೊಡಬೇಕು. ಆ ಒಂದು ರೂಪುರೇಷೆಯನ್ನು ಕರೆಕ್ಷನ್ ಮಾಡಬೇಕು. ಅದರ್ವೈಸ್ ಮತ್ತೆ ಈಗ ಇಳಿಗೇರಿ ಸಾಹೇಬರು ಸುಮಾರು 50 ವಸಂತಗಳನ್ನು ಕಲಾವಿದರಿದ್ದಾರೆ. ಆದರೂ ಅದೇ ಅಂತೀನಿ, ಇಂಥ ಕಲೆಯಲ್ಲಿ ಪ್ರಥಮ ಬಹುಮಾನ ಅಂತ ಇಲ್ಲ. ಹಾಗಾಗಿ ನಿಜವಾದ ಕಲಾವಿದರು ಅವರು. ಅರ್ಚಕ್ ಅವರು ಸುಮಾರು 100 ಡ್ರಾಮಾಗಳನ್ನು ನೋಡಿದ್ದೀವಿ ನಾನು. ಸುಮಾರು 33 ವರ್ಷಗಳ ನಾವು ಸಂಬಂಧ, ಒಂದೇ ಕಡೆ ನಾವು ಕೆಲಸ ಮಾಡಿದ್ದೇವೆ. ಅವರು ಮಹಾ ಕಲಾವಿದರು. ನಾನು ಈಗೂ ಹೇಳ್ತೇನೆ, ಅವರ ಪಾದ ಧೂಳಿಗೆ ನನ್ನ ಸಂಬಂಧ ಅಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ, ನೀವೇ ಪ್ರಥಮನ ಅಂತ ಸರ್ಕಾರದ ಗೌರ್ಮೆಂಟ್ನಿಂದ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಸೊ ಇದು ಗೈಡ್ಲೈನ್ಸ್ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಲೆ ಮತ್ತು ಸಂಸ್ಕೃತಿಯಿಂದ ಇದನ್ನು ದಯವಿಟ್ಟು ಹೂಡಾದಕ್ಕೆ ಒಯ್ಬೇಕು ನಾವು ಪ್ರಪೋಸಲ್ಲು. ಇದನ್ನು ಪ್ರಥಮ ಬಹುಮಾನದ ಕೊಡೋದರ ಬದಲಿ ಜೀವಮಾನದಲ್ಲಿ ಯಾರು ಕಲಾವಿದರಿದ್ದಾರೋ ಅಂಥವರಿಗೆ ಈ ಸೈಟನ್ನು ಕೊಡುವಂಥ ಕಾರ್ಯಕ್ರಮ ಮಾಡಬೇಕಂತೇಳಿ ಹೂಡಾಗೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದರೆ ಭವಿಷ್ಯ ನಿಜವಾದ ಕಲಾವಿದರಿಗೆ ಈ ಸನ್ಮಾನ ಮತ್ತು ಗೌರವ ಹೋಗುತ್ತಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಭವಿಷ್ಯ ಅಧ್ಯಕ್ಷರು ಹೋದ್ರೇನು, ಸೊ ಇದನ್ನು ಸಂಬಂಧಪಟ್ಟವ್ರು ಯಾರು ಲೀಡರ್ಸ್ ಇದ್ದೀರಲ್ಲ ಆ ನಿಟ್ಟಿನಲ್ಲಿ ಹೂಡಾಕೆ ಒಂದು ಅಪ್ಲಿಕೇಶನ್ ಕೊಡಿ, ಕಲೆಯನ್ನು ಗುರುತಿಸಿ ಸೈಟನ್ನು ಕೊಡಿ. ಆದರೆ ಪ್ರಥಮ ಬಹುಮಾನ ನಿಮಗೆ ಅವಕಾಶ ಸಿಕ್ಕಿರಲ್ಲ. ಈಗ ಮರ್ಚಕರು ಸುಮಾರು ಒಂದು 500 ಡ್ರಾಮಾ ಮಾಡಿರಬೇಕು, ಬಟ್ ಅವ್ರಿಗೆ ಯಾರು ಕೊಡ್ತಾರೆ ಪ್ರಥಮ ಬಹುಮಾನ ಅಂತೇಳಿ? ಒಳ್ಳೆ ಆರ್ಟಿಸ್ಟ್ ಅಂತ ಸರ್ಟಿಫಿಕೇಟ್ ಕೊಡ್ಬೋದು. ಅದರ ಬೇಸಿಸ್ ಮೇಲೆ ಸೈಟ್ ಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕಂತೇಳಿ ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಪ್ರೆಷರ್ ತರಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಇನ್ನೊಂದು, ಈಗ ನಾನು ಇವತ್ತು ಸಮಾರಂಭದಲ್ಲಿ ಶ್ರೀಮತಿ ಮಾಲತಿ ಕುಂದಾಪುರ ಅವರಿಗೆ ಉನ್ನತ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ನಾನು ಇಲ್ಲೊಂದೇ ನಾನು ಅನೌನ್ಸನ್ನು ಮಾಡ್ತೇನೆ. ಇದು ಒಂದೇ ಅಂತಲ್ಲ, ನಾನು ಅರ್ಚಕವರಿಗೆ ನಿಮ್ದೇನು ಸಂಸ್ಥೆ ಇದೆಯಲ್ಲ, ಸ್ನೇಹಿತರು ಕಲಾ ಸಂಘ, ತಾವು ಅದಕ್ಕೆ ಅಧ್ಯಕ್ಷರು. ಸೊ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನೀವು ಮಾಡಿ, ಪ್ರತಿ ವರ್ಷ ಒಬ್ಬ ಮೇಲ್ ಸಾಧಕರು, ಒಬ್ಬ ಫಿಮೇಲ್ ಸಾಧಕರನ್ನ ನೀವು ಆಯ್ಕೆ ಮಾಡಿ, ಆ ಇಬ್ಬರು ಸಾಧಕರ ಖರ್ಚು ವೆಚ್ಚಗಳನ್ನು ನಾನೇ ಕೊಡ್ತೀನಿ. ಪ್ರತಿ ವರ್ಷ ಕೂಡ ಡ್ರಾಮಾದಿಂದ ಯಾರೇ ಬರಲಿ ಕೂಡ ನನ್ನ ಕೊನೆಯ ಉಸಿರಿನವರೆಗೂ ಮೇಲ್ ಒಬ್ಬ ಬೆಸ್ಟ್ ಅಚೀವರ್ ಆಫ್ ದ ಇಯರ್, ಒಬ್ಬ ಮೇಲ್, ಒಬ್ಬ ಫಿಮೇಲ್ ನಾಟಕದ ಕಲೆಯಿಂದ ಅಲ್ಲ, ಅದನ್ನು ನಿಮ್ಮದನ್ನು ಕಂಟಿನ್ಯೂ ಮಾಡಿ. ನನ್ನ ಕಡೆಯಿಂದ ನನ್ನೊಂದು ಮನವಿಯನ್ನು, ನನ್ನ ಕಳಕಳಿಯನ್ನು ಸ್ವೀಕಾರ ಮಾಡಿ, ಒಬ್ಬ ಮೇಲ್, ಒಬ್ಬ ಫಿಮೇಲ್, ಒಬ್ಬ ಬೆಸ್ಟ್ ಡ್ರಾಮಾ ಆರ್ಟಿಸ್ಟ್ ಅಂತ ತಾವು ಆಯ್ಕೆ ಮಾಡಿ, ಅದಕ್ಕೆ ಏನು ಖರ್ಚು ವೆಚ್ಚಗಳಿದ್ದಾವೆ ಅದನ್ನು ನನ್ನ ಜೀವ ಕೊನೆಯ ಉಸಿರೋವರೆಗೂ ಅವರಿಗೆ ನಾನು ಗೌರವಪೂರ್ವಕವಾಗಿ ಆ ಎಲ್ಲ ಖರ್ಚು ವೆಚ್ಚಗಳನ್ನು ನಾನು ಭರಿಸಲಿಕ್ಕೆ ನನಗೆ ತಾವು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ಇದು ಇವತ್ತಿನ ಸಮಾರಂಭಕ್ಕೆ ನನಗೆ ಕರೆದಿದ್ರು. ನಿನ್ನೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳಷ್ಟು ಬಿಜಿ ಇದೆ. ನಿನ್ನೆ ಕೂಡ ಫೋನ್ ಮಾಡಿದರು. ನಾನು ಎಲ್ಲೋ ಒಂದು ಅದೃಷ್ಟ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದು. ನಾನು ನಿನ್ನೆ ಈ ಹೊತ್ತಿನಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಕಲೆ ಮತ್ತು ಸಂಸ್ಕೃತಿಯಲ್ಲಿ
ವಿಶೇಷ ಸಾಧಕರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದರು. ಎಲ್ಲಿ? ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಿನ್ನೆ ಈ ಹೊತ್ತಿಗೆ ನಾನು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿದ್ದೆ. ವಿಶೇಷ ಸಾಧಕರು, ಜೀವಮಾನ ಸಾಧಕರು. ಅಲ್ಲಿ ಒಬ್ಬ ಯಾರೋ ಅಂಧ ಕ್ರಿಕೆಟ್, ನಮ್ಮ ಭಾರತ ದೇಶದ ಅಂಧ ಕ್ರಿಕೆಟರ ಕ್ಯಾಪ್ಟನ್ ಇದ್ರೊಬ್ರು, ಅವರನ್ನ ಸನ್ಮಾನ ಮಾಡಿದ್ರು. ಯಾರೋ ಒಬ್ಬ ಅಜ್ಜ ಹಂತಿ ಕೃಷಿಕ ಹಂತಿ ಏನು ಮಾಡಬೇಕಾದ್ರೆ ಹಂತಿ ಹಾಡನ್ನ ಒಬ್ಬ ಬಿಜಾಪುರದಿಂದ ಒಬ್ಬ ಅಜ್ಜ ಇದ್ರು, ಅವರನ್ನ ಎಲೆಮರೆಯ ಕಾಯಿಗೆ ಗುರುತಿಸುವಂತ ಕಾರ್ಯಕ್ರಮ ಆಗಿತ್ತು. ಇನ್ನೊಬ್ಬ ಯಾರೋ ಒಬ್ಬ ಹೆಣ್ಮಗಳು ಕಸೂತಿಯಲ್ಲಿ ಕಲೆ, ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮೊನ್ನೆ ಆ ಎಮ್ಮಗೆ, ಅವ್ರನ್ನು ಕೂಡ ಸನ್ಮಾನ ಮಾಡಿದ್ರು. ಕೆಲವು ನಿನ್ನೆ 5 ಜನಕ್ಕೆ ರಾಜ್ಯ ಮಟ್ಟದ ಜೀವನ ಸಾಧನೆ ಪ್ರಶಸ್ತಿ ಸಮಾರಂಭ ನಿನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇತ್ತು. ಆ ಸಮಾರಂಭದ ಕೂಡ ನಾನು ಅತಿಥಿಗಾಗಿ ನಾನು ನಿನ್ನೆ ಅಲ್ಲಿ ಹೋಗಿದ್ದೆ. ರಾತ್ರಿ 11 ಗಂಟೆಗೆ ಮುಗೀತು. ಬೆಳಗ್ಗೆ ನಾನು ಆ್ಯಸ್ ಯೂಶುವಲ್ 7ವರೆಗೆ ನಾನು ಕಚೇರಿಗೆ ಹೋಗಿ 11 ಗಂಟೆವರೆಗೆ ನಾನು ಡ್ಯೂಟಿ ಮಾಡಿ 11ವರೆಗೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಇಲ್ಲಿ ಬಿಟ್ಟದಾಗ 5:10 ಅಲ್ಲಿ ಬಂದು, ಯಾಕೆ ಈ ಅರ್ಚಕರು ಕರೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನಾನು ನಾನು ಯಾಕೆ ಕರೆದಿದ್ದಾರೆ ಅಂತಂದರೆ ನನ್ನಲ್ಲಿರುವಂಥ ಒಂದು ಪುಟ್ಟ ಕಲೆಯನ್ನು ಗುರುತಿಸಿ ನನಗೆ ಕರೆದಿದ್ದಾರೆ. ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಕೂಡ ರಾತ್ರಿ 11ಕ್ಕೆ ಬಂದು ಕೂಡ ಬೆಳಗ್ಗೆ 11 ಗಂಟೆಗೆ ಡ್ಯೂಟಿ ಮಾಡಿ ನಾನೇ ಡ್ರೈವ್ ಮಾಡಿಕೊಂಡು ಇಲ್ಲಿ ಮುಟ್ಟಿದೆ. ನನಗೇನು ಸ್ಟ್ರೇನ್ ಆಗಿಲ್ಲ. ಯಾಕಂತಂದರೆ ನಿಮ್ಮಂಥ ದೊಡ್ಡ ಕಲಾವಿದರ ಮುಂದೆ ನನಗೆ ನಿಂದಿರಿಸಿ 2 ಮೃದು ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನಾನು ವಿಶೇಷ ನಿಮಗೆ ಧನ್ಯವಾದ ಸಲ್ಲಿಸಿ. ಈ ರಂಗ ಸ್ನೇಹಿತ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ನೋಡುವಾಗ ಇಂದು ಪ್ರಶಸ್ತಿಯನ್ನು ಪಡಿತಾ ಇರುವಂಥ ಮಾಲಾ ಮೇಡಮ್ ಅವರು ವೃತ್ತಿ ರಂಗಭೂಮಿಯ 2ನೇ ಕಲಾವಿದರು ಇಡೀ ಪಟ್ಟಿಯಲ್ಲಿ. ಉಳಿದವರೆಲ್ಲ ಬಹುತೇಕ ಹವ್ಯಾಸಿ ಕಲಾವಿದರೇ ಇದ್ದಾರೆ. ನಾನು ಬಂದ ಊರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಿಂದ ಬಂದವನ. BA ಮುಗಿಯೋ ತನಕ ನಾವು ಬೈಲಹೊಂಗಲದೊಳಗನೇ ಇದೆ. ಹವ್ಯಾಸಿ ರಂಗಭೂಮಿ ಅನ್ನುವಂಥದ್ದು ಒಂದು ಇರ್ತೈತೆ ಅಂತಲೇ ಗೊತ್ತಿಲ್ಲ ನನಗೆ. ಪ್ಲೀಸ್ ಬಿಲೀವ್ ಮೀ. ನಾಟಕ ಅಂದ್ರೆ ಕಂಪನಿ ನಾಟಕ, ಏಳ್ಗಿ ಬಾಳಪ್ಪ, ಗೌಡ್ರಿಗದ್ಲೆ ನಾಟಕ, ಯಾವುದೋ ದೇಸಾಯಿ ಅಂತೇಳಿ ಒಬ್ರು ದೊಡ್ಡ ಅವಾಗ ದೊಡ್ಡ ಸುದ್ದಿ ಮಾಡಿದಂಥ ನಾಟಕ. ಹಾಂ, ರಾಮರಾವ್ ದೇಸಾಯಿ. ನಮ್ಮ ಊರಾಗಿದ್ದಾಗ ನಾ ಥಿಯೇಟ್ರಿಗೆ ಬೆಂಕಿ ಹತ್ತಿ ಮಠ ಮಧ್ಯದ ಬಿಸಿಲಾಗ ಆನಿ ಈನಿ ಎಲ್ಲ ಓಡ್ ಹೋದು ಚೈನ್ ಹರ್ಕೊಂಡು. ಅಲ್ಲಿ ಶಾಲಾ ವಿದ್ಯಾರ್ಥಿನ ನಾವೆಲ್ಲ ಆ ಥಿಯೇಟರ್ನ ಪಕ್ಕಕ್ಕೆ ಒಂದು ಕೆರೆ, ಆ ಕೆರೆಯಿಂದ ನೀರು ಹಾಕಿ ಆ ಥಿಯೇಟರ್ ಬೆಂಕಿ ಆರಿಸಿದ್ದು ನೆನಪಿಗೆ ಬರಾಕತ್ತೈತೆ ನಾವು. ಯಾಕೆ ಇದನ್ನು ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂತಂದ್ರೆ, ವೃತ್ತಿ ರಂಗಭೂಮಿಯ ಪಾತ್ರ ಭಾಳ ದೊಡ್ಡದು. ರಂಗಭೂಮಿಯೊಳಗೆ ಏನಾಗಿದೆ, ಮಹಾರಾಷ್ಟ್ರದೊಳಗೆ ಈ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಅನ್ನುವಂಥ ಒಂದು ಈ ಕೃತ್ರಿಮ ಸೀಮಾ ರೇಖೆ ಏನಿದೆ, ಇದನ್ನು ಅಳಿಸಿ ಹಾಕಿಬಿಟ್ಟಾರವು. ಅದು ಕರ್ನಾಟಕದೊಳಗೆ ಏನಾಗೈತಿ, ವೃತ್ತಿನೇ ಬೇರೆ ಹವ್ಯಾಸಗಳೇ ಬೇರೆ ಅನ್ನುವಂಥದ್ದು. ನಿನ್ನೆ ಈ ವೇದಿಕೆಯಿಂದ ಮಾತಾಡುವಾಗ ಒಂದು ಮಾತು ನಾನು ಹೇಳಿದ್ದೆ, ಸುಮ್ಮನೆ ನೆನಪು ಮಾಡಿಕೊಡ್ತೇನೆ ಅದನ್ನು. ಬದುಕಿಗಾಗಿ ರಂಗಭೂಮಿ ಇರುವಂಥದ್ದು ವೃತ್ತಿ. ಅವ್ರಿಗೆ ಅದು ಬದುಕಿನ ಬದ್ಧತೆ, ದಿನನಿತ್ಯದ ಅನ್ನ ಗಳಿಸುವಂಥ ಒಂದು ಕಾಯಕ ಅವ್ರಿಗೆ. ಹವ್ಯಾಸಿಗಳಿಗೆ ಹಂಗಲ್ಲ, ಖುಷಿಗಾಗಿ ತಮ್ಮ ಒಂದು ಏನೋ ಅದು ಏನು ಹೇಳ್ತಾರೆ, ಲಿಂಗರಾಜ್ ಅಂಗಡಿ ಹೇಳಿದ್ರಲ್ಲ, ಈ ಚಟಗಳೊಳಗೆ ಒಂದು ಒಳ್ಳೆಯ ಚಟ ಆಯ್ತು ನನಗೆ ಅಂತೇಳಿ, ಹಂಗೆ ಆ ಯಾರು ಹವ್ಯಾಸಿಗಳಿರ್ತಾರಲ್ಲ, ನಾಟಕ ಮಾಡಿದ್ರೆ ನಡೆದೇ ಇಲ್ಲ ಅವ್ರಿಗೆ. ನಾಟಕ ಆಡಬೇಕು ಅನ್ನುವಂಥ ಖುಷಿ ಅಂತ ಹಲವಾರು ಜನ ಕಲಾವಿದರು ನನ್ನ ಎದುರಿಗೆ ಕುಂತಾರೆ ಇಲ್ಲಿ. ಅವ್ರಿಗೆ ಆ ನಾಟಕ ಕೊಡುವಂಥ ಖುಷಿ ಅದು ಬೇರೆ ಯಾವುದೂ ಸಿಗೋದಿಲ್ಲ, ಅವ್ರಿಗೆ ಬೇರೆ ಯಾವ ರಂಗದೊಳಗೂ ಸಿಗೋದಿಲ್ಲ. ಖುಷಿಗಾಗಿ ನಾಟಕ ಮಾಡುವಂಥದ್ದು. ಅದು ಎರಡರ ಮಧ್ಯೆ ಒಂದು ಸಣ್ಣ ಏನು ಅಂತರವನ್ನು ಈಗ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಾನು ನಿನ್ನೆ ಹೇಳಿದ್ದೆ, ಕಲೆಗಾಗಿ ಕಲೆ ಅಲ್ಲ, ಬದುಕಿಗಾಗಿ ಕಲೆ ಅಂತೇಳಿ. ವೃತ್ತಿ ರಂಗಭೂಮಿಯವರಿಗೆ ವೈಯಕ್ತಿಕ ಬದುಕಿಗಾಗಿ ಕಲೆ, ಹವ್ಯಾಸಿಗಳಿಗೆ ಸಮಷ್ಟಿ ಬದುಕಿಗಾಗಿ ಕಲೆ. ಇದು ಭಾಳ ಸೂಕ್ಷ್ಮತೆ ಇದೆ. ಈ ಹೆಚ್ಚು ಇದನ್ನು ತಾತ್ವಿಕ ಚರ್ಚೆಯನ್ನು ಮುಂದೆ ಎಳ್ಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇಡೀ ಸಮಷ್ಟಿಯ ಬದುಕು ಸುಧಾರಿಸಬೇಕು ಅನ್ನುವಂಥದ್ದು ಸಮುದಾಯದಂಥ ಒಂದು ಸಂಘಟನೆಯ ಉದ್ದೇಶ. ಆ ಉದ್ದೇಶಕ್ಕಾಗಿ ಇಳಿಗೆಯರ್ ಅಂಥವ್ರು ಬದುಕ್ತಾರೆ, ಅವ್ರ ಜೊತೆಗೆ ನಾವಿರ್ತೀವಿ. ನಾನು ಈ ಸಂದರ್ಭದೊಳಗೆ CR ಭಟ್ ಅನ್ನುವಂಥ ಒಬ್ಬ ಮಹಾನ್, ನಮ್ಮ ರವಿ ಅಣ್ಣಾರಿಗೆ ಗೊತ್ತದೆ, ಇಡೀ ಬದುಕನ್ನು ಕಲಿಗೆ ಕೊಟ್ಟಂಥ. ಇವತ್ತೇನು ಅರ್ಚಕವ್ರು ಕುಂತಾರಲ್ಲ, ನೀವು ನೆನಪಿರಲಿ ನಿಮ್ಗೆ, ಇವ್ರ ತಂದೆ ಅನಂತಮೂರ್ತಿ ಅರ್ಚಕ. ಇದು ಒಂದೇ ಘಟನೆಯನ್ನು ಹೇಳಿ ಮಾತು ಮುಗಿಸ್ತೇನೆ. ನಾನು ಹೆಚ್ಚು ಲಂಬಿಸಿದ್ರೆ ಅದು ಚೆನ್ನಾಗಿರೋದಿಲ್ಲ. ಏಳ್ಗಿ ಬಾಳಪ್ಪನವರು ತಾವು ಕಂಪನಿ ನಡೆಸುವ ಕಾಲಕ್ಕೆ
ಯಾವ ನಾಟಕ ಭಾಳ ದೊಡ್ಡ ಹಿಟ್ ನಾಟಕ ಇತ್ತು ಕುಂಕುಮ ಅನ್ನುವಂಥದ್ದು, ಆ ನಾಟಕವನ್ನು ಇಲ್ಲಿ ಮಾಡಿಸಿದರು. ಅದರೊಳಗೆ ತಾವು ಮ್ಯಾಳ ಅನ್ನುವಂಥದ್ದು, ಆ ಕಂಪನಿ ಹೆಸರು ಮ್ಯಾಳ ಅಂತ ಇಟ್ಟಿದ್ವಿ ನಾವು. ಚಂಪಾ ಅವರು ನಾವು ಎಲ್ಲ ಸೇರಿ. ಚಂಪಾ ಅದರ ಎಣಿಗೆ ಬಾಳಪ್ಪನವರು ಅದ್ರ ಕಾರ್ಯಾಧ್ಯಕ್ಷರು, ಚಂಪಾ ಅದ್ರ ಅಧ್ಯಕ್ಷರು, ನಾ ಅದರ ಫೌಂಡರ್ ಸೆಕ್ರೆಟ್ರಿ. ನೋಡಿ, ಆ ಕುಂಕುಮ ನಾಟಕದೊಳಗೆ ಎಣಿಗೆ ಬಾಳಪ್ಪನವರು ತಾವು ಹೀರೋ ಆಗಿ ಯಾವ ಪಾತ್ರವನ್ನು ಮಾಡಿದ್ರು ಆ ಪಾತ್ರವನ್ನು ನನಗೆ ಕೊಟ್ಟರು. ಅಶ್ವಿನಿ ಅಂತ ಹೇಳಿ ಒಂದು ಪಾತ್ರ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಎಲ್ಲ ನಕ್ಷತ್ರಗಳ ಹೆಸರು. ನಾನು ಮೂಲತಃ ಒಬ್ಬ ನಟ ಅಲ್ಲ. ಹಿಂಗೆ ಭಾಷಣ ಮಾಡೋದ್ರೆ ತಾಸುಗಟ್ಟಲೆ ರಗಡ ಮಾತಾಡ್ತೇನೆ. ನಾನು ಮೂಲತಃ ನಾನು ನಟನೇ ಅಲ್ಲ. ಈ ಎಣಿಗೆ ಬಾಳಪ್ಪನಂಥವರು, ಅವರ ಮಗ ನಟರಾಜ್ ಅಥವಾ ಸಿ ಬಸವಲಿಂಗಯ್ಯನಂಥ ಒಬ್ಬ ಮಹಾನ್ ನಿರ್ದೇಶಕ, ಅವರೆಲ್ಲ ನನ್ನ ಸ್ನೇಹಿತರು ಅನ್ನೋ ಸಲುವಾಗಿ ನಾ ಹೀರೋ. ಹೌದಲ್ಲ ರವಿ? ನಾನು ಭಾರಿ ಪ್ರಭಾವಿ ಸ್ನೇಹಿತನಾದದ್ದರಿಂದ ನಾನು ಹೀರೋ ಅನ್ನೋದು ಬಿಟ್ಟರೆ ಮೂಲತಃ ನಾನು ಒಬ್ಬ ಒಳ್ಳೆ ನಟ ಅಂತ ನನಗೆ ಅನಿಸೋದಿಲ್ಲ. ಆದರೆ ಈ ಎಣಿಗೆ ಬಾಳಪ್ಪನಂಥವ್ರು ಎಂಥ ದೊಡ್ಡ ಕಲಾವಿದರು ಅಂತಂದ್ರೆ, ಈ ಕಟ್ಟದ ಮೂರ್ತಿ ಮಾಡೋ ಕೆಪಾಸಿಟಿ ಇರ್ತವ್ರು. ಹೇಳೋರು, ನೀವು ನಟನೆ ಮಾಡುವಾಗ ನೀನು ಶಿವಾನಂದ ಶೆಟ್ಟರ್ ಅಲ್ಲ, ನೀನು ಅಶ್ವಿನಿ. ನೀ ಶಿವಾನಂದ ಶೆಟ್ಟರ್ ಅನ್ನೋದನ್ನು ಬರೀ ಎಷ್ಟು ಚಂದ ಹೇಳೋರು ಅವರು, ಎಷ್ಟು ಪ್ರೀತಿಯಿಂದ ಹೇಳೋರು. ಬಸಲಿಂಗಯ್ಯ ಬೈದ್ರಿ ಅಳ್ಕೊಂತ ಕುಂಡಿರ್ಬೇಕು ನಾವು, ಅಷ್ಟು ಕೆಟ್ಟ ಬಯ್ಯ. ಈ ರಂಗಭೂಮಿಯ ಕಲಾವಿದರ ದೊಡ್ಡ ಗುಣ ಏನು ಅಂತಂದ್ರೆ, ತುಟಿ ಗದ್ದ ಹಿಡಿದ ಎಣಿಗೆ ಬಾಳಪ್ಪನವರು ನಾಟಕ ಕಲಿಸ್ತಾರೆ. ಎಷ್ಟು ಪ್ರೀತಿ, ಏನು ಅದು ಶಿಸ್ತು. ಅಂಥ ಶಿಸ್ತು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಶಿಸ್ತು ಒಂದು 50% ಏನಾದರೂ ನಟರಾಜಿಗೆ ಇದ್ದಿತ್ತು ಅಂತಂದ್ರೆ ಇವತ್ತು ಜೀವಂತ ಇರ್ತಿದ್ದ ಅವ್ನು ಕರೆ ಹೇಳ್ಬೇಕು. ಅಂಥ ಶಿಸ್ತಿನ ಕಲಾವಿದರನ್ನ ನಾನು ನೋಡಲೇ ಇಲ್ಲ. ಯಾಕೆ ಈ ಘಟನೆ ಹೇಳಕತ್ತೀನೋ ಅಂತಂದ್ರೆ, ಆ ನಾಟಕದೊಳಗೆ ನನ್ನ ತಂದೆಯ ಪಾತ್ರ ಮಾಡಿದವ್ರು ಯಾರು ಗೊತ್ತೇನ್ರಿ? ಅರ್ಚಕ ಅವರ ತಂದೆ ಅನಂತಮೂರ್ತಿ ಅರ್ಚಕ ಅವರು. ಅಷ್ಟು ದೊಡ್ಡ ಕಲಾವಿದರು ಅವರು. ಇದರೊಳಗೆ ಈ ಪ್ರೈಸ್ ತೊಗೊಂಡಂಥ ಕ್ಷಮಾ ಹುಸ್ಕೇರಿ ಅವರು ನನ್ನ ತಾಯಿ ಪಾತ್ರ ಮಾಡಿದ್ರು. ಎಲ್ಲ ನೆನಪಿಗೆ ಬರಾಕತ್ತೈತೆ ನನಗೆ. ನನ್ನ ಜೊತೆ ಹೀರೋಯಿನ್ ಆಗಿದ್ದವರು ಗಾಯತ್ರಿ ಕನ್ವಳ್ಳಿ ಅಂತೇಳಿ, ಇವತ್ತು ಜೀವಂತ ಇಲ್ಲ. ಶ್ರೀ ಪಾಸ್ಟರ್, ಒಳ್ಳೆ ರಂಗ ನಟಿ. 2 ನಾಟಕ ಇಲ್ಲಿ ಧಾರವಾಡದೊಳಗೆ, ಅದು 3ನೇ ನಾಟಕ ಸವಾಯಿ ಗದ್ದರ ಹಾಲ್ ಹುಬ್ಬಳ್ಳಿ ಒಳಗಿತ್ತದು. ಏನೋ ಕಾರಣಕ್ಕಾಗಿ ಗಾಯತ್ರಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ನಂಬ್ರಿ ಇದನ್ನು ಹೇಳೋದನ್ನ, ಹೀರೋಯಿನ್ನ ಇಲ್ಲ, ನಾಟಕರ ಅದು ಅನೌನ್ಸ್ ಆಗಿಬಿಟ್ಟೈತಿ. ಯಾರು ನನ್ನ ಜೊತೆ ಹೀರೋಯಿನ್ ಆಗಿ ಪಾತ್ರ ಮಾಡಿದ್ರು ಗೊತ್ತೇನು? ಎಣಿಗೆ ಬಾಳಪ್ಪನವರ ಧರ್ಮಪತ್ನಿ ಲಕ್ಷ್ಮೀಬಾಯಿ. ನಡುಗೆ ಹೋಗ್ಯನ್ನ, ಗಡಗಡ ನಡುಗೆನ್ನ. ಯಾವ ಕಾಲಕ್ಕೆ ರೀ 30-40 ವರ್ಷದ ಹಿಂದೆ ಮಾಡಿದ ಪಾತ್ರ ಪ್ರತಿ ಡೈಲಾಗ್ ಅಷ್ಟೇ ಕ್ರಿಯೇಟಾಗಿ ಒಪ್ಸೋರು ಅವರು. ಅವ್ರಿಗೆ ಪ್ರತಿಕ್ರಿಯಿಸ್ಬೇಕು ನಾನು. ಅವ್ರ ಮಗನಿಗಿಂತಲೂ ಸಣ್ಣವ ನಾನು ವಯಸ್ಸಿನಾಗ ನನ್ನ ಹೀರೋಯಿನ್ ಆಗಿ ಪಾತ್ರ ಮಾಡಿದರು. ರಂಗಬದ್ಧತೆ ಅಂದ್ರೆ ಇದಕ್ಕೆ ದೊಡ್ಡ ಚಪ್ಪಾಳೆ ಬರಬೇಕು. ಇದಕ್ಕೆ ಇವೆಲ್ಲ ನನಗೆ ಈ ಜಗದಾಗ ಕುಂತಾಗ ನೆನಪಾದ್ರು. ಏನು ಮಾತಾಡಬೇಕು ಅನ್ನೋ ವೃತ್ತಿ ರಂಗಭೂಮಿಯ ಬಗ್ಗೆನೇ ಇವತ್ತೊಬ್ಬ ವೃತ್ತಿ ರಂಗಭೂಮಿಯ ಕಲಾವಿದೆ ಬಹುಮಾನ ತಗೊಳ್ತಾ ಇದ್ದಾರೆ. ವೃತ್ತಿ ರಂಗಭೂಮಿಯ ಕಲಾವಿದರಿಗಿರುವಂಥ ಆ ಬದ್ಧತೆಯನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಈ 2 ವರ್ಷದ ಹಿಂದೆ ಶ್ರೀಮತಿ ಮಾಲತಿ ಬೆನ್ನೂರು ಅವ್ರಿಗೆ, ಬೆಂಗಳೂರಿನ ಕಲಾವಿದೆ, ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡುವಾಗೂ ಕೂಡ ನಾನು ಅತಿಥಿಯಾಗಿ ವೇದಿಕೆ ಮೇಲೆ ಇದ್ದೆ. ಅರ್ಚಕ ಅವರು ನನ್ನ ಯಾವಾಗೂ ಬಿಡೋದಿಲ್ಲ. ಅವರು ನನಗಿರುವಂಥ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಈ ಹೆಂಗೆ ರಾಮಚಂದ್ರ ನಾಯಕ್ ಅವ್ರು ಹೇಳಿದ್ರಲ್ಲ, ನಮಗೆ ಪ್ರೊಫೆಸರ್ಗಳಿಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಸ್ವಲ್ಪ ಕಲೆಯ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ವೈಸ್ ಚಾನ್ಸಲರ್ ಹಿಡ್ದ ಬಿಡ್ತಾನೆ ನಮ್ಮನ್ನು. ಬಾ ನೀ ಬರೋಬ್ಬರದಿ ಮಾಡಿ, ಯೂತ್ ಫೆಸ್ಟಿವಲ್ ಮಾಡಿ ಅಂತೇಳಿ ನನಗೆ ಗುತ್ತಿಗೆ ಕೊಟ್ಟುಬಿಟ್ಟಾರೆ ಅದನ್ನು. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಈ ನಾಟಕ ಮಾಡಿಸೋದನ್ನು ನನಗೆ ಗುತ್ತಿಗೆ ಕೊಟ್ಟುಬಿಟ್ಟಾರೆ. ಕಳೆದ 30-40 ವರ್ಷದ ಬರೀ ಅದನ್ನು ಮಾಡಾಕತ್ತೀನಿ. ಯಾರು ಜಡ್ಜ್ಮೆಂಟಿಗೆ ಬರಬೇಕು ಅನ್ನೋದನ್ನು ತೀರ್ಮಾನ ಮಾಡೋ ನಾನು. ಆ ಕಾಯಂ ಜಡ್ಜಸ್ ಲಿಸ್ಟ್ನೊಳಗೆ ಇವರೆಲ್ಲ ಅದಾರೆ. ಒಂದಷ್ಟು ಮಂದಿ ಮುಂದೆ ಕೂತಾರೆ. ಇದು ಪ್ರಕಾಶ್ ಬಲ್ಲಿಗವಾಡ ಕೂತಾರೆ ಇಲ್ಲಿ. ಬಹಳಷ್ಟು ಜನ ಕಲಾವಿದರನ್ನು ನಾನು ಕರೀತಿರ್ತೇನೆ, ಅವ್ರ ಜೊತೆ ಒಡನಾಡ್ತಿರ್ತೇನೆ, ಅವರ ಪ್ರೀತಿಯನ್ನು ನಾನು ಹೊಂದಿದ್ದೇನೆ. ಯಾವ ಫಲಾಪೇಕ್ಷೆ ಇಲ್ಲದೆ ಬಂದು ಸೇವೆ ಸಲ್ಲಿಸ್ತಾರೆ ಅವರು. ಅದು ದಟ್ ಈಸ್ ದಿ ಬ್ಯೂಟಿ ಆಫ್ ದೀಸ್ ಆರ್ಟಿಸ್ಟ್ಸ್. ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೇನೆ. ಇದು ಹಿಂಸೆ ಆಗುತ್ತೆ. ನಾನು ಗಾಂಧಿನ ಪಾಠ ಮಾಡುವಂಥ ಪ್ರಾಧ್ಯಾಪಕನಾಗಿದ್ದೆ. ಅಗತ್ಯಕ್ಕಿಂತಲೂ ಹೆಚ್ಚು ಮಾತನಾಡುವುದು ಹಿಂಸೆಯಾದದ್ದರಿಂದ ಒಂದೇ ಒಂದು ಮಾತು, ಏನು ಈ ಕಲಾವಿದರಿಗೆ ಸೈಟ್ ಕೊಡೋದ್ರ ಬಗ್ಗೆ ರಾಮಚಂದ್ರ ನಾಯಕ್ ಅವರು ಮಾತಾಡುವಾಗ ಒಂದು ಘಟನೆ ನನ್ನ ತಲೆಯಾಗಿ ಮತ್ತೆ
ತಿರ್ಗಾಮೃಗ ಬಂದು ಹೋಗ್ತದೆ. ದಯವಿಟ್ಟು ಇದನ್ನು ಕೇಳಿಸಿಕೊಡ್ರೆ. ನೀವೆಲ್ಲ ಈ ಎಣಿಗೆ ಬಾಳಪ್ಪನ ಹೆಸರು ಕೇಳಿದ್ರಿ. ಹಂಗೆ ಹುಕ್ಕೇರಿ ಬಾಳಪ್ಪ ಅಂತ ಒಬ್ಬ ಕಲಾವಿದರು ಇದ್ರು, ದೊಡ್ಡ ಜಾನಪದ ಕಲಾವಿದರು. ನನಗೆ ಅನ್ಡ್ಯೂ ಕ್ಲೇಮ್ಸ್ ಮಾಡುವಂಥ ಹ್ಯಾಬಿಟ್ ಇಲ್ಲ. ನನಗೆ ಐ ಆಮ್ ನಾಟ್ ಆ್ಯನ್ ಅಪ್ರಿಷಿಯೇಟರ್. ದೊಡ್ಡ ದೊಡ್ಡ ಹೆಸರುಗಳನ್ನು ಡ್ರಾಪ್ ಮಾಡುವಂಥದ್ದು ನನ್ನ ಹ್ಯಾಬಿಟ್ ಅಲ್ಲ. ನಾನು ಐ ನಾರ್ಮಲಿ ಟ್ರೈ ಟು ಕೀಪ್ ಅ ಲೋ ಪ್ರೊಫೈಲ್ ಆಫ್ ಮೈಸೆಲ್ಫ್. ಅಗತ್ಯಕ್ಕಿಂತ ಕಡಿಮೆ ಹೇಳ್ಕೊಳ್ಳೋವನ ನನ್ನ ಸ್ವಭಾವ. ಈ ಹುಕ್ಕೇರಿ ಬಾಳಪ್ಪನವರ ತಾಯಿ ಮತ್ತು ನನ್ನ ತಂದೆಯ ತಾಯಿ ಖಾಸ ಅಕ್ಕ ತಂಗಿಯವರು ಅಗದಿ ಹತಗಡಿ ಸಾಮಾನ್ಯ, ಅಗದಿ ಹತಗಡಿ ಸಾಮಾನ್ಯ. ಅವ್ರು ನಮ್ಮ ಮನೆಗೆ ಊಟಕ್ಕೆ ಬರುವುದು, ನಮ್ಮ ಅವನು ಹೊಗಳಿ ಹೊಗಳಿ ತುಪ್ಪ ಹಾಕಿಸಿಕೊಳ್ಳುವುದು, ಹೋಳಿಗೆ ತಿನ್ನೋದು. ದೊಡ್ಡ ರುಚಿಗಾರ ಮನುಷ್ಯ, ಅದ್ಭುತ ಕಲಾವಿದ, ಅದ್ಭುತ ಹಾಡುಗಾರ. ಅಲ್ಲೇ ಅವ್ರದ್ದು ಮುರುಗೋಡ, ನಂದು ಬೈಲು ಹೊಂಗಲ್ಲೇ. ಈ ಮನುಷ್ಯನಿಗೆ ಕರ್ನಾಟಕ ಸರ್ಕಾರ ಈತನ ಕಲೆಯನ್ನು, ಈತನ ನಿಮ್ಮ ಕೃಷಿ ಇಲಾಖೆಗೆ ಅವರು ಸಹಾಯಕರಾಗಿದ್ದರು. ಅವರ ಸೇವೆಯನ್ನು ಗುರುತಿಸಿ ಸರ್ಕಾರ ಅವ್ರಿಗೊಂದು ಸೈಟ್ ಕೊಡ್ತೀವಿ. ಎಲ್ಲಿ ಸೈಟ್ ಕೊಡ್ತೀವಿ? ಬೈಲಹೊಂಗದೊಳಗೆ ನನ್ನ ಮನೆ ಎಲ್ಲೈತಿವೋ ಅದಕ್ಕೆ ಅಗದಿ ಸಮೀಪ ಅವ್ರಿಗೊಂದು ಸೈಟ್ ಕೊಟ್ಟು, ಆ ಸೈಟ್ ತೊಗೊಂಡು ಸ್ವಲ್ಪ ದಿವಸದೊಳಗೆ ಆ ಏರಿಯಾದ ಮಂದಿ ಅವ್ರ ಸೈಟಿನ ಬಾಜುಕ್ಕೆ ಒಂದು ಸಣ್ಣ ಹನುಮಪ್ಪನ ಗುಡಿ ಇರ್ತಾರೆ, ಮಾರುತಿ ದೇವಸ್ಥಾನ. ಅವರು ಆ ಮಾರುತಿ ದೇವಸ್ಥಾನದ ಆ ಟ್ರಸ್ಟ್ ಕಮಿಟಿಯ ಸದಸ್ಯರ ತಲೆಯೊಳಗೆ ಏನಿತ್ತು, ಇದು ಸರ್ಕಾರಿ ಜಾಗ, ಇದಕ್ಕೆ ಸರ್ಕಾರಕ್ಕೆ ಮನವೊಲಿಸಿ ನಾವು ಇಲ್ಲೊಂದು ಏನು ಸಮುದಾಯ ಭವನ ಕಟ್ಟಬೇಕು ಅಂತ ಅವ್ರ ತಲೆ. ಯಾವ ಜಾಗ ಹುಕ್ಕೇರಿ ಬಾಳಪ್ಪನವರಿಗೆ ಕೊಟ್ಟಿದ್ರಲ್ಲ ಆ ಜಾಗ, ಅದನ್ನು ಅಲ್ಲಿ ಒಂದು ಕಲ್ಯಾಣ ಮಂಟಪ ಟೈಪ್ ಅಥವಾ ಒಂದು ಸಮುದಾಯ ಭವನ ಟೈಪ್ ಕಟ್ಟಬೇಕಂತೇಳಿ ಆ ಟ್ರಸ್ಟ್ ಕಮಿಟಿ ಅವ್ರ ತಲೆಯಾಗಿ ಇತ್ತು. ಅವರು ಈ ಸರ್ಕಾರ ಯಾವಾಗ ಹುಕ್ಕೇರಿ ಬಾಳಪ್ಪನವ್ರು ಈ ಸೈಟ್ ಕೊಡ್ತೀವಿ, ಆವಾಗ ಏನಂದ್ರೂ ಒಂದು ಮಾತು ಕೇಳೋನು ಕಲಾವಿದರದಾರವರು, ಅವ್ರಿಗೆ ಬೇಕಾದಲ್ಲಿ ಸರ್ಕಾರ ಜಾಗ ಕೊಡಲಿ, ಈ ಜಾಗ ನಮಗೆ ಇರಲಿ ಅಂತೇಳಿ ಲಿಟ್ರಲಿ ನನಗೆ ನೆನಪದ. ಇದು ನೀವು ನಂಬಬೇಕಿದನ್ನು. ಮುರುಗೋಡಕ್ಕೆ ಆ ಎಲ್ಲ ಸದಸ್ಯರು ಹೋಗಿ ಆ ಮುರುಗೋಡ ಮಹಾನ್ ತಪ್ಪುಗಳು ಅಂತೇಳಿ ಯಾರಿಗೆ ಆ ಮಠ ಗೊತ್ತಿರ್ತೈತಿ ಅವ್ರಿಗೆ ಗೊತ್ತದ. ಭಾಳ ದೊಡ್ಡ ಮಠ, ನಾವೆಲ್ಲ ಮಠದ ಭಕ್ತರೇ ಒಂದು ಕಾಲಕ್ಕೆ. ಶತಮಾನ ಕಂಡಂಥ ಒಬ್ಬ ಮಹಾನ್ ಯೋಗಿ ಅವ್ರ ಜೋಡಿ ಇರ್ತಿದ್ರು ಇವ್ರು ಯಾವಾಗಿದ್ರು. ಅಮಾವಾಸ್ಯೆಗೆಲ್ಲ ನಾವು ಮಠಕ್ಕೆ ಹೋದಾಗ ಹುಕ್ಕೇರಿ ಬಾಳಪ್ಪ ಎಲ್ಲಿ ಇರ್ತಿದ್ರು ಅಂತಂದ್ರೆ ಮಹಾಂತ ಸ್ವಾಮೀಜಿಯವರ ಪದತಲದಲ್ಲಿಯೇ. ಇಷ್ಟು ಮಾತನಾಡುವಂಥ ಮನುಷ್ಯ ಸುಮ್ಮನೆ ಕೂತು ಜೀವ ಅಲ್ಲಿ ಹುಕ್ಕೇರಿ ಬಾಳಪ್ಪ ವಡ 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 ಮಾತಾಡಕತ್ತಾರ, ಅನ್ಸ್ಟಾಪೇಬಲ್. ಅಂಥವು ಹೆಂಗೆ ಕುಂಡಿರ್ತಿದ್ದ ಅಂದ್ರೆ ಬಾಯಿ ಏತಿಲ್ಲೋ ಅನ್ನೋರು ಹಂಗೆ ಕುಂಡಿರ್ತೀವಿ ಆ ಸ್ವಾಮೀಜಿಯವರ ಪದತಲದಲ್ಲಿ ಒಟ್ಟೆ ಮಾತಾಡ್ತಿರ್ತೀವಿ. ಆ ಇಡೀ ಟ್ರಸ್ಟ್ ಕಮಿಟಿ ಸದಸ್ಯರೆಲ್ಲ ಹೋಗಿ ಹುಕ್ಕೇರಿ ಬಾಳಪ್ಪ ಹೇಳಿದ್ರು, ನಮ್ಮ ತಲೆ ಹಿಂಗೆ ಒಂದು ಐಡಿಯಾ ಇದೆ, ನಿಮಗೇನು ಸರ್ಕಾರ ಜಾಗ ಕೊಟ್ಟತಿಲ್ಲ, ಅಲ್ಲೇ ನಾವು ಒಂದು ಸಮುದಾಯ ಭವನ ಕಟ್ಟಬೇಕು ಅಂತಿತ್ತು, ನೀವು ಕಲಾವಿದರು, ನಿಮಗೆ ಸರ್ಕಾರ ಎಲ್ಲಿ ಬೇಕಲ್ಲಿ ಜಾಗ ಕೊಡ್ತೈತಿ, ಅದನ್ನು ನಮಗೇನು ನೀವು ಕೊಡೋಕ್ಕೆ ಸಾಧ್ಯತೆ ಅನ್ನುವಂಥ ವಿದೌಟ್ ಎನಿ ಸೆಕೆಂಡ್ ಥಾಟ್ ಹುಕ್ಕೇರಿ ಬಾಳಪ್ಪನವರು ಆ ಜಾಗೆಯನ್ನು ಟ್ರಸ್ಟ್ ಕಮಿಟಿಗೆ ಕೊಟ್ಟರು. ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ನನಗೆ ಇರಾಕ್ ಮನಿ ಐತೆ, ನಾನು ಸುಸ್ಥಿತಿ ಒಳಗೆ ಅದನ್ನು ಬರೀ ಈ ಮುರುಗೋಡ್ದಾಗ ಅಷ್ಟೇ ಮನೆ ಅಲ್ಲ, ಧಾರವಾಡದೊಳಗೆ ಒಂದು ಮನೆ ಐತಿ ಅಂತೇಳಿ. ಅವ್ರ ಮಗ ನಿಮ್ಮ ಅಗ್ರಿ ಯೂನಿವರ್ಸಿಟಿಯ ಎಂಪ್ಲಾಯಿ ಆಗಿದ್ರು, ಆ ಮನೆಗೂ ಹೋಗ್ಯಾನ. ನನಗೆ ಧಾರವಾಡದಾಗ ಮನೆ ಐತಿ, ಮುರುಗೋಡ್ದಾಗ ಮನೆ ಐತಿ, ನನಗೆ ಮನೆ ಏನಕ್ಕೆ ಬೇಕು ನಾ ಕೇಳಿಲ್ಲ, ಸರ್ಕಾರ ಕೊಟ್ಟತಿ, ನೀವು ಕೇಳ್ತೀರಿ ಅದನ್ನು ತೊಗೊಂಡು ಬಿಡ್ರಿ, ಇನ್ನೇನು ಸರ್ಕಾರ ನನಗೆ ಕೊಡೋದೇ ಬೇಡ, ಇದಕ್ಕೊಂದು ಚಪ್ಪಾಳಿ ಬರಬೇಕು. ಜನ್ವಿನ್ ಆರ್ಟಿಸ್ಟ್ಗಳು ಹಿಂಗೆ ಇರ್ತಾರೆ, ಭಾಳ ದೊಡ್ಡ ಆಸೆ ಇರೋದಿಲ್ಲ ಅವ್ರು. ಈಗ ಲಿಂಗರಾಜ ಅಂಗಡಿ ಒಂದು ಮಾತು ಹೇಳಿ ಹೋದರು, ಈ ಏನು ಅಪಾತ್ರರನ್ನ ಎಲ್ಲ ಪೊಸಿಷನ್ಗೆ ಬರ್ತಾರೋ ಅಂತೇಳಿ. ಅವು ಬರ್ಬೋದು ಹೋಗ್ಬೋದು, ಡೂ ದೇ ರಿಯಲಿ ಎಂಜಾಯ್ ಇಟ್. ಈ ಗೋಪಾಲ್ ಉಣಕಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾನು, ಕಟಾವಿ ಹೆಂಗೆ ಎಂಜಾಯ್ ಮಾಡ್ತಾನು, ಮಲ್ಲಿಗವಾಡ ಹೆಂಗೆ ಎಂಜಾಯ್ ಮಾಡ್ತಾನು, ಇವರು ತಾವು ಏನು ಮಾಡ್ತಾರೋ ಅದನ್ನು ಎಂಜಾಯ್ ಮಾಡ್ತಾರೆ. ಇದನ್ನು ಕಡಿತನಕ ಇವರು ನಮ್ಮ ತಲೆಯಾಗಿರ್ತಾರೆ, ಹೊರತಾಗ ಅವು ಯಾವ ಬಂದ ಯಾವ ಹೋದ ಅವು ನಮ್ಮ ಲಿಸ್ಟ್ನಾಗೆ ಇರೋದಿಲ್ಲ, ಇತಿಹಾಸದ ಒಂದು ಭಾಗ ಆಗೋದಿಲ್ಲ. ಇದು ನೆನಪಿರಲಿ. ಭಾಳ ಮಾತಾಡೀನಿ ಅಂತ ಅನಿಸ್ತತಿ. ನಮಸ್ಕಾರ. ಏನು ಈ ಬ್ಯಾನರ್ ಆಗಲಿ, ಇನ್ವಿಟೇಷನ್ ಆಗಲಿ, ಮೂಮೆಂಟ್ ಆಗಲಿ, ಇದೆಲ್ಲ ಮಾಡ್ಕೊಳಕ್ಕೆ ಬರ್ತಾರೆ. ಆ ಸಂಪರ್ಕದಿಂದ ನನಗೆ ಕಲಾಕ್ಷೇತ್ರ ಭಾಳ ಪರಿಚಯ ಇದೆ. ಸಾಕಷ್ಟು ಆ ಕೆಲಸಗಳನ್ನು, ವೇದಿಕೆಗಳನ್ನು, ಇವುಗಳನ್ನು ನಿರ್ಮಾಣ ಮಾಡಿ ನಮ್ಮ ಕಲಾವಿದರಿಗೆ ನಾನು ಸಹಾಯ ಮಾಡಿದ್ದೀನಿ. ಬುಕ್ಸೆಟ್ ಎಲ್ಲ ರೊಕ್ಕ ತೊಗೊಂಡು ಮಾಡಿದ್ದೀನಿ. ಅದು ನನ್ನ
ಪದ್ಧತಿ ಅದು ನಾನು ಒಂದು ಇದು ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಮ್ಮ ಕಲಾಕ್ಷೇತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ಬೋದು. ನಿಮ್ಮ ಕ್ಷೇತ್ರ ಹೇಗಿದೆ ಅಂದರೆ, ನೀವು ಒಂದು ವಿಷಯನ ಆಯ್ಕೆ ಮಾಡಿಕೊಂಡಾಗ, ವಿಷಯವನ್ನು ತೆಗೆದುಕೊಂಡಾಗ ಅವು ಆ ವಿಷಯದ ಬಗ್ಗೆ ಸುಮಾರು 1 ತಿಂಗಳಗಟ್ಟಲೆ ನೀವು ಒಂದು ಪ್ರಾಕ್ಟೀಸನ್ನು ಮಾಡಿ, ಡೈಲಾಗ್ಗಳನ್ನು ಹೇಳಿ, ಮತ್ತು ಅದನ್ನೆಲ್ಲ 1 ತಿಂಗಳು ಅದರದ್ದು ಒಂದು ತರಬೇತಿಯನ್ನು ಪಡ್ಕೊಂಡು ತಾಲೀಮು ಮಾಡಿಕೊಂಡು ನೀವು ಆ ವಿಷಯದ ಬಗ್ಗೆ, ಅಂದರೆ ಸಮಾಜದ ಯಾವುದೇ ಕುಂದುಕೊರತೆಗಳ ಬಗ್ಗೆ ನೀವು ಅಲ್ಲಿ ಪ್ರದರ್ಶನವನ್ನು ಮಾಡ್ತೀರಿ. ಅದು ನನ್ನ ಕ್ಷೇತ್ರ ಬೇರೆ. ನನ್ನ ಕ್ಷೇತ್ರದಲ್ಲಿ ನಾನು ಒಬ್ಬಂಟಿಗ. ನನ್ನ ಜೊತೆಗಿರೋದು ನನ್ನ ಕ್ಯಾನ್ವಾಸ್ ಇರುತ್ತೆ, ನನ್ನ ಬ್ರಷ್ ಇರುತ್ತೆ, ನನ್ನ ಯೋಚನೆಗಳಿರ್ತವೆ. ಒಂದು ಸಣ್ಣ ರೂಮ್ನಲ್ಲಿ ನಾನು ನನ್ನ ಕಲಾಕೃತಿಯನ್ನು ರಚಿಸ್ತೀನಿ. ಅದು ನೀವು ಹೇಗೆ ತೊಗೊಂಡಿರ್ತೀರೋ ಒಂದು ಸಬ್ಜೆಕ್ಟನ್ನು, ವಿಷಯನ, ನಾನು ಸಹ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ತೆಗೆದುಕೊಂಡು ಆ ಕಲಾಕೃತಿಯನ್ನು ನಾನು ರಚನೆ ಮಾಡ್ತೀನಿ. ಇಲ್ಲಿ ಬಹಳ ಒಂದು ನನಗೇನು ಆಶ್ಚರ್ಯ ಅನಿಸೋದು ಅಂತಂದರೆ, ಏಕಾಂತದಲ್ಲಿ, ಅಂದರೆ ನನಗೆ ಯಾವ ಸಂಪರ್ಕನೂ ಇಲ್ಲ, ಅಲ್ಲಿ ಯಾರ ಸಂಪರ್ಕನೂ ಇಲ್ಲ, ಯಾರೋ ಒಂದು ಕೋಆರ್ಡಿನೇಷನ್ ಇರೋಂಗಿಲ್ಲ, ಏನಿಲ್ಲ. ನನ್ನ ವಿಚಾರದಲ್ಲಿ ನಾನು ನನ್ನ ಜೊತೆಗೆ ಸ್ನೇಹವಾಗಿ ನನ್ನ ಜೊತೆಗೆ ಮಾತಾಡ್ತಿರೋದು, ನನ್ನ ಜೊತೆಗೆ ಸಂಭಾಷಣೆ ಮಾಡ್ತಿರೋದು ಅಂದರೆ ನನ್ನ ಬ್ರಷ್ ಮತ್ತು ನನ್ನ ಕಲರ್ಸು, ನನ್ನ ಕ್ಯಾನ್ವಾಸ್, ಇವುಗಳ ಜೊತೆಗೆ ನಾನು ಸಂಭಾಷಣೆಯನ್ನು ಮಾಡ್ತೀನಿ. ಅಂದರೆ ಇದು ಒಂದು ಯಾವ ರೀತಿಯಾದಂಥ ಒಂದು ಸಂಭಾಷಣೆ ಇರ್ತದೆ ಅಂದರೆ, ಒಂದು ಧ್ಯಾನ ಸ್ಥಿತಿಯಲ್ಲಿ ಏನು ನಾವು ಕೆಲಸಗಳನ್ನು ಮಾಡ್ತೀವಿ, ಆ ಸ್ಥಿತಿಯಲ್ಲಿ ಅವು ನಿರ್ಜೀವ ವಸ್ತುಗಳಾಗಿದ್ದರೂ ಸಹ ನನ್ನ ಜೊತೆಗೆ ಮಾತಾಡ್ತಾರೆ, ನಿರ್ಜೀವ ವಸ್ತುಗಳಾಗಿದ್ದರೂ ಸಹ ನನಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದು ನಾನು ಒಂದೊಂದು ಹೆಜ್ಜೆಯಲ್ಲಿ ನಾನು ಕೆಲಸಗಳನ್ನು ಮಾಡ್ತಾ ಹೋದಾಗ ಸಹ ಅದು ನನಗೆ ಡೈರೆಕ್ಷನ್ ಕೊಡ್ತದೇನೋ ಅನ್ನಿಸ್ತದೆ. ಇಲ್ಲ, ಇದು ಈ ಥರ ಮಾಡು. ಆ ರೀತಿಯಲ್ಲಿ ನಾನು ಕಲಾಕೃತಿಗಳನ್ನು ರಚನೆ ಮಾಡಿ, ಹೇಗೆ ನೀವು ನಾಟಕವನ್ನು ಪ್ರದರ್ಶನ ಮಾಡ್ತೀರೋ ಹಾಗೆ ನಮ್ಮ ಕಲಾಕೃತಿಗಳನ್ನು ಸಮಾಜಕ್ಕೆ ಕೊಡ್ತೀವಿ, ನೋಡ್ತಾರೆ ಜನ. ಅದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಅವೆಲ್ಲ ಬರ್ತವೆ. ಅದ್ರ ಬಗ್ಗೆ ಕೆಲವರು ಮೆಚ್ಚುತ್ತಾರೆ, ಕೆಲವರು ಮೆಚ್ಚೋದಿಲ್ಲ, ಆ ವಿಷಯ ಬೇರೆ. ಬಟ್ ಇಲ್ಲಿ ಏನು ಸಂಪರ್ಕ ಇದೆಯಲ್ಲ, ನಮಗೇನು, ನನಗೂ ಮತ್ತು ಈ ಕಲಾವಿದರಿಗೂ ಏನು ಮಧ್ಯೆ ಏನಿದೆಯಲ್ಲ, ಇದು ಅದೇನೋ ಒಂಥರ ವಿಶೇಷವಾಗಿ ಅನ್ನಿಸ್ತದೆ. ನಿಮ್ಮಲ್ಲಿ ಯಾರವರಿಗೆ ಶಿವಾನಂದ ಶೆಟ್ಟರು ಹೇಳ್ಬೇಕಾದ್ರೆ ಒಂದು ಮಾತುಗಳು ಹೇಳಿದ್ರಲ್ಲಿ, ಯಾರೋ ಒಬ್ಬರು ಪಾತ್ರಧಾರಿ ಬರಲಿಲ್ಲ, ಕೈ ಕೊಟ್ಟುಬಿಟ್ರು ಅಂತ. ಅವಾಗ ಭಾಳ ಎಷ್ಟು ಸಮಸ್ಯೆ ಅದು. ಆ ನಾಟಕದ ಒಂದು ಪರಿಸ್ಥಿತಿ ಹೆಂಗಿರ್ತೈತೆ, ಅದು ಏನೆಲ್ಲ ಇರ್ತೈತೆ. ಆದರೆ ನಮ್ಮಲ್ಲಿ ಅದಿಲ್ಲ. ನನ್ನಲ್ಲಿ ಯಾರು ಕೈ ಕೊಟ್ಟೋರಿಲ್ಲ, ಯಾರು ಸಂಪರ್ಕನೂ ಇಲ್ಲ. ಏಕಾಂಗಿಯಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ಆಗ ಬರ್ತದೆ. ಭಾಳ ಮಾತಾಡುವಂಥ ಸಂದರ್ಭ ಅಲ್ಲ ಇದೆ, ಯಾಕಂದರೆ ಸಾಕಷ್ಟು ಅವರೆಲ್ಲ ಮಾತಾಡಿದ್ದಾರೆ, ದೊಡ್ಡವ್ರು ಮಾತಾಡಿದ್ದಾರೆ. ಅದು ಆಗಿದೆ. ಆ ಥರ ಹೆಚ್ಚಿನ ಸಮಯದ ಒಂದು ಇದರಿಂದ ಮಾತುಗಳು ಬೇಡ ಅಂತ ಅನಿಸ್ತದೆ ಜಾಸ್ತಿ. ಏಕೆಂದರೆ ಈ ಮಾತುಗಳಿಗಿಂತ ನಮ್ಮ ಕೃತಿಗಳೇ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ನಮ್ಮ ಕಲಾಕ್ಷೇತ್ರದ ಮತ್ತೊಂದು ವಿಶಿಷ್ಟತೆ ಏನಂತಂದರೆ, ನಾವು ಇಡೀ ಜಗತ್ತಿಗೆ ಆ ಕಲಾಕೃತಿಯನ್ನು ಕೊಡ್ತೇವೆ. ಇಡೀ ಜಗತ್ತು ಅದನ್ನು ನೋಡ್ತದೆ, ಜಗತ್ತು ಅರ್ಥ ಮಾಡ್ಕೊಳ್ತದೆ ಆ ಕಲಾಕೃತಿಯನ್ನು. ಅಲ್ಲಿ ಭಾಷೆನೇ ಇಲ್ಲ, ಯಾವ ಜಾತಿ ಅದು ಇದು ಯಾವುದೂ ಇಲ್ಲ, ಭಾಷೆನೇ ಇಲ್ಲ ಅಲ್ಲಿ. ಬರೀ ಆ ಕಲಾಕೃತಿಯನ್ನು ನೋಡಿದಾಗ ಅವ್ರವ್ರು ಏನೇನು ಅರ್ಥ ಮಾಡ್ಕೊಳ್ತಾರೋ, ಏನು ಮಾಡ್ತಾರೋ, ಇಡೀ ಜಗತ್ತಿಗೆ ನಾನು ಮುಟ್ಟುವಂಥ ನಮ್ಮ ಏನು ಕಲಾಕೃತಿ ಇದೆ, ನಮ್ಮ ಕ್ಷೇತ್ರದ ಕಲಾಕೃತಿಗಳು. ಈಗ ನೀವು ಒಂದು ಕನ್ನಡ ನಾಟಕ ಒಂದು ಮಾಡಿದಾಗ ಆ ಕನ್ನಡಿಗರಿಗೆ ಅಷ್ಟೇ ಗೊತ್ತಾಗ್ತದೆ, ಬೇರೆ ಭಾಷೆಯವರಿಗೆ ಅದು ಅರ್ಥ ಆಗಲ್ಲ. ಇದು ನಮ್ಮ ಆಗ್ತಕ್ಕಂಥ ಒಂದು ಬದಲಾವಣೆಗಳು. ಆಮೇಲೆ ಅರ್ಚಕ ಅವರು ಏನೀಗ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಪ್ರಾರಂಭದಿಂದಲೂ ನಾನು ಅವರ ಜೊತೆಗಿದ್ದೀನಿ, ಆ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ. ಬಹಳ ವಿಶೇಷವಾಗಿ ನನಗೆ ಅನಿಸೋದು ಅಂತಂದರೆ, ಒಬ್ಬ ಕಲಾವಿದ ತಾನೇ ಸ್ವಂತ ಬೆಳೆಯೋದಕ್ಕೂ ಜೊತೆಗೆ ಒಬ್ಬ ಕಲಾವಿದರನ್ನು ಗುರುತಿಸಿ ಅವರಿಗೆ ಗೌರವಿಸೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಕಲಾವಿದರಿಗೆ ಯಾವ್ದು ಜಾಸ್ತಿ, ಅವ್ನು ಯಾಕೆ ಹೋಗ್ತಾನೆ, ಇವನು ಯಾಕೆ ಮಾಡ್ತಾನೆ, ಅವ್ನಿಗೇನು ಬಂತು, ಇವನಿಗೇನು ಬಂತು ಪ್ರಶಸ್ತಿ, ಅದು ಯಾಕೆ ಬಂತು, ಏನು ಎಲ್ಲಿದ್ದ ಬಂತು, ಯಾರು ಇನ್ಫ್ಲುಯೆನ್ಸು, ಇವೆಲ್ಲ ಭಾಳ ಚಿಂತನೆಗಳು ಭಾಳ ಇರ್ತವೆ. ಆದರೆ ಈ ಏನು ಮನೋಭಾವನೆ ಇದೆಯಲ್ಲ, ನಾನು ನಮ್ಮ ಕಲಾವಿದರು ನಮ್ಮ ಏನು ಬಂಧು ಬಳಗನ ಗುರುತಿಸಬೇಕು, ಅವರಿಗೆ ಒಂದು ಸನ್ಮಾನ ಮಾಡಬೇಕು, ಗೌರವಿಸಬೇಕು ಅನ್ನೋ ಮನಸ್ಥಿತಿ ಏನಿದೆಯಲ್ಲ, ಅದು ಭಾಳ ದೊಡ್ಡ ಮನಸ್ಥಿತಿ ಅಂತ ನಾನು ಭಾವಿಸ್ಕೊಳ್ತೇನೆ.
ಸುಮಾರು 2009ರಿಂದ ಅಂತ ಕಾಣಿಸುತ್ತಲ್ಲ, 2009ರಿಂದ 2026 ಸುಮಾರು 17 ವರ್ಷದ ತನಕ ಇವರು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ, ಅದು ಬಹಳ ಹೆಮ್ಮೆ ಪಡುವಂಥ ವಿಷಯ. ಅವರಿಗೆ ಇನ್ನೂ ಆ ಶಕ್ತಿಯನ್ನು ಕೊಡಲಿ. ಅವ್ರ ಪಾಪ ನನಗೆ ಗೊತ್ತಿದೆ ಆ ಪರಿಸ್ಥಿತಿ ಏನಿದೆ, ಹೆಂಗೆ ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿದೆ. ಅವರಿಗೆಲ್ಲ ಅನುದಾನ ಬಂದಾಗ ನನಗೆ ದುಡ್ಡು ಕೊಡ್ತಾರೆ. ಆ ಥರದ ಸಂಕಷ್ಟದಲ್ಲಿ ಸಹ ಇವರೊಬ್ಬರನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸ್ತೋದಿದೆಯಲ್ಲ, ಅದು ಭಾಳ ದೊಡ್ಡ, ಇನ್ನೊಬ್ಬರನ್ನ ಬೆಳೆಸೋದೇನಿದೆಯಲ್ಲ ಅದು ಭಾಳ ದೊಡ್ಡ ಉನ್ನತವಾದಂಥ ಕೆಲಸ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ಮಾತಾಡೋದಕ್ಕಾರೆ ನಮ್ಮ ನಾಯಕ್ ಸಾಹೇಬರು ಸಹ ಹೇಳಿದರು, ನಮಗೆಲ್ಲ ಸೈಟು ಸಿಗ್ತದೆ, ಹೆಂಗೆ ಸಿಗ್ತದೆ, ಕಲಾವಿದರಿಗೆ ಹೆಂಗೆ ಸಿಗ್ತವೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನೀವು ಲೀಡರ್ಶಿಪ್ ವಹಿಸಿ. ಆ ಕಲಾವಿದರಿಗೆ ಏನೇನು ಫೆಸಿಲಿಟೀಸ್ ಸಿಗಬೇಕಾಗಿದೆ ಅದು ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಜನ ಅಪ್ರೋಚ್ ಮಾಡಬೇಕು. ನಮ್ಮಲ್ಲಿ ಏನು ಪರಿಸ್ಥಿತಿ ಏನಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ. ಕಲಾವಿದರಿಗೆ ಏನು ಬಂದೈತಿ, ಯಾರು ಕರ್ತಾರೆ, ಎಲ್ಲಿ ಕರ್ತಾರೆ, ಏನೂ ಗೊತ್ತಿರೋದಿಲ್ಲ. ಆಮೇಲೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸುದ್ದಿ ಯಾವ ರೀತಿ ಹಾಕ್ಬೇಕು ಅಂತಲೂ ಗೊತ್ತಿರೋದು. ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು, ಏನು ಅದಕ್ಕೇನೇನು ಅಟ್ಯಾಚ್ ಮಾಡಬೇಕು, ಏನೇನು ಸಬ್ಮಿಟ್ ಮಾಡಬೇಕು, ಅದೆಲ್ಲ ಏನು ಗೊತ್ತೇನೇ ಆಗೋದಿಲ್ಲ. ನಮ್ಮ ಕಲಾವಿದರಿಗೆ ಭಾಳ ಜನರಿಗೆ ಹೆಂಗಿದ್ದೀವಿ, ಸುಮಾರು 99% ಆ ಥರ ಕಲಾವಿದರಿದ್ದಾರೆ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನರೆತೆರೆಗಳಿಗಂಜಿದೊಡೆಯಂತಯ್ಯ, ನರೆತೆರೆಗಳಿಗಂಜಿದೊಡೆಯಂತಯ್ಯ, ನರೆತೆರೆಗಳಿಗಂಜಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಕೇಳಯ್ಯ, ಕೇಳಯ್ಯ. ಲೋಕದೊಳಗೆ ಹುಟ್ಟಿದ್ದ ಬಳಿಕ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, 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 ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ
ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಎಂತಯ್ಯ. ಸ್ನೇಹಿತರು ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಅರ್ಚಕ್ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ನಾವು ಕರತಾಳನ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಪ್ರಪ್ರಥಮವಾಗಿ ಈ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಇಂದು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಈಗ ಹೆಂಗೆ ನಮಗೆ ಶಿವಾನಂದ ಶೆಟ್ಟರವರು ನಾಯಕಿ ಪಾತ್ರ ಸಿಗಲಿಲ್ಲ ಅಂಥೇಳಿ ಏನು ಒಬ್ಬರನ್ನ ಜೊತೆ ಮಾಡಿದ್ರಲ್ಲ, ಹಂಗೆ ಅರ್ಚಕ್ ಅವರು ಒಬ್ಬರ ಅಧ್ಯಕ್ಷನ ಪಾತ್ರ ಮಾಡೋಕ್ಕೆ ಒಬ್ರು ಬೇಕಾಗಿತ್ತು ಅಂಥೇಳಿ ಒಂದು ಫೋನ್ ಮಾಡಿದ್ರೆ ನಾವು ಒಂಥರ ಫಿಲಿಂದ ಗ್ಯಾಪ್ ಇದ್ದಂಗೆ ಪ್ರಾರ್ಥನೆ ಮಾಡೋರಿಲ್ಲ, ಪ್ರಾರ್ಥನೆ ಹೊಡೆದು ಬಿಡೋದ ಅಲ್ಲಿ, ಸ್ವಾಗತ ಮಾಡೋರಿಲ್ಲ, ಸ್ವಾಗತನೂ ಮಾಡಿಬಿಡೋದ, ಉಪನ್ಯಾಸಕರು ಬರಲಿಲ್ಲ ಅಂದ್ರೆ ಅದನ್ನು ಒಂದು ನೋಡಿ ಏನರ ಒಂದು ಅಲ್ಲೇ ಸೇರಿಸಿ ಅದನ್ನು ಹೊಡೆದ ಬಿಡೋದ. ಒಂದು ರೀತಿಯಿಂದ ಬಿಟ್ಟ ಸ್ಥಳ ಬಂದ ಫಿಲಿಂದ ಗ್ಯಾಪ್ ಅಂತ ಹೇಳಿದೆ ನಾನು. ಮತ್ತು ನಾವು ನಾಟಕ ಮಾಡ್ಕೊತ ಸಣ್ಣ 8ನೇತಿದ್ದಾಗ ನನಗೆ ಕರೆಸಿ ನಾಟಕ ಮಾಡ್ಸಕ್ಕೆ ಹಚ್ತಿದ್ರು ನಮಗೆ ನಮ್ಮ ಗುರುಗಳು, ಹಿಂದೆ ನೆನಪು ಬರ್ತೈತಿ ಅದು. ನಾವು ಎಲ್ಲರ ಜೊತೆಗೆ ಆಗಿ ಮಾಡಿದವರು, ಇದರ ಬಗ್ಗೆ ಬಹಳ ಆಸಕ್ತಿ ಉಳ್ಳವರು. ಹೀಗಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿದ್ದ ತಾಲೂಕದ ಅಧ್ಯಕ್ಷ ಆದಮೇಲೆ ಯಾರ್ಯಾರು ಕನ್ನಡ ಸಾಹಿತ್ಯ ಪರಿಷತ್ ನೋಡಿಲ್ಲ ಎಲ್ಲರೂ ನೋಡಕ್ಕೆ ಬರುವಂಗೆ ನಾವು ಮಾಡಿದ್ವಿ. ಇದಕ್ಕೆ ಕಾರಣ ಅಲ್ಲೆಲ್ಲಿ ಪ್ರತಿಭೆಗಳಿರ್ತಾವೆ, ಅವನು ಹುಡುಕಿ ತರಲಿಕ್ಕೆ ದೇವರೊಂದು ನಮ್ಗೆ ಅವಕಾಶ ಕೊಟ್ಟಿರ್ತಾನೆ. ಇಂಥ ಅವಕಾಶಗಳನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡೋದೇನೆ ನಮ್ಮ ಧರ್ಮ. ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ವಿಜಯೇಂದ್ರ ಅರ್ಚಕ್ ಅವ್ರು ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಕಲಾವಿದರನ್ನು ಗುರುತಿಸಿಕೊಂಡು ತಮ್ಮ ಜೊತೆ ನಾಟಕ ಮಾಡಿದವರು, ಅಲ್ಲೆಲ್ಲೇ ಇದ್ದವರು, ಅವರನ್ನು ಗುರುತಿಸಿಕೊಂಡು ಅವ್ರಿಗೇನು ಈ ಪ್ರೋತ್ಸಾಹ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಹೆಮ್ಮೆ ತರುವಂಥ ವಿಷಯ. ಒಬ್ಬ ನಾಯಕನಲ್ಲಿ ಏನು ಗುಣ ಇರಬೇಕಂದ್ರೆ ಬರೀ ತಾನೇ ಬೆಳೆದು ದೊಡ್ಡವಾಗಬಾರ್ದು, ಅದರ ಜೊತೆಗೆ ತನ್ನೇನು ಸಂಘಟನೆ ಬಹಳ ಮುಖ್ಯ. ಒಬ್ಬ ನಾಯಕನನ್ನು ಬೆಳಿಲಿಕ್ಕೆ ಅವನಿಂದ ಓಡಾಡ್ತಕ್ಕಂಥ ಸಂಘಟಕರು ಏನಿರ್ತಾರಲ್ಲ ಅವರು ಬಹಳ ಮುಖ್ಯ. ಒಂದು ನಾಟಕ ನೀವು ಮುಂದೆ ಬರಬೇಕಂದ್ರೆ ನಾಟಕದ ಹೀರೋಯಿನ್ ವಿಲನ್ ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡ್ತಾರಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಪಾತ್ರಧಾರಿಗಳು ಮುಖ್ಯ. ಇವನೊಬ್ಬ ರಾಣಿಗೊಬ್ಬನ ಸೇವಕನ ಮಾಡಿಟ್ಟಿರ್ತೀರಿ, ಅವನ್ನ ಮರ್ತು ಬಿಡ್ತೀರಿ. ತಂದೆ ಇಲ್ಲಿ ಏನಾದರೂ ಕಾರ್ಯಕ್ರಮ ಮಾಡುವಾಗ ಅವನ್ನ ಮರ್ತು ಬಿಡ್ತೀರಿ. ನಾನು ಸೇವಕನ ಪಾತ್ರ ಮಾಡಿ ನನ್ನ ಯಾರು ಗುರ್ತಿರ್ತಿಲ್ಲ, ಯಾಕೆ ನನಗೆ ಮಾತಾಡೋಂಗಿಲ್ಲ ಅಂತ ಹೇಳಿ. ನಾವು ನೌಕರಿಗೆ ಸೇರಿದಾಗ ಗುಡ್ಯಾಗ ನಾವು ಪಾಠ ಮಾಡ್ತಿದ್ವಿ. ಗುಡ್ಯಾಗ ಒಂದು ಇದ್ರಾಗ ಕಟ್ಟಡಕ್ಕೆ ಇರ್ತಿದ್ದಿಲ್ಲ. ಊರಾಗ ಎಲ್ಲಾನು ಸಮುದಾಯ ಕೂಡಿಸ್ಕೊಂಡು ಹಳ್ಳಿ ಒಳಗೆ ನಾಟಕದ ಇದು ಭಾಳ ಇರ್ತೈತೆ, ಆಸಕ್ತಿ ಭಾಳ ಇರ್ತೈತಿ. ಯಾವ್ದಾರ ಒಂದು ಜಾತ್ರೆಗೆ ನಾಟಕ ಮಾಡೋದು ಅಂತೇಳಿ ನಾವೇನು ಮಾಡಿದ್ವಿ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಳಗ ಸೇರಿಸ್ಕೊಂಡು ಊರನ್ನವ್ರನ್ನ ಕೂಡಿಸ್ಕೊಂಡು ಒಂದು ಬಂಜೆ ತೊಟ್ಟಿಲು ನಾಟಕ ಅಂತ ಮಾಡಿದ್ವಿ ನಾವು. ಅಲ್ಲಿ ಮಾಡ್ಕೊಂಡು ಅದ್ರ ಬಂದಂಥ ಸಂಗ್ರಹದಿಂದ ಹಣದಿಂದ ಒಂದು ಶಾಲಿ ಕೋಣಿ ಕಟ್ಟಿಸಿದ್ವಿ. ಈಗ ಕಣಿವನ್ನಾಪುರದಾಗ ಒಂದು ಐತಂತ ಅಲ್ಲೇ ಮಾಡಿ ಅಂದ್ರೆ ನಾವು ಮಾಡಿದಂಥದ್ದು. ಅದ್ರೊಳಗೆ ನನಗೊಂದು ಪೂಜಾರಿ ಪತ್ರ ಕೊಟ್ಟಿದ್ರೆ ಮತ್ತು ನಾವೊಂದು ಖಾಲಿಯಲ್ಲಿ ಓಡಾಡಿ ಏನ್ರ ಇರಲಿ ಅಂತೇಳಿ ಅದು ಒಂದು ಮಂತ್ರ ಹೇಳಿದ್ರು. ಅದೇನೋ ಮದುವೆ ಮಾಡೋ ಮಂತ್ರ ಇರ್ತೈತಲ್ರಿ, ಅಂಥದ್ದು ಒಂದು ಮಾಡಕ್ಕೆ ಹೇಳಿದ್ರು. ಅಂದರೆ ನಾವು ಯಾವುದೇ ರೂಪದಲ್ಲಿ ಒಂದು ಪಾತ್ರ ಮಾಡಿ ಒಂದು ಆಸಕ್ತಿಯನ್ನು ತಗೊಂಡ್ವಿ. ಇವತ್ತು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಯಿತು. ನಾಯಕ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಬಹಳ ಹಂಚಿಕೊಂಡ್ರು. ನಮ್ಮನ್ನು ಅಧ್ಯಕ್ಷರಾದವ್ರದ್ದು ಏನಿರ್ತೈತೆ ಅಂದ್ರೆ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇದ್ರಾಗ ಏನು ಇರಂಗಿಲ್ಲ, ನಮಗೇನು ಬರೋಂಗಿಲ್ಲ, ಇವ್ರು ಹಿಂಗಂದ್ರು, ಅದು ಅಂದದ್ದನ್ನು ಹೇಳೋದು. ಉದ್ಘಾಟನೆ ಮಾಡಿದಂಥ ಅಂಗಡಿ ಸರ್ ಹೇಳಿದ್ರು ಚಟಗಳು ಭಾಳ ಇರ್ತಾವೆ, ಅದ್ರಾಗ ನನಗೂ ಇದೊಂದು ಚಟ, ಒಂದು ಒಳ್ಳೆ ಕೆಲಸ ಮಾಡುವಂಥದ್ದು ಸಮಾಜ ಸೇವೆ. ಇದು ಯಾವ್ದಾರ ರೂಪದೊಳಗೆ ಮನುಷ್ಯ ಸಮಾಜ ಸೇವೆ ಮಾಡಿದಂಥವ್ರನ್ನ ಭಾಳ ಮಂದಿ ನೋಡ್ರಿ, ಬಹಳಷ್ಟು ವರ್ಷ ಬದುಕಿದವರು ಸಮಾಜ ಸೇವೆ ಮಾಡಿದವ್ರೆ. ನೀವು ಇತಿಹಾಸ ತೆಗೆದು ನೋಡ್ರಿ, ನಾಟಕದಲ್ಲಿ ಪಾತ್ರ ಮಾಡಿದಂಥವ್ರು 100 ವರ್ಷಗಳ ಕಾಲ ಹೆಚ್ಚು ಬದುಕಿದಾರವ್ರು. ಉದಾಹರಣೆ ತೆಗೆದು ನೋಡ್ರಿ ಸಾಕಷ್ಟು. ಅದಕ್ಕೆ ಕಾರಣ ನಾವು ಸಮಾಜದ ಜೊತೆಗೆ ಸಮಾಜ ತಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಹೀಗಾಗಿ ನಮ್ಮನ್ನು ಜನ ನೆನಪಿಟ್ಟಿರ್ತಾರೆ. ಆ ಜನರ ಮಧ್ಯೆ ನಾವು ಬದುಕ್ತಾ ಇರೋದ್ರಿಂದ ನಾವು ಹೆಚ್ಚು ಕಾಲ ಬದುಕ್ತೀವಿ. ಇದನ್ನು ಸಮಾಜ ಸೇವೆ ಮಾಡೋದ್ರಲ್ಲಿ ತೊಡಗೋದ್ರಿಂದ ಇದಾಗ್ತದೆ ಅಂತೇಳಿ. ಆದರೆ ರಾಮಚಂದ್ರ ನಾಯಕ್ ಅವ್ರು ಹೇಳಿದ್ರು,
ಶೆಟ್ಟರ್ ಸರ್ ತಾವು ಸಹಿತ ಪಾತ್ರ ಮಾಡಿದ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು. ಅವನ್ನ ಸಮಾಜದ ಕೋರೆಗಳನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ನಾಟಕಗಳು, ಅದನ್ನು ಬರೆದಂಥ ಸಾಹಿತಿಗಳು. ಪಿ ಮಾರುತಿ ಸರ್ ನನಗೇನು ಸಂಬಂಧ ಇಲ್ಲ ಅಂತಂದ್ರೆ ಮೇನ್ ಸಂಬಂಧ ಚಿತ್ರಕಲೆನೇ. ಒಂದು ಚಿತ್ರ ಅತ್ಯಂತ 1000 ಮಾತುಗಳನ್ನು ಹೇಳ್ತದೆ, 1000 ಕಥೆಗಳನ್ನು ಹೇಳ್ತದೆ, ಅತ್ಯಂತ ಚಿತ್ರಗಳು. ಒಂದು ರಾಜ್ಕುಮಾರ್ನ ಬ್ಯಾನರ್ ದೊಡ್ಡದು ಮಾಡಿ ನಿಂದ್ರಿಸ್ಬಿಟ್ರೆ ಅದಕ್ಕೆ ಬರೋದ ಬೆಲೆ ಯಾರ್ದಂದ್ರೆ ಚಿತ್ರ ತೆಗೆದಂತ ಒಂದು ನಾಟಕ ಮಾಡಿದಂತ ಒಂದು ಅಲ್ಲ ಅದು. ಅಂತಹ ದೊಡ್ಡ ಅದ್ಭುತವಾದ ಕಲೆಯನ್ನ ಬಿ ಮಾರುತಿಯವರಂದರೆ. ಎಲ್ಲ ಒಂದು ನಾಟಕ ಬೆಳಿಬೇಕಂದ್ರೆ ಸಂಗೀತ, ಕಲೆ, ಸಾಹಿತ್ಯ, ನವರಸಗಳು ಎಲ್ಲ ಕೂಡಿರ್ಬೇಕವು. ಮನುಷ್ಯನ ದೇಹ ಉಸಿರಾಡಿಸ್ಬೇಕಂತಂದ್ರೆ ಎಲ್ಲ ಅವಯವಗಳು ಸದೃಢವಾಗಿದ್ದಾಗ ಮನುಷ್ಯ ಅಂತ ಅನಿಸ್ಬೇಕು. ಕೈ ತನ್ನದೇ ಆದ ಕೆಲಸ ಮಾಡಬೇಕು, ಬಾಯಿ ತನ್ನದೇ ಆದ ಕೆಲಸ ಮಾಡಬೇಕು. ಆದರೆ ಇತಿಮಿತಿಯೊಳಗೆ ತನ್ನ ಹಿಡಿತದಲ್ಲಿ ಇರಬೇಕು. ಮಾತು ಸಹಿತ ನಮಗೊಮ್ಮೆ ನಗೆನೂ ಆಗ್ತದೆ, ಒಮ್ಮೆ ಹೊಗೆನೂ ಆಗ್ತದೆ. ಮಾತಿ ನಿಮ್ಮ ನಗೆಯು, ಮಾತಿ ನಿಮ್ಮ ಹಗೆಯು, ಲೋಕದೊಳು ಮಾತೆ ಮಾಣಿಕ್ಯವು ಸರ್ವಜ್ಞ. ಮಾತುನೇ ಬಹಳ ಮುಖ್ಯ. ಆ ಮಾತು ನಮ್ಮನ್ನು ತಿದ್ದುತ್ತದೆ, ತೀಡ್ತದೆ. ಅದರಲ್ಲಿ ಆ ಚಿತ್ರಗಳು ಸಹಿತ ಆ ತನ್ನದೇ ಆದ ಪಾತ್ರವನ್ನು ಆ ನಾಟಕ ಮೇಲೆ ಬರಲಿಕ್ಕೆ, ಚಿತ್ರ ಮೇಲೆ ಬರಲಿಕ್ಕೆ ಅದನ್ನ ತನ್ನದೇ ಆದ ಕ್ಷೇತ್ರದಲ್ಲಿ ಮುಂದೆ ಬರ್ತದೆ. ಯಾರು ನನಗೆ ಸಂಬಂಧ ಇಲ್ಲ ಅನ್ನೋ ಎಲ್ಲರೂ ಜೀವನದಲ್ಲಿ ಹುಟ್ಟಿದಂಥ ಜೀವಿಗೂ ಅದೇ ಕೂಸಿಗೂ ಸಹಿತ ನಾಟಕ ಮಾಡಿ ಹೆಂಗೆ ನಾನು ಅಪ್ಪನ ಕಡೆಯಿಂದ ಅಜ್ಜಿ ಕಡೆಯಿಂದ ದುಡ್ಡು ತಕ್ಕೋಬೇಕಂತಕ್ಕಂಥ ಏನಾದರೂ ತನ್ನ ಆಕರ್ಷಣೆ ಮಾಡ್ತಕ್ಕಂಥ ಪಾತ್ರ ಅಲ್ಲಿಂದನೇ ಹುಟ್ಟುತ್ತದೆ. ಪಾತ್ರ ಏನದಲ್ಲ ಹುಟ್ಟಿನಿಂದ ಚಟ್ಟದವರೆಗೂ ನಡೀತಾನೇ ಇರ್ತದೆ, ಜೀವನ ಪರ್ಯಂತ ನಡೀತಾನೆ ಇರ್ತದೆ. ಆದ್ರೆ ಅದನ್ನು ಬಳಕೆ ಮಾಡಿಕೊಳ್ಳೋದು, ಸದ್ಬಳಕೆ ದುರ್ಬಳಕೆ ಎರಡು ನಮ್ಮ ಕೈಯಾಗ ಅದು. ಒಳ್ಳೆ ನಾಟಕ ಮಾಡಿ ಎಲ್ಲ ಒಳ್ಳೇದನ್ನ ಗಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಕಡೆನೇ ಇರ್ತದೆ. ಒಬ್ಬ ವ್ಯಕ್ತಿನ ಬೆಳೆಸೋದು ಉಳಿಸೋದು ನಮ್ಮದೇ. ಕಲಾವಿದರನ್ನ ಬೆಳೆಸ್ತಕ್ಕಂಥ ಗುಣ ಇರಬೇಕು. ನಾಯಕರನ್ನ ಒಬ್ಬ ನಾಯಕರ ಕಂಡು ಆಗ್ತಾ ಇರಂಗಿಲ್ಲ, ಒಬ್ಬ ಕಲಾವಿದರೊಬ್ಬ ಇನ್ನೊಬ್ಬ ಕಲಾವಿದರ ಕಂಡ್ರೆ ಆಗ್ತಾ ಇರಂಗಿಲ್ಲ. ನಾನು ರಂಗ ಕಲಾವಿದರ ಸನ್ಮಾನ ಮಾಡ್ಬೇಕಂತ ಒಂದು ಪಟ್ಟಿ ಮಾಡಿದಾಗ ಅವ್ರನ್ಯಾಕೆ ಹಾಕಿದ್ರಿ ಇವ್ರನ್ಯಾಕೆ ಹಾಕಿದ್ರಿ ಅಂತ ಫೋನ್ ಮಾಡಿದ್ರೆ ಹೊರತು ಇಂಥವ್ರನ್ನ ಹಾಕಿರಿ ಅಂತ ಯಾರು ಹೇಳಿಲ್ಲ. ನನಗೆ ಬಂದು ನಾನು ಅನುಭವಿಸಿದ್ದೆ ಹೇಳ್ತಾನೆ, ಇಲ್ಲ ರೀ ಅವ್ರು ಒಂದೇ ಪಾತ್ರ ಮಾಡಿರ್ಲಿ, ಎರಡೇ ಮಾತೇ ಬರಲಿಲ್ಲ ಅಂದ್ರು ಛತ್ರಿಯದ ಹೇಳ್ಕೊಂಡು ನಿಂತಾರಿಲ್ರಿ, ಪಾತ್ರ ಮಾಡೇನಿಲ್ರಿ, ಅವ ನಾಟಕದೊಳಗೆ ಅದಾನೋ ಇಲ್ಲೋ, ಮುಗೀತು. ಅಂಥವನಿಗೆ ನಾವು ಅವಕಾಶಗಳನ್ನು ತೆರೆಯ ಮುಂದೆ ತೆರೆ ಹಿಂದೆ ಮಾಡಿದಂಥ ಕೆಲಸಗಳು ಭಾಳ ಇರ್ತಾವೆ. ತೆರೆಯ ಮುಂದೆ ಮಾಡಿದ್ರು ಪಾತ್ರಧಾರಿಗಳು, ತೆರೆಯಿಂದ ಮಾಡಿದಂಥವ್ರು ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ಸಾಹಿತಿ, ಸಂಗೀತ, ಚಿತ್ರ, ಅನೇಕ ಹಾಡುಗಳನ್ನು ಜಿ.ಕೆ. ವೆಂಕಟೇಶ್ ಅನೇಕ ಗೀತೆಗಳನ್ನು ರಚಿಸಿ ಆ ವ್ಯಕ್ತಿಯನ್ನು ಮುಂದೆ ತಂದರು. ಬಂಗಾರದ ಮನುಷ್ಯ ಚಿತ್ರವನ್ನು ನೋಡಿ ಅನೇಕ ರೈತರು ಉದ್ಧಾರ ಆದರು. ಸಂಪತ್ತಿಗೆ ಸವಾಲ ಚಿತ್ರವನ್ನು ನೋಡಿ ಸಾಹುಕಾರನ ಅಟ್ಟಹಾಸವನ್ನು ಮೆರಿಲಿಕ್ಕೆ ಹೊರತಕ್ಕಂಥವ. ಮೊದಲಿದ್ದಂಥ ರಂಗಭೂಮಿ ನಾಟಕಗಳೇ ಅವನ್ನ ಚಂದ. ನಾವು ಸಣ್ಣಗಿರ್ತ 75 ಪೈಸೆ ಚಾಪಿ ನಮ್ಮ ಗದಗಿನ ಪುಷ್ಪರಾಮ ಥಿಯೇಟರ್ ಅಂತೇಳಿ, ಮಲ್ಲಮ್ಮ ಥಿಯೇಟರ್ ಅಂತೇಳಿ ರಾತ್ರಿ ನಾಟಕ ನೋಡಕ್ಕೆ ಹೋಗ್ತೀವಿ. ಅವಾಗಿಂದ ಹುಚ್ಚು ನಮಗೆ ನಾಟಕ ನೋಡೋದು. 75 ಪೈಸೆ ಹಿಂದೆ ಚಾಪಿ ಕಡೆಗೆ ಇರ್ತಿತ್ತು. ಅಂತಂದು ಚಲೋ ನಾಟಕಗಳು. ಆದರೆ ಇಂದು ನಾವು ಮರೆಯಾಗ್ತಾ ಇದ್ದಾವೆ ಅಂಥ ನಾಟಕಗಳು. ಅಂಥ ನಾಟಕ ಮಾಡ್ತಕ್ಕಂಥದ್ದು ನಮ್ಮಲ್ಲೇ. ಅದಕ್ಕೆ ಮರೆಯಾಗ್ಲಿಕ್ಕೆ ಕಾರಣ ನಾವೇ, ಬೇರೆಯವ್ರನ್ನೆಲ್ಲ. ನಮ್ಮ ಅಪಾಯಕ್ಕೆ ಸೂಚನೆ ನಮ್ಮವರೇ, ಬೇರೆಯವ್ರು ಯಾರೂ ಇಲ್ಲ. ಅಪರಿಚಿತರಿಂದ ಅನ್ಯಾಯ ಯಾವಾಗೂ ಆಗೋದಿಲ್ಲ, ಪರಿಚಿತರಿಂದನೇ ಅನ್ಯಾಯ ಆಗ್ತದೆ. ಅದನ್ನು ನಾವು ಉಳಿಸಿ ಬೆಳೆಸ್ಬೇಕಾಗ್ತದೆ. ನಮ್ಮವ್ರನ್ನ ನಾವು ಎತ್ತಿ ಮೇಲೆ ತರಬೇಕಾಗ್ತದೆ. ನಿಮ್ಮೊಳಗೆ ನಾಟಕ ಮಾಡಿದವನು ಒಬ್ಬನ ಗುರುತಿಸಿ ನೋಡ್ರಿ, ಈಗ ಇವರನ್ನ ನಾವು ನೋಡಿ ಕಲಿಯುವಂಥ, ಇವರು ಕೂಡ ನಾಟಕ ಮಾಡಿದವರು ಅಲ್ಲಿ ಹೊರಗಡೆ ಇರ್ತಕ್ಕಂಥವ್ರಾಗಲಿ ತಮಗೆ ಗುರ್ತಿದ್ರೆ ಇನ್ನೊಬ್ಬರನ್ನ ಕರೆಸಿ ಇಂಥ ಸನ್ಮಾನ ಕಾರ್ಯಕ್ರಮಗಳನ್ನು ಈ ಸ್ನೇಹಿತರ ಸಂಘ ಮಾಡ್ತಾ ಇದೆಯಲ್ಲ, ಇದು ಬಹಳ ಮೆಚ್ಚುವಂಥ ಕಾರ್ಯ. ಇದು ಅನೇಕ ಸಂಘ ಸಂಸ್ಥೆಗಳು ಮಾಡಬೇಕು ಅಂತ ನನ್ನ ಅಭಿಲಾಷೆ. ಇನ್ನು ಕೊನೆಯದಾಗಿ ನಮ್ಮ ಸರ್ ನಾಯಕ್ ಸರ್ ಒಂದು ಕಲಾವಿದರದ್ದು ಇದನ್ನು ಕೊಡೋ ಬಗ್ಗೆ, ಅದ್ರ ಬಗ್ಗೆ ಅದೇನು ನನಗೆ ತಿಳಿದ ಮಟ್ಟಿಗೆ ಫಸ್ಟ್ ಪ್ರೈಜು ಸೆಕೆಂಡ್ ಪ್ರೈಜು ಅಂತ ಏನಾದ್ರೆ ಇರ್ಲಿಕ್ಕೆಲ್ಲ, ಆದರೆ ಅವ್ರೇನೋ ಇರ್ಬೋದು ಅಂತ ಅನ್ನಿಸ್ತಾರೆ. ಆದರೆ ಅದಕ್ಕೊಂದು ನಾವೇನು ಮಾಡೋದಂದ್ರೆ ಈ ಸ್ನೇಹಿತ ಸಂಘ ಸಂಸ್ಥೆ ಮುಖಾಂತರ, ಸಮುದಾಯ ಮುಖಾಂತರ, ಈಗರ್ಸರ್ ಮುಖಾಂತರ, ಕನ್ನಡ ಸಾಹಿತ್ಯ ಪರಿಷತ್ ಮುಖಾಂತರ, ವಿದ್ಯಾವರ್ಧಕ ಸಂಘ ಪತ್ರಗಳನ್ನು ಸರ್ಕಾರಕ್ಕೆ ಬರೆದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾರು ಪ್ರಮಾಣ ಪತ್ರ ಬರೆದ ಕಲಾವಿದರು ಅಂತದಾರ ಅಂಥವ್ರಿಗೆ ಕೊಡ್ರಿ, ಅಥವಾ ಇಂಥ ಸಂಸ್ಥೆಗಳಿಂದ ಪ್ರಮಾಣ ಪತ್ರ ತಂದ್ರೆ ಅವ್ರಿಗೆ ಕೊಡ್ರಿ. ಪ್ರಥಮ ಬಹುಮಾನ, ತೃತೀಯ ಬಹುಮಾನ ಇಂಥವ್ರಿಗೆ ಬೇಡ. ಇಂಥ ಒಂದು ನಡಾವಳಿಗಳನ್ನು ಹಾಕಿದ್ರೆ ಯಾರು ಹಾಕ್ತಾರೋ ಅವ್ರಿಗೆ ಸಿಗ್ತದ. ಆಮೇಲೆ ಇನ್ನೊಂದು, ಅದಕ್ಕೆ ನೀವು ಪುಕ್ಕಟ ಕೊಡಂಗಿಲ್ರಿ, ಅದನ್ನ ಅವರು ಪುಕ್ಕಟ ಕೊಡಂಗಿಲ್ಲ. ಆದ್ರೆ ನಿಮಗೆ ಪರ್ಸೆಂಟೇಜ್ ಕಡಿಮೆ ಇರ್ತದೆ. EWS ಹೌಸಿಂಗ್ ಬೋರ್ಡ್ನವ್ರು ಮಾಡ್ತಿರ್ತಾರೆ, LIG, MIG, EWS ಅಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇರ್ತೈತಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಅವ ದೊಡ್ಡವ 40,000 ಕಟ್ಟಿದ್ರೆ ಎಕನಾಮಿಕಲಿ 20,000 ಕಟ್ಟಲೇಬೇಕು.
ಆ 20,000 ನಮ್ಮ ಕಲಾವಿದರು ಒಂದು ಭಾಳ ಕಠಿಣ. ಕೆಲವೊಬ್ಬರಿಗೆ ಶಕ್ತಿ ಇರ್ತಾರೆ, ಒಬ್ಬರು ಆಸಕ್ತನೂ ಇರ್ತಾರೆ. ಅದನ್ನು ಸಹಿತ ನಾವು ಏನಾದರೂ ಮಾಡಿ ಆ ಒಂದು ಸಂಸ್ಥೆ ಮುಖಾಂತರ ನಡಾವಳಿಗಳನ್ನು ಮಾಡುವಂಥದ್ದು ಬಹಳ ಸೂಕ್ತವಾದ ವಿಚಾರವನ್ನು ಕಲಾವಿದರಿಗೆ ಈ ಕಲಾ ಸಂದರ್ಭದಲ್ಲಿ ವಿಶ್ವ ರಂಗಭೂಮಿದಿಂದ ಅಂತ ಹೇಳಿದ್ದಕ್ಕೆ ಭಾಳ ಸಂತೋಷ ಅನಿಸ್ತದೆ. ಇನ್ನೇನಾದರೂ ಹಲವಾರು ಅದಕ್ಕೆ ಬಂದರೆ ಎಲ್ಲ ಸಂಸ್ಥೆಗಳು, ರಂಗಭೂಮಿ ಸಂಸ್ಥೆ ಒಂದೇ ಅಂತಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಸಹಿತ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ವಿಶೇಷವಾದ ಅದು ಈಗ ನಾವು ಅಧ್ಯಕ್ಷರಾಗಿದ್ದಂತೂ ಸಾಕಷ್ಟು ಮಂದಿಗೆ ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ. ಹಿಂದೆ ನಾವು ಇಲ್ಲೇ ಅಡ್ಡಾಡಿ 30 ವರ್ಷ ಆಯ್ತು ನಾವು ಕಡೆ ಬೆಂಚಿನಿಗೆ ಕುಂದಿರ್ತಿದ್ವಿ. ಈ ಸಲ ಏನೋ ಅಂಗಡಿ ಸರ್ ಪುಣ್ಯದಿಂದ ನಾವು ಅಧ್ಯಕ್ಷರಾಗಿದ್ವಿ. ನಾನು ಯಾವಾಗಲೂ ನಾನು ನೋಡಿದ್ರೆ ನಾವು ಬರೀ ವಿದ್ಯಾವರ್ತಕ ಸಂಘದೊಳಗೆ ಹಲವಾರು ಸರ್ ನೋಡ್ಯಾರ, ಲಕ್ಷ್ಮೀ ಮೇಡಮ್ ನೋಡ್ಯಾರ, ಇವರು ನೋಡ್ಯಾರ, ಎಲ್ಲರೂ ನಾವು ಯಾವುದ್ರೊಳಗೂ ನಾವು ಮುಂದುವರಿತಿದ್ದಿಲ್ಲ. ಈಗ ಅನೇಕ ಕಾರ್ಯಕ್ರಮ ಮಾಡಿದಾಗ ನಮ್ಮ ಬಗ್ಗೆ ಟೀಕೆಗಳು ಚಲುವಾಗ್ಯಾವ. ಅವ್ರನ್ನ ಯಾಕೆ ಮಾಡಿದ್ರಿ, ಇವನ್ನ ಕವಿಗಳನ್ನು ತಗೊಳ್ಳಿಲ್ಲ ಅಂದರೆ ಆ ಕವಿ ತಗೊಳ್ಳಿಲ್ಲ, ಈ ಕವಿ ತಗೊಳ್ಳಿಲ್ಲ ಅಂತ ಕವಿ. ನಮ್ಮ ಸಂಸ್ಥೆ ಇರೋದು, ಸಾಹಿತ್ಯ ಪರಿಷತ್ ಇರೋದು ಈ ನಮ್ಮ ಸದಸ್ಯರಿಗೆ, ನಮ್ಮ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು. ಅಂಥದ್ದು ಅವರ ಮನವರಿಕೆ ಮಾಡಿಕೊಟ್ಟು ನಾವು ಕೆಲಸ ಮಾಡ್ತೀವಿ. ನಾಟಕ ಅಂದರೆ ಚಲೋ ನಾಟಕ ಮಾಡಿ ಚಲೋ ಡೈಲಾಗ್ ಮಾಡಿದವಾಗ ನೀವು ಪ್ರಶಸ್ತಿ ಕೊಡ್ಬೇಕಂತೇಳಿ ನೀವು ಹಾಕಿರಿ, ಯಾರು ಬರೋದಿಲ್ಲ ಪ್ರಶಸ್ತಿ. ಎಲ್ಲರಿಗೂ ಕೊಡುವಂಥದ್ದು ಪಾತ್ರಗಳನ್ನು ಮಾಡಿದಂಥ, ನಾಟಕದಲ್ಲಿ ಪಾತ್ರ ಮಾಡಿದಂಥ ಒಬ್ಬ ಯಾವುದೇ ವ್ಯಕ್ತಿ ಇರಲಿ, ಅವನಿಗೆ ನಾವು ಅವಕಾಶಗಳನ್ನು, ಸನ್ಮಾನಗಳನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವನ ಮೇಲಕ್ಕೆ ತರುವುದು ನಿಮ್ಮೆಲ್ಲರ ಕರ್ತವ್ಯ, ಒಂದು ಸಂಸ್ಥೆಗಳ ಕರ್ತವ್ಯ ಅದು. ಅದಕ್ಕೆ ಆ ಸಂಸ್ಥೆಗಳು ಇಂಥ ಉನ್ನತ ತೆರೆಯ ಮರೆಯಲ್ಲಿ ಇನ್ನೂ ನಮಗೆ ಗೊತ್ತಿರ್ತಂಥವ್ರು ಅನೇಕ ಮಂದಿ ಅದಾರ. ಅವರನ್ನು ನಾವು ಹುಡುಕಿ ತೆಗೆದು ಇಂತಹ ವೇದಿಕೆ ಮುಂದೆ ಅವರಿಗೆ ವೇದಿಕೆ ಕೊಟ್ಟಾಗ ಇದೊಂದು ಸಾರ್ಥಕ ಆಗ್ತೈತಿ ಅಂತ ಹೇಳ್ತಕ್ಕಂಥದ್ದು. ನನಗೆ ಇವತ್ತು ಅವಕಾಶ ಕೊಟ್ಟಿರಿ. ನನಗೆ ನಾನೇನು ಪ್ರಾಕ್ಟೀಸ್ ಮಾಡಿಕೊಂಡು ಓದ್ತೇವಲ್ಲ, ಇಲ್ಲೇ ಕಾಸು ಇಲ್ಲೇ ಬೆಳೆದೆ. ನಾನೇನು ಹೊಸದು ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದು ಉದ್ದಂದು ಮಾಡ್ಕೊಂಡು ನಾವು ಇಲ್ಲೇ ಹೇಳಿ, ಇಲ್ಲೇ ಬಾರಿಸಿ, ಇಲ್ಲೇ ಹೇಳಿ ಹೋಗ್ಬಿಡೋರು ನಾವು. ಅದಕ್ಕೆ ದಯವಿಟ್ಟು ಏನಾದರೂ ತಪ್ಪು ತಡೆಗಳಾದರೆ ನಮ್ಮ ವ್ಯಕ್ತಿಗಳನ್ನು, ನಮ್ಮವರನ್ನು ನಾವೇ ಬೆಳೆಸಬೇಕು. ಬೇರೆದವ್ರು ಬಂದು ನಮ್ಮನ್ನು ಬೆಳೆಸೋದಿಲ್ಲ. ಶಿಕ್ಷಕ ಪ್ರಶಸ್ತಿನೂ ಸಹಿತ ನಾವೇ ಶಿಕ್ಷಕ ದಿನಾಚರಣೆ ಮಾಡಿ ನಮ್ಮ ಮಂದಿ ನಾವೇ ಕೂಡಿಸಿ ನಾವೇ ಮಾಡ್ತಿದ್ವಿ. ಅದಕ್ಕೆ ಕಲಾವಿದರೇ ಬೆಳೆಸಬೇಕು ಹೊರತು ಆ ಕಲಾವಿದರ ನೋವು ನಲಿವನ್ನು ಈ ಸಮಾಜಕ್ಕೆ, ಸಂಸ್ಥೆಗಳಿಗೆ ನಾವು ತಿಳಿಸಿಕೊಡ್ಬೇಕು. ಮಗು ಅತ್ತಾಗ ತಾಯಿ ಹಾಲು ಕೊಡ್ತದೆ. ಅದೇ ರೀತಿ ನಮ್ಮ ಅಳಲನ್ನು, ನಮ್ಮ ನೋವನ್ನು ನೀವು ಸಮಾಜದ ಮುಂದೆ ಇಡಬೇಕು, ಸಂಸ್ಥೆಗಳಿಗೆ ತಿಳಿಸ್ಬೇಕು. ಯಾಕ್ರಿ ಮುಂದಿನ ಸಲ ತಗೊಂಡು ಈಗ ನೀವೀಗ ಕೇಳಿದರೆ, ಈ ವರ್ಷ ನೀವು ಕೇಳಿದ್ರೆ ಅಂದ್ರೆ ಕಡೆಗೆ ಮುಂದಿನ ಸಲ ಎದುರಾಗಾರ ತಗೋತಾರೆ. ಅದಕ್ಕೆ ದಯವಿಟ್ಟು ನಿಮ್ಮ ನೋವುಗಳಿಗೆ ಸಮಾಜಗಳು ಸ್ಪಂದಿಸಬೇಕು, ಸಂಸ್ಥೆಗಳು ಸ್ಪಂದಿಸಬೇಕು. ಅನೇಕ ಸಂಸ್ಥೆಗಳದಾವೆ. ಅದಕ್ಕಂಥ ಸಂಸ್ಥೆಗಳಿಗೆ ನಾವು ಅವಕಾಶಗಳನ್ನು ಕೊಡಬೇಕಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕೆ ಯೋನಿಸಿ ಏನಾದರೂ ತಪ್ಪು ತಡೆಗಳಿದ್ರೆ ಇಲ್ಲೇ ಕ್ಷಮ ಮಾಡಿರಿ. ಯಾವುದೇ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ನೀವು ನಾಟಕರ ಮಾಡಿರಿ, ಸಮಾಜದ ನಾಯಕರಾಗಿರಿ, ಏನಾರ ಆಗಿರಿ, ಲೋಕದಲ್ಲಿ ಸ್ತುತಿ ನಿಂದೆಗಳು ಗ್ಯಾರಂಟಿ. ಅದಕ್ಕೆ ಜಗ್ಗದೆ ಬಗ್ಗದೆ ಮುಂದೆ ಹೋಗ್ಬೇಕು. ಈಗ ನಮ್ಮ ಅಕ್ಕವರು ಹೇಳಿದರು, ಕುಂದಾಪುರಕ್ಕವ್ರು ಹೇಳಿದರು, ಲೋಕದಲ್ಲಿ ಸ್ಥಿತಿ ನಿಂದೆಗಳು ಅಕ್ಕಮಾದೇವಿ ಹೇಳಿದ್ದು ಅದನ್ನು ಅವ್ರ ನಾಟಕದಲ್ಲೇ ಮಾಡ್ತಾರೆ ಹೇಳಿ. ಅದೇ ರೀತಿಯೇ ನಮ್ಮೊಳಗೆ ಯಾರು ನಮ್ಮ ಜೀವನದಲ್ಲಿ ಒಂದು ಪದವನ್ನು ನೀವು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ತತ್ವಗಳನ್ನು ಎಲ್ಲ ಸಂಸ್ಥೆಗಳು, ಎಲ್ಲ ಕಲಾವಿದರು ಎಲ್ಲರೂ ಇದನ್ನು ಅಳವಡಿಸಿಕೊಂಡಾಗ ನೀವು ಮುಂದೆ ಬರ್ತೀರಿ. ಇನ್ನೊಬ್ಬರನ್ನ ನೀವು ಬೆಳೆಸಿದಾಗ ನಿಮ್ಮನ್ನು ಇನ್ನೊಬ್ಬರು ಬೆಳೆಸ್ತಾರೆ. ಅದಕ್ಕೆ ದಯವಿಟ್ಟು ಈ ಮಾತನ್ನು ನಾನು ಹೇಳ್ತಾ, ನಮ್ಮನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಇನ್ನೊಬ್ಬರನ್ನು ನಾವು ಬೆಳೆಸಬೇಕು ಅಂತ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ನನ್ನ ಒಂದೆರಡು ಮಾತನ್ನು ಕನ್ನಡ
ಹಿಡಿದುಕೊಂಡು ಜಾರಿರುವಿರೆಲ್ಲಿಗೆ? ಈ ದ್ರೋಣಿಯನ್ನು ಧಿಕ್ಕರಿಸುವ ಧೀರನಾರು ಬನ್ನಿ, ನನ್ನೆದುರಿನಲ್ಲಿ ಬನ್ನಿ. ಓ ಧರ್ಮ, ಮುಖಕ್ಕೆ ಮಸಿ ಮೆತ್ತಿವೆ ದೇವಧರ್ಮ. ಕುಸಿಗೆ ತೊಟ್ಟಿಲ ಕಟ್ಟಿದವನು ನೀನೆಲ್ಲವೋ ಧರ್ಮ. ನಿನ್ನ ಮುಖಕ್ಕೆ ಮಸಿ ಮೆತ್ತಿ ಮೆರೆಯುತ್ತಿದೆ ಧರ್ಮ. ಬ್ರಹ್ಮನ ರುದ್ರವೀಣಿಯಲ್ಲಿ ನೀನೊಂದು ಅಪಶ್ರುತಿ, ಶಾಂತಿ ಬ್ರಹ್ಮನ ಶಾಂತಿಯಲ್ಲಿ ನೀನೊಂದು ಪ್ರೇತ ಶಾಂತಿ. ನನಗಿಂದು ಬೇಕಾಗಿದೆ ಈ ಕಾರ್ಮುಕು ಕಿತ್ತೆಳೆಯುವುದು ಕೌಂತೆಯರ ಕಬ್ಬನ ಬಸುರು ಬಗೆದು. ವಿಧಿ ವಕ್ರನಾದರೆ ಅವನ ಮುಸುಡಿಯ ತಿಕ್ಕಿ ತೇದುವೆ ಈ ಸಿದ್ಧನಾಗು. ಓ ಡೊಳ್ಳು ಹಟ್ಟಿಯ ಭೀಮ, ನೀನೇನೆಂದೆ ನನಗೆ? ಹಾರುವ ಕ್ಷತ್ರಿಯನಾಗಬಲ್ಲನೆ ಎಂದೆಯಲ್ಲ. ಹಾರುವನು ಅಲ್ಲ, ಕ್ಷತ್ರಿಯನು ಅಲ್ಲ. ಸಾರ್ವಭೌಮ ಸುಯೋಧನನ ಸುಡಗಾಡಿನ ಆಶೆಯನ್ನು ಸಫಲಗೊಳಿಸುವಂತ ಮಂತ್ರಿ ದೀಕ್ಷಿತನು. ನಾನು ಸಿಡಿದೊಡೆಯುವ ಸಿಡಿಲಿನ ಸಂಕುಲದಲ್ಲಿ ಕೃತಾಂತರ ಕಾಲ ತೆಕ್ಕೆಯಲ್ಲಿ ತಾನಾಗಿ ಬಂದು ಬೀಳುವ ಹತ ದೈವಿಯಂತೆ ಬಂದೆಲ್ಲವೋ. ಛಡನೆ ಸಟಿಗಳೆಲ್ಲವನ್ನು ತೂರಿ ಖಡನೆ ಜಡನೆ ತೋರಿ ಬಟು ಬಟರ್ನ ಪಠಿಸುವ ಈ ಅಶ್ವತ್ಥಾಮನ ಎದುರಿನಲ್ಲಿ ನಿಲ್ಲುವವನು ನೀಡಿಲ್ಲ. ಇದುವರೆಗೂ ಬಂಡಿ ಅನ್ನ ತಿಂದು ಬೆಟ್ಟದಂಗೆ ಮೈ ಬೆಳೆಸಿದ ಬಕಾಸುರನಲ್ಲ ಅಶ್ವತ್ಥಾಮ. ಕಂಡ ಕಾಮಿನಿಯರನ್ನು ಕಾಮಿಸಿ ಮಸಣ ಕಂಡದವಳು ಕೈ ಇರಿಸಿದ ಕೀಚಕನಲ್ಲ ಅಶ್ವತ್ಥಾಮ. ಭೀಮ, ನಿನಗೆ ಗದಾಯುದ್ಧ ಗೆಲ್ಲುವಿದ್ಯೆ ಗೊತ್ತಿರ್ಲಿಕ್ಕಿಲ್ಲ. ಗೆಲ್ಲುವಿದ್ಯೆಯನ್ನು ಬಿಟ್ಟು ಗದಾಧಾರಿಯಾಗಿ ಬಾ. ಕರ್ಮಕ್ಕೆ ತಕ್ಕ ಪ್ರತಿಫಲಂ. ಶೋಕ ಸಂತಾಪಗಳ ಭಾರದಲ್ಲಿ, ಮೃತ್ಯು ಕಾತರ ಭರದಲ್ಲಿ ಮುನ್ನೊಕ್ಕಿದನು ಮತೋನ್ಮತ್ತ ಪ್ರಮತ್ತ. ಬರಲಿ ಚೇತನ ಹೋಗಿ ಜಡವಾಗಿ ಭೂಮಿಯ ಮಡಿಲಲ್ಲಿ ಬಿದ್ದುಕೊಂಡಿದೆ. ಓ ಪಂಡುನಂದನ, ಆ ಕುರುಕ್ಷೇತ್ರ ಕೃಷ್ಣನ ಕಾರಸ್ಥಾನಕ್ಕೆ ಸಾಕ್ಷಿಯಾಗಿದೆಯಲ್ಲದೆ ನಿನ್ನ ಶೂರತನಕ್ಕಲ್ಲ. ಬೆಚ್ಚಿತಿ ಏಕೆ ಭೀಷ್ಮರ ಬ್ರಹ್ಮಾಸ್ತ್ರಕ್ಕೆ ಸಿಂಹದಿದೆಯವನಾದ ನೀನು ಆ ಶಿಖಂಡಿಯಲ್ಲಿ ಏಕೆ ಮುಂದೆ ಮಾಡಬೇಕಿದ್ದೆ? ಅಗೋ ಮೋಕ್ಷಿ ಒಳಗಿರುವ ಆ ಧರ್ಮನು ದಿಟವನಂದ ಸಟಿಯ ಮುಸುಕಿನಲ್ಲಿ ಸಾರಿದ ಸುಳ್ಳು ಸುದ್ದಿಯನ್ನು ದ್ರೋಣಾಚಾರ್ಯರು ನಂಬಿರದಿದ್ದರೆ ಎಂದೋ ಚಿಮ್ಮಿತ್ತು ರಕ್ತ ದ್ರೋಣರ ದೇಹದಿಂದ, ತೇಲುತ್ತಿತ್ತು ದ್ರೋಣರ ಹೆಣ ರಕ್ತ ಜಲ ತೀರ್ಥದಲ್ಲಿ. ಆ ನೋಟವ ನೋಡುತ್ತ ಬಿಟ್ಟ ನಿಟ್ಟುಸಿರಿನಿಂದ ಸಿಡಿದವು ಸೇಡಿನಕ್ಷರಗಳು. ಆ ದ್ರೋಣರ ಶವಂ ಬಳಿಗೆ ಬಂದು ಖಂಡನೆ ಗರ್ಭವಾದ ಪಾಂಡುವಂಶ ಖಂಡಿಸೆಂದು ನುಡಿದದು ಆ ಹೆಣದ ಗಾಯ ತೆರೆದ ಬಾಯ. ಸಿದ್ಧನಾಗು. ಧರ್ಮ, ಭೀಮ,
ಅರ್ಜುನ ಎಲ್ಲವೋ ದುಷ್ಟದ್ಯುಮ್ನ, ಅಲ್ಲಿಯೇ ಕುಳಿತು ನೋಡುತ್ತಿರು. ನೀನು ದ್ರೋಣಾಚಾರ್ಯರ ಕತ್ತು ಕಡೆದಂತೆ ಈ ಮೂವರ ಕತ್ತುಗಳ ಪಾಂಚಾಲಿ ಏನಂದೆ? ಭೂಮಿ ಶಪಿಸುವಳೆ ನನ್ನನ್ನು. ಶಪಿಸಲಿ, ನೀನು ಶಪಿಸು. ಆದರೆ ಜೀವವಿಲ್ಲದ ಜನವಾಣಿ ಜಾಗೃತಗೊಳಿಸಲು ಬೊಮ್ಮನಂ ಫಣಿವೇಣಿ. ಸ್ವಾರ್ಥದ ಹುತ್ತದೊಳಗಿಂದ ಹೊರಬಿದ್ದ ನರಸೇತುಗಳ ಅಪ್ಪನ ನೀರ್ಗುಳ್ಳಿಗಳ ಬಿರಿದೊಡಿವ ಸಪ್ಪಳ. ಏ ಪಾಂಚಾಲಿ, ನಿಮ್ಮದು ಜಯ ಭೇರಿ ನೆಚ್ಚಿತು ಕೆಳಗುರುಳಿ ಜಾರಿ. ಆ ಧರ್ಮ ಭೀಮಾಟಿಗೆಯಲ್ಲಿ ದ್ರೌಪದಿ ನಾರಿ ಮಾರಿಯಾಗಿ ನನ್ನೆದುರು ನಿಂತರು. ನಾರಿಗೆ ಯುದ್ಧದ ಕಲೆ ಗೊತ್ತಿಲ್ಲ, ಗಾಡಿಗಾರ್ತಿಗೆ ಗತ್ತುಗಾರಿಕೆ ವಿದ್ಯೆಯಲ್ಲ. ನೀನೇನು ಬಲ್ಲಿ ಅಶ್ವತ್ಥಾಮನ ಶರಸಂಧಾನ, ಗುರಿಗೆಂದೆ ಬಿಡುವ ಈ ಬಾಣ ನಿನಗೆ ಗಂಟಲ ಕಾಣ. ಸುಯ್ ಎಂದು ಹಾರಿ ಬರುವ ನನ್ನ ಬಾಣ ಕೆರಗುವ ನಿನ್ನ ಬಾಣದ ಸದ್ದು ಕಾಡ ಪಕ್ಷಿಗಳ ರೆಕ್ಕೆಗಳ. ರೇ ದ್ರೌಪದಿ, ನಿನ್ನ ಗಲ್ಲದ ಅರಿಶಿಣಕ್ಕೆ ಕುಂಕುಮ ಹೊಯ್ಯುವುದು ಈ ಬಾಣ ನಿನ್ನ ಹಸ್ತದಿಂದ. ಓ ಕೃಷ್ಣದೇವ, ದೂರಾಗೋ ಪಾಂಡವ ಪಕ್ಷ. ಈ ಅಶ್ವತ್ಥಾಮ ಕರ್ತವ್ಯ ದಕ್ಷ. ದ್ರೋಣ ಭೀಷ್ಮರಂತೆ ಬೆಲ್ಲು ಬಾಣಗಳನ್ನು ಚೆಲ್ಲಿ ಕೂಡುವವನಲ್ಲ ಈ ಪಾಂಡವರೆಲ್ಲ ತನು. ದುರ್ಯೋಧನನ ದೀರ್ಘ ನಿದ್ದೆಯಲ್ಲಿ ದ್ವಾಪರದ ಕಡೆಯ ದಿನಗಳಲ್ಲಿ ನಾನು 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 ನಿರ್ಮಿಸಿರುವ ಈ ರಕ್ತ ರಾತ್ರಿಯಲ್ಲಿ ಮುಸುಗಿ ತರಂಗವಾಗಿ ಹತ್ತಿ ಧೋರಿಡುವ ಸಮುದ್ರದ ಬಹುಂಕಾರದಲ್ಲಿ ಮಳೆಗೆ ಬಂದಿರುವುದನ್ನು ವೀರವಾಣಿ. ಅದಕ್ಕೆ ಭಾರತದ ಶ್ರೇಣಿ ಅಡಬಹುದು. ಇದಕ್ಕೇನು ಉತ್ತರ ಕೊಡಬಲ್ಲಳು ಈ ಫಣಿವೇಣಿ? ಒಡಲ ಕಡಲೊಳೆದ್ದಿತು ಬಡವ, ಗಂಡು ಬೆಂಗಳೆ ಎಂತಾಯ್ತು, ಹೂವು ಹಾವೆಂತಾಯ್ತು. ಹರಿಯೇ ಹರನಿಟ್ಟ ಮಣಿಯನ್ನು ದ್ರೌಪದಿ ಬಾರಿಸಿದಳು. ಪಕ್ಷಿ ಗಮನನಾದ ನಿನ್ನಂತೆ ತನ್ನ ಭಕ್ತಿ ಸೂತ್ರದಿಂದ ಕಟ್ಟಿದ ದ್ರೌಪದಿಯೇ ಧನ್ಯಾತ್ಮ. ಕಥಿಸು ಕೃಷ್ಣರಾಯ, ಈ ವಿಶ್ವದ ವ್ಯಕ್ತಿ ಚಿತ್ರಫಲಕಗಳು ನನ್ನದಂತಹ